मयो भवे च नमः शङ्कराय च मयस्कराय च नमः शिवाय च शिवतराय च। गुरुभ्यो नमः। हरिः ओम्। शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। अगजानन पद्मार्कं गजानन महर्निशम् अनेकदं तं भक्तानां एकदन्तमुपास्महे। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ऋग्यजुस्सामरूपाय वेदाहरणकर्मणे प्रणवोद्गीतवपुषे महोश्वशिरसे नमः। ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। गुरवे सर्वलोकानां भिषजे भवरोगिणां निधये सर्वविद्यानां दक्षिणामूर्तये नमः। ಪೂಜ್ಯರಾದ ಭಗವದ್ಬಂಧುಗಳೇ, ಸಿದ್ಧ ಸಮಾಧಿ ಯೋಗದ ಸತ್ಸಂಗದ ಸಮಿತಿಯಿಂದ ನಡೆಸಿಕೊಂಡು ಬರಲಾಗ್ತಾ ಇರತಕ್ಕಂಥ ರುದ್ರಭಾಷ್ಯ ಪ್ರವಚನದಲ್ಲಿ 8ನೇ ಅನುವಾಕಿನಲ್ಲಿ 12ನೇ ಮಂತ್ರದಿಂದ ಮುಂದಕ್ಕೆ ನಾವು ಅಧ್ಯಯನ ಮಾಡ್ಕೋಬೇಕಾಗಿತ್ತು. ಇವತ್ತು ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಒಂದು ದಿನ. ಯಾಕೆಂದರೆ ಇದನ್ನು ಶಯನಿ ಏಕಾದಶಿ ಅಂತ ಕರೀತಾರೆ. ಈ ಶಯನಿ ಏಕಾದಶಿ ಅಂದರೆ ಏನು, ಇದರ ಮಹತ್ವ ಅಂದರೆ ಏನು, ಮುಖ್ಯವಾಗಿರತಕ್ಕಂಥ 3 ಏಕಾದಶಿಗಳು ಯಾವ್ಯಾವುದು, ಇವುಗಳ ಬಗ್ಗೆ ನಾವು ಒಂಚೂರು ತಿಳ್ಕೊಂಡು ಆಮೇಲೆ ಮುಂದಕ್ಕೆ ನಾವು ಪ್ರವಚನವನ್ನು ಮುಂದುವರಿಸೋಣ. ಶಯನಿ ಏಕಾದಶಿ ಅಂತ ಕರೀತಾರೆ. ಇದನ್ನು ಆಷಾಢಿ ಏಕಾದಶಿ, ಶಯನಿ ಏಕಾದಶಿ, ವಾರಿ ಏಕಾದಶಿ ಈ ಥರ ಎಲ್ಲ ಕರೀತಾರೆ. ಹಾಗಾಗಿ ಆಮೇಲೆ ಪ್ರಥಮ ಏಕಾದಶಿ ಅಂತೆಲ್ಲ ಕರೀತಾರೆ. ಇನ್ನು ನಮ್ಮ ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಹೇಳಬೇಕಂದ್ರೆ ಇತ್ನಾಲ್ ಏಕಾದಶಿ ಅಂತ ಕರೀತಾರೆ. ಯಾಕೆ ಅಂತಂದರೆ ಇಲ್ಲಿವರೆಗೂ ಕೂಡ ಬೀಜದ ಬಿತ್ತನೆ ಅಂತಕ್ಕಂಥದ್ದು ಮಾಡೋದಿಲ್ಲ. ಈ ಏಕಾದಶಿ ಕಳ್ಕೊಂಡ ಮೇಲೆ ಪೂಜೆ ಪುನಸ್ಕಾರ ಮಾಡಿ, ಎತ್ತುಗಳಿಗೆ ಪೂಜೆ ಮಾಡಿ, ಯಾವುದಕ್ಕೆ ಆ ಕ್ಷೇತ್ರಕ್ಕೆ ಪೂಜೆ ಮಾಡಿ, ಹೊಲ ಗದ್ದೆಗಳಿಗೆ ಪೂಜೆ ಮಾಡಿ, ಆ ಮಕ್ರಿ ಆ ವ್ಯವಸಾಯದ ಪರಿಕರಗಳಿಗೆಲ್ಲ ಪೂಜೆ ಮಾಡಿ, ಸಿಹಿಯನ್ನು ಹಂಚಿ ಆಮೇಲೆ ಬೀಜ ಬಿತ್ತತಕ್ಕಂಥ ಒಂದು ಕೆಲಸವನ್ನು ಮಾಡೋದ್ರಿಂದ ಇದನ್ನು ಬಿತ್ತನೆಯ ಏಕಾದಶಿ ಅಂತ ಕೂಡ ಕರೀತಾರೆ. ಈಗ ಒಂದೊಂದೇ ಏನು ಇದರ ಮಹತ್ವ ಅಂದರೆ ಏನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಪ್ರಥಮ ಏಕಾದಶಿ ಅಂತ ಯಾಕೆ ಕರೀತಾರೆ ಅಂತಂದರೆ, ಇದಕ್ಕೆ ಪ್ರಥಮ ಏಕಾದಶಿ ಅಂತ ಯಾಕೆ ಬಂತು ಇದಕ್ಕೆ ಹೆಸರು ಅಂತಂದರೆ, ನೋಡಿ ಹಬ್ಬ ಸಾಲು ಸ್ಟಾರ್ಟ್ ಆಗೋದು ಇವಾಗಲಿಂದನೇ. ಆಷಾಢ, ಇವಾಗ ಉಗಾದಿ ಮುಗೀತು, ಉಗಾದಿ ಊಡ್ಸುಕ್ ಪೋತುಂದಿ ಅಂತ ಹೇಳ್ತಾರೆ ಗಾದೆ ಮಾತು. ಅದು ಉಗಾದಿ ಊಡ್ಸುಕ್ ಪೋತುಂದಿ, ಏಕಾದಶಿ 8 పెట్టుకొని వస్తుంది ಅಂತ ಹೇಳ್ಬಿಟ್ಟು, ಪಂಡಗಳನ್ನಂತ 8 పెట్టుకొని వస్తుంది ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಈ ಏಕಾದಶಿನಿಂದ ಎಲ್ಲ ಹಬ್ಬಗಳು ಪ್ರಾರಂಭ ಆಗುತ್ತೆ, ಮತ್ತೆ ಪುನಃ ಪ್ರಾರಂಭ ಆಗೋದ್ರಿಂದ ಇದನ್ನು ಪ್ರಥಮ ಏಕಾದಶಿ ಅಂತ ಕರೀತಾರೆ. ಅಂದರೆ ಪ್ರಪ್ರಥಮವಾಗಿ ನಾವು ಹಬ್ಬದ ಒಂದು ವಾತಾವರಣ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ಏಕಾದಶಿ ಅಂತ. ಇನ್ನು ಶಯನಿ ಏಕಾದಶಿ ಅಂತ ಯಾಕೆ ಕರೀತಾರೆ ಅಂತಂದರೆ, ನೋಡಿ ಭಗವಂತ ನೀರಿನ ಒಳಗಡೆ ಮಲಗುತ್ತಾನಂತೆ ಈ ಏಕಾದಶಿನಲ್ಲಿ.
ಅದಕ್ಕೆ ತಟ್ಟಿ ಮಲಗಿಸ್ಬೇಕು ಅಂತ ಹೇಳ್ತಾರೆ. ನಾಳೆ ಎಲ್ಲ ಒಬ್ಬಟ್ಟುಗಳು ತಟ್ಟೋ ರೂಢಿ ಇದೆ. ದ್ವಾದಶಿ ದಿವಸ ಒಬ್ಬಟ್ಟು ತಟ್ತಾರೆ. ತಟ್ಟಿ ಮಲಗಿಸ್ಬೇಕು, ತಟ್ಟಿ ಎಬ್ಬಿಸ್ಬೇಕು ಅಂತಕ್ಕಂಥ ಒಂದು ಗಾದೆ ಮಾತಿದೆ. ಎಲ್ಲ ಕೂಡ ತಟ್ಟಿ ಮಲಗಿಸ್ಬೇಕು ಅಂತ. ಯಾಕೆಂದರೆ ಇವತ್ತಿನಿಂದ ಚತುರ್ಮಾಸ ಪ್ರಾರಂಭ ಆಗುತ್ತೆ. ಚಾತುರ್ಮಾಸ್ಯ ಅಂತ ಎಲ್ಲ ಸನ್ಯಾಸಿಗಳು ವ್ರತನ ಹೂಡ್ತಾರೆ. ದೊಡ್ಡ ದೊಡ್ಡ ಯತಿಗಳು ಇವರೆಲ್ಲ ಕೂಡ ತಮ್ಮ ಒಂದು ಈ ಪರಿವ್ರಾಜಕರು ಅಂತಿರ್ತಾರೆ, ಈ ತೀರ್ಥ ಪರ್ಯಟನೆ ಮಾಡೋರು, ಆಚೆ ಕಡೆ ಓಡಾಡ್ತಕ್ಕಂಥವ್ರು, ಇವ್ರನ್ನ ಪರಿವ್ರಾಜಕರು ಅಂತ ಕರೀತಾರೆ. ಇವರು ಈ 4 ತಿಂಗಳು ಎಲ್ಲೂ ಕೂಡ ಓಡಾಡೋದಿಲ್ಲ. ಒಂದು ಕಡೆ ಸ್ಥಿರವಾಗಿ ನಿಂತು ಬಿಡ್ತಾರೆ. ಒಂದು ಕಡೆ ಎಲ್ಲ ನಮ್ಮ ಮಠಗಳಲ್ಲಿ ಪೀಠಗಳಲ್ಲಿ ಸ್ಥಿರವಾಗಿ ನಿಂತ್ಕೊಂಡ್ಬಿಡ್ತಾರೆ. ಈ 4 ತಿಂಗಳುಗಳ ಕಾಲ ಓಡಾಡೋದಿಲ್ಲ. ಆಮೇಲೆ ಈ ಪ್ರಯಾಣಕ್ಕೆ ಅನುಕೂಲವಾದಂಥ ದಿನಗಳಲ್ಲ ಅಲ್ಲ. ಯಾಕೆ ಅಂತಂದರೆ ಮಳೆ ಇರುತ್ತೆ, ಗಾಳಿ ಇರುತ್ತೆ. ಹಿಂದಿನ ಕಾಲದಲ್ಲಿ ಪ್ರಯಾಣಕ್ಕೆ ಅವೆಲ್ಲ ಕೂಡ ಸಮಸ್ಯೆಗಳಿರ್ತಾ ಇತ್ತು. ಗಾಳಿ, ಮಳೆ, ಈ ಮರಗಳು, ಕೊಂಬೆಗಳು ಎಲ್ಲ ಬೀಳ್ತಕ್ಕಂಥ ಚಾನ್ಸಸ್ ಇತ್ತು. ಹಾಗಾಗಿ ಈ 4 ತಿಂಗಳುಗಳು ಕೂಡ ಪ್ರಯಾಣಕ್ಕೆ ಯೋಗ್ಯ ಅಲ್ಲ ಅಂತ ಒಂದು. ಎರಡನೇದೇನು ಅಂತಂದರೆ ಈ 4 ತಿಂಗಳುಗಳ ಕಾಲ ನದಿಗಳಿಗೆ ರಜೋದೋಷ ಇರುತ್ತೆ. ರಜೋದೋಷ ಅಂದರೆ ಗೊತ್ತಲ್ವಾ? ಕೆಸರು, ಆಮೇಲೆ ಈ ಧೂಳು, ಇವುಗಳೆಲ್ಲ ಕೂಡ ಮಳೆ ಬಿದ್ದಿರೋದ್ರಿಂದ ಎಲ್ಲ ಕೆಂಪು ಬಣ್ಣದಿಂದ ಹರಿತಾ ಇರುತ್ತೆ ನದಿಗಳೆಲ್ಲ ಕೂಡ. ಹಾಗಾಗಿ ಈ ನದಿಗಳಲ್ಲಿ ಯತಿಗಳು ಸ್ನಾನ ಮಾಡಲ್ಲ. ಈ 4 ತಿಂಗಳುಗಳ ಕಾಲ ಯಾವುದೇ ನದಿಗಳಲ್ಲಿ ಸ್ನಾನ ಮಾಡೋದಿಲ್ಲ. ಯಾಕೆಂದರೆ ರಜೋದೋಷ ಇರುತ್ತೆ ಅಂತ. ಇವರು ಬಾವಿ, ಕೆರೆ, ಕೊಳ ಇಂಥವುಗಳಲ್ಲಿ ಸ್ನಾನ ಮಾಡ್ತಾರೆ. ಈ ನದಿಗಳ ಸ್ನಾನ ಅವ್ರಿಗೆ ವರ್ಜ್ಯ ಆಗಿರೋದ್ರಿಂದ ಒಂದು ಕಡೆ ನಿಂತು ಬಿಡ್ತಾರೆ. ಇದು ಒಂದು ಕಾರಣ. ಶ್ರೀರಾಮ ಕೂಡ ಸೀತಾನ್ವೇಷಣೆಗೆ 4 ತಿಂಗಳುಗಳ ಕಾಲ ಅವ್ರಿಗೆ ಯಾರಿಗೆ ವಾನರರಿಗೆ ಇದು ಕೊಟ್ಟಿದ್ದ, ಏನು ರಜಾ ಅಂತಕ್ಕಂಥದ್ದು ಕೊಟ್ಟಿದ್ದ, ಅಂದರೆ ಬಿಡುವು ಅಂತಕ್ಕಂಥದ್ದು ಕೊಟ್ಟಿದ್ದ. ಈ ಚಾತುರ್ಮಾಸ್ಯ ಕಳ್ಕೊಂಡು ಆಮೇಲೆ ಸೀತಾನ್ವೇಷಣೆಯನ್ನು ಪ್ರಾರಂಭ ಮಾಡ್ರಿ ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ವಿಜಯದಶಮಿ ಬರುತ್ತಲ್ಲ ನಮಗೆ, ಯಾವುದು ಈ ಆಶ್ವೀಜ ಮಾಸ. ಆ ಆಶ್ವೀಜ ಮಾಸದಲ್ಲಿ ಸೀತಾನ್ವೇಷಣೆಯನ್ನು ಪ್ರಾರಂಭ ಮಾಡಿದ್ರು ಅಂತಕ್ಕಂಥದ್ದು ರಾಮಾಯಣದಲ್ಲಿ ಬರುತ್ತೆ. ಹಾಗಾಗಿ ಇದನ್ನು ಪ್ರಥಮ ಏಕಾದಶಿ, ಶಯನಿ ಏಕಾದಶಿ ಅಂತ ಕರೀತಾರೆ. ಇನ್ನು ಶಯನಿ ಏಕಾದಶಿ ಅಂತ ಏನು ಕರೀತಾರೆ ಅಂತಂದರೆ, ಇವಾಗ ನೋಡಿ ನಮಗೇನು ಅನಿಸುತ್ತೆ ಅಂತಂದರೆ, ಇದೇನು ನಮ್ಮ ಥರನೇ ಭಗವಂತ ನಿದ್ದೆ ಮಾಡ್ತಾನ? ಇವಾಗ ಕುಂಭಕರ್ಣನಿಗೆ ಒಂದು ವರ ಇತ್ತಂತೆ, 6 ತಿಂಗಳು ಮಲಗಿರೋದು, 6 ತಿಂಗಳು ಎದ್ದಿರೋದು. ಆ ಥರ ಏನನ್ನ ಮಹಾವಿಷ್ಣು 4 ತಿಂಗಳು ಮಲಗಿರೋದು ಆಮೇಲೆ ಎದ್ದೇಳೋದು ಈ ಥರದ್ದನ್ನು ಮಾಡ್ತಾನ ಅಂತಂದರೆ ಹಂಗಲ್ಲ. ಇದಕ್ಕೆ ಒಂದು ಸೈಂಟಿಫಿಕ್ ಆಗಿರತಕ್ಕಂಥ ಕಾರಣ ಇದೆ ನಮ್ಮವ್ರು ಮಾಡಿರ್ತಕ್ಕಂಥದ್ದು. ನೀರಿನಲ್ಲಿ ಮಲಗುತ್ತಾನೆ ಭಗವಂತ. ನೀರಿನಲ್ಲಿ ಮಲಗುತ್ತಾನೆ ಅಂದರೆ ನೀರಿನಲ್ಲಿ ವಿಶೇಷವಾಗಿ ಭಗವಂತನ ಒಂದು ಆವಿರ್ಭಾವ ಅಂತಕ್ಕಂಥದ್ದು ಉಂಟಾಗುತ್ತೆ. ನಾವು ಗಿಡಗಳಿಗೆ ಎಷ್ಟೇ ನೀರು ಹಾಕಲಿ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತಾ? ಬೆಳೆಯೋದಿಲ್ಲ. ಆದರೆ 1 ಅಥವಾ 2 ಮಳೆ ಬೀಳಲಿ, ಎಲ್ಲೆಲ್ಲಿ ಇರ್ತಕ್ಕಂಥ ಬೀಜಗಳು ಟಿಸಿಲು ಹೊಡ್ಕೊಂಡು ಎಲ್ಲ ಕೂಡ ಹಚ್ಚ ಹಸಿರಾಗಿ ಭೂಮಿ ಎಲ್ಲ ಹಸಿರುಮಯ ಆಗಿಬಿಡುತ್ತೆ, ಕಂಗೊಳಿಸುತ್ತೆ, ನಳನಳಿಸುತ್ತೆ. ಹಾಗಾಗಿ ಈ ನೀರಿನಲ್ಲಿ ಭಗವಂತನ ಆವಿರ್ಭಾವ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ನೀರೇನಾಗುತ್ತೆ, ಈ 4 ತಿಂಗಳು ನೀರೇನಾಗುತ್ತೆ, ಮೇಲಿನಿಂದ ಕೆಳಗಡೆಗೆ ಹೀಗೆ ಬರುತ್ತೆ, ಆಕಾಶದಿಂದ ಭೂಮಿಗೆ ಇಳಿಯುತ್ತೆ. ಅದಕ್ಕೆ ನಮ್ಮಲ್ಲಿ ಏನು ಮಾಡಿದ್ರೆ, ಈ ಸಾಮಾನ್ಯ ಜನಗಳಿಗೆ ಅರ್ಥ ಆಗಲಿ ಅಂತೇಳ್ಬಿಟ್ಟು ನೀರಿನಲ್ಲಿ ಭಗವಂತ ಮಲಗುತ್ತಾನೆ ಅಂತ. ಅಂದರೆ ಮಲಗ್ತಾನೆ ಅಂದರೆ ಅವನು ವಿಶೇಷವಾಗಿರ್ತಕ್ಕಂಥ ಆವಿರ್ಭಾವ ನೀರಿನಲ್ಲಿ ಇರುತ್ತೆ ಅಂತ. ಅದಕ್ಕೆ ನೋಡಿ ಹೀಗೆ ಸುರಿಯುತ್ತೆ ಈ 4 ತಿಂಗಳು ಮಳೆ. ಆಮೇಲೆ ಏನಾಗುತ್ತೆ, ಈ ಕಾರ್ತಿಕ ಮಾಸ ಬಂದಾಗ ಅಲ್ಲಿಂದ 4 ತಿಂಗಳೇನಾಗುತ್ತೆ, ನೀರಿನಲ್ಲಿರ್ತಕ್ಕಂಥ ಭಗವಂತ ಏನು ಮಾಡ್ತಾನೆ, ಎದ್ದೇಳ್ತಾನೆ. ಅದನ್ನು ಉತ್ಥಾನ ಏಕಾದಶಿ ಅಂತ ಕರೀತಾರೆ. ಈ ಯಾವುದರಲ್ಲಿ ಕಾರ್ತಿಕ ಮಾಸದಲ್ಲಿ ಬರುತ್ತಲ್ಲ ಅದನ್ನು ಉತ್ಥಾನ ಅಂದರೆ ಎದ್ದೇಳೋದು ಅಂತ, ಉತ್ಥಾನ ಏಕಾದಶಿ ಅಂತ ಕರೀತಾರೆ. ಆವಾಗೇನು ಭಗವಂತ ಕಣ್ ತೆಗೆದು ಮಾಮೂಲಿ ನಮ್ಮ ಥರ ಆಕಳಿಸ್ಕೊಂಡು ಕೈ ಕಾಲೆಲ್ಲ ಮುರ್ಕೊಂಡು ಭಗವಂತ ಎದ್ದೇಳ್ತಾನ ಅಂತಂದರೆ ಅಲ್ಲ. ಅದರರ್ಥ ಏನು ಅಂದರೆ, ಹೀಗೆ ಬಂದಿರತಕ್ಕಂಥ ನೀರೇನಾಗುತ್ತೆ ಮತ್ತೆ 4 ತಿಂಗಳು ಹೀಗೆ ಎದ್ದೇಳುತ್ತೆ. ಎಲ್ಲೆಲ್ಲಿರ್ತಕ್ಕಂಥ ಸರೋವರಗಳು ಶುಷ್ಕ ಆಗುತ್ತೆ, ಎಲ್ಲೆಲ್ಲಿರ್ತಕ್ಕಂಥ ನೀರೆಲ್ಲ ಕೂಡ ಈ ಬತ್ತಾ ಬರುತ್ತೆ, ಎಲ್ಲ ಕೂಡ ಇಂಗ್ತಾ ಬರುತ್ತೆ ನೀರೆಲ್ಲ ಕೂಡ. ಹಾಗಾಗಿ ನೀರೆಲ್ಲ ಕೂಡ ಆವಿಯ ರೂಪದಲ್ಲಿ ಮತ್ತೆ ಮೋಡಗಳಾಗಿ ಮೇಘಗಳಾಗಿ ಆಗ್ತಕ್ಕಂಥ ಈ ಸೈಕಲ್ ಚಕ್ರ ಅಂತ ಕರೀತಾರೆ. ಇದನ್ನು ಜಲಚಕ್ರ ಅಂತ ಕರೀತಾರೆ. ಈ ಜಲಚಕ್ರ ಅಂತಕ್ಕಂಥದ್ದಕ್ಕೆ ಇದು ಚಾಲು. ಭಗವಂತ ಏನು ಮಾಡ್ತಾನೆ, ಈ 4 ತಿಂಗಳು ಭಗವಂತ ನೀರಿನ ರೂಪದಲ್ಲಿ ಅವನ ಒಂದು ವಿಭೂತಿಯನ್ನು ತೋರಿಸ್ತಾನೆ, ಸಸ್ಯಗಳನ್ನು ಪ್ರಾಣಿಗಳನ್ನು ಪೋಷಣೆ ಮಾಡ್ತಾನೆ. ಆಮೇಲೆ 4 ತಿಂಗಳು ಏನು ಮಾಡ್ತಾನೆ, ಮೇಘಗಳ ರೂಪಗಳಾಗಿ ಬದಲಾಗಿ ಆಕಾಶಕ್ಕೆ ಅವನು ಹೋಗೋದ್ರಿಂದ ಇದನ್ನು ಶಯನಿ ಏಕಾದಶಿ ಅಂತ ಕರೀತಾರೆ, ಅದನ್ನು ಉತ್ಥಾನ ಏಕಾದಶಿ ಅಂತ ಕರೀತಾರೆ. 2 ಏಕಾದಶಿಗಳು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಹಾಗಾಗಿ ನಾವೇನು ತಿಳ್ಕೊಬೇಕು, ಭಗವಂತ ಮಲಗಿಬಿಡ್ತಾನೆ, ನಿದ್ದೆ ಮಾಡ್ಬಿಡ್ತಾನೆ, ಹಿಂಗೆ ತಿಳ್ಕೊಬಾರ್ದು. ಭಗವಂತ ಕಣ್ಮುಚ್ಚಿದ್ರೆ ಮುಗೀತು, ಇಡೀ ಸೃಷ್ಟಿ ಕಣ್ಮುಚ್ಕೊಂಡ್ಬಿಡುತ್ತೆ. ಒಂದೇ ಒಂದು ಕತೆ ಹೇಳ್ತೀನಿ. ಒಂದ್ಸಲಿ ಅದೇ ಅದನ್ನೇ ಹೇಳ್ತಾ ಇದ್ದೆ ಈಗ. ಒಂದೇ ಒಂದು ಕತೆ ಹೇಳ್ತೀನಿ. ಅದೇನು ಅಂತಂದರೆ, ಒಂದು ಸಂದರ್ಭ ಇರುತ್ತೆ. ಈ ಸಾಮಾನ್ಯಕ್ಕೆ ಹೆಂಗಸರಿಗೆ ಗಂಡಸರ ಜೊತೆಯಲ್ಲಿ ಆಟ ಆಡೋದು, ಅಂದರೆ ಗಂಡಂದ್ರ ಜೊತೆಯಲ್ಲಿ ಆಟ ಆಡ್ತಕ್ಕಂಥದ್ದು ಸಾಮಾನ್ಯ. ಪಾರ್ವತಿ ಏನು ಮಾಡ್ತಾಳೆ, ಒಂದ್ಸಲಿ ಈಶ್ವರ ಕೂತ್ಕೊಂಡಿರ್ಬೇಕಾದ್ರೆ ಸೃಷ್ಟಿಯನ್ನೆಲ್ಲ ತನ್ನ ಕಣ್ಣಿನ ಸನ್ನೆಯಲ್ಲಿ ನಡೆಸ್ತಾ ಇದ್ದಂತೆ ಪರಮಾತ್ಮ. ಹಿಂದ್ಗಡೆಯಿಂದ ಬಂದು ಏನು ಮಾಡ್ತಾಳೆ, ಪಾರ್ವತಿ ಕಣ್ಣನ್ನು ಮುಚ್ಚಿಬಿಡ್ತಾಳೆ. ಶಿವನಿಗೆ ಏನು ಮಾಡ್ತಾಳೆ, ಪೂರ್ತಿ ಹಿಂಗೆ ಕಣ್ಣನ್ನು ಮುಚ್ಚಿಬಿಡ್ತಾಳೆ. ಅದೊಂದು ಆಟ, ಲೀಲೆ ಪಾರ್ವತಿಗೆ. ಏನು ಮಾಡ್ತಾನೆ ಗಂಡ ನೋಡೋಣ ಅಂತ ಹೇಳ್ಬಿಟ್ಟು ಅಂತ.
ಆವಾಗ ಏನಾಗುತ್ತೆ ಅಂತಂದರೆ ಅಂಧಕಾಸುರ ಅಂತಕ್ಕಂಥ ರಾಕ್ಷಸ ಹುಟ್ಟುಬಿಡ್ತಾನೆ. ಅವನು ತಮೋಮಯವನಾಗಿರತಕ್ಕಂಥ ರಾಕ್ಷಸ ಅಂಧಕಾಸುರ ಅಂತಕ್ಕಂಥದ್ದು, ಅಜ್ಞಾನಾಸುರ. ಅವನು ಹುಟ್ಟಿ ಎಷ್ಟು ಉಪಟಳ ಕೊಡ್ತಾನೆ ಅಂತಂದರೆ ತುಂಬಾ ಸೃಷ್ಟಿಗೆಲ್ಲ ತುಂಬ ಅವಘಡಗಳನ್ನು ಉಂಟು ಮಾಡಿಬಿಡ್ತಾನೆ. ಅಂದರೆ ಒಂದು ಕ್ಷಣ ಅಷ್ಟೇ, ಸುಮ್ಮನೆ ಒಂದು ಕ್ಷಣ ಹಿಂಗೆ ಕಣ್ಣು ಮುಚ್ಚಿದ್ರ ಫಲಿತ ಅದು, ಅಷ್ಟು ಅವಘಡ ಅಂತಕ್ಕಂಥದ್ದು ಆಗ್ಬಿಡುತ್ತೆ. ಕಡೆಗೆ ಅಂಧಕಾಸುರ ಈ ಈಶ್ವರನ ಮಗನೇ, ಅಂದರೆ ತನ್ನ ಕಣ್ಣನ್ನು ಮುಚ್ಕೊಂಡಾಗ 3ನೇ ಕಣ್ಣನ್ನು ತೆಗಿತಾನೆ ಈಶ್ವರ. ಅಂದರೆ ಸೃಷ್ಟಿ ನಡೆಸಬೇಕು ಅಂತಂದರೆ ಇನ್ನೇನು ಮಾಡಬೇಕು, ಕಣ್ಣು ಮುಚ್ಚಿಬಿಟ್ಟಿದ್ದಾಳೆ ಪಾರ್ವತಿ, ಲೀಲೆ ಮಾಡ್ತಾ ಇದ್ದಾಳೆ. ಹಾಗಾಗಿ 3ನೇ ಕಣ್ಣನ್ನು ತೆಗಿತಾನೆ. ಆ 3ನೇ ಕಣ್ಣಿನಿಂದ ಅಂಧಕಾಸುರ ಹುಟ್ಟುಬಿಡ್ತಾನೆ. ಅಂದರೆ ಶಿವನ ಪುತ್ರನೇ ಆದರೂ ಕೂಡ ಅವನು ಲೋಕಕಂಟಕ ಆಗ್ಬಿಟ್ಟಿರ್ತಾನೆ. ಕಡೆಗೆ ಅವನನ್ನು ಸಂಹಾರ ಮಾಡೋದಕ್ಕೋಸ್ಕರ ನಟರಾಜನ ಅವತಾರ ಎತ್ತಾನೆ ಯಾರು, ಈಶ್ವರ. ನೀವು ನಟರಾಜನ ಒಂದು ಇದನ್ನು ನೋಡಿದ್ರೆ, ಪೋಸ್ ನೋಡಿದ್ರೆ ಕಾಲ್ ಕೆಳಗಡೆ ಒಬ್ಬ ರಾಕ್ಷಸ ಬಿದ್ದಿರ್ತಾನೆ. ಆಮೇಲೆ ದಕ್ಷಿಣಾಮೂರ್ತಿ ಒಂದು ಚಿತ್ರನ ನೋಡಿದ್ರೆ ಅಲ್ಲೂ ಕೂಡ ದಕ್ಷಿಣಾಮೂರ್ತಿ ಕಾಲ್ ಕೆಳಗಡೆ ಒಬ್ಬ ರಾಕ್ಷಸ ಇರ್ತಾನೆ. ಆತ ಯಾರು ಅಂದರೆ ಅಂಧಕಾಸುರ ಅಂತ ಹೇಳ್ಬಿಟ್ಟು. ಅಂದರೆ ಅದು ಅಜ್ಞಾನ. ಅವತ್ತಿನಿಂದ ಅಲ್ಲಿವರೆಗೂ ಕೂಡ ಅಜ್ಞಾನ ಅಂತಕ್ಕಂಥದ್ದು ಸೃಷ್ಟಿನಲ್ಲಿ ಇರಲಿಲ್ವಂತೆ, ಪ್ರಪಂಚದಲ್ಲಿ ಇರಲಿಲ್ವಂತೆ. ಅಲ್ಲಿಂದ ಅಜ್ಞಾನ ಪರಂಪರೆ ಅಂತಕ್ಕಂಥದ್ದು ಬೆಳ್ಕೊಂತ ಬಂತು. ಅದಕ್ಕೆ ನಮ್ಗೆ ಇವತ್ತೇನೋ ಒಂಚೂರು ಅಜ್ಞಾನ ಇದೆ ಅಂದರೆ ಅದಕ್ಕೆ ಕಾರಣ ಪಾರ್ವತಿ ದೇವಿ. ಆಯಮ್ಮ ಮಾಡಿದ ಲೀಲೆಯಿಂದ ಇವತ್ತು ನಮಗೆಲ್ಲ ಕೂಡ ಅಜ್ಞಾನ ಅಂತಕ್ಕಂಥದ್ದು ನಮಗೆ ಮೆತ್ಕೊಂಡಿದೆ ಅಂತ. ಆ ಅಜ್ಞಾನಾಸುರನ್ನ, ಅಂಧಕಾಸುರನ್ನ ಪರಮೇಶ್ವರ ಏನು ಮಾಡ್ತಾನೆ, ನಟರಾಜ ಸ್ವರೂಪದಲ್ಲಿ ತಾಂಡವ ಆಡ್ತಾ ಆತನ ಕಾಲ್ ಕೆಳಗಡೆ ತುಳಿದು ಇಟ್ಕೊಂಡಿದ್ದಾನೆ. ಅಂದರೆ ಅವನು ಪೂರ್ತಿ ನಾಶ ಆಗಿಲ್ಲ. ಅಜ್ಞಾನ ನಾಶ ಆಗಿದೆಯಾ? ಇವತ್ತಿಗೆ ನಾಶ ಆಗಿಲ್ಲ. ಎಲ್ಲರಲ್ಲೂ ಸ್ವಲ್ಪ ಅಜ್ಞಾನದ ಭಾಗಗಳು ಕೆಲವರಲ್ಲಿ ಹೆಚ್ಚಿದೆ, ಕೆಲವರಲ್ಲಿ ಕಡಿಮೆ ಇದೆ. ಹಾಗಾಗಿ ಅವನನ್ನು ಸಂಹಾರ ಮಾಡೋದಕ್ಕಾಗಲ್ಲ, ಯಾಕಂದರೆ ಶಿವಪುತ್ರ ಅವನು. ಅದಕ್ಕೆ ಪರಮೇಶ್ವರ ಏನು ಮಾಡ್ತಾನೆ, ತನ್ನ ಪಾದದ ಕೆಳಗಡೆ ಅದುಮಿ ಹಿಡ್ಕೊಂಡಿರ್ತಾನೆ ಅಜ್ಞಾನಾಸುರನ್ನು. ಪರಮೇಶ್ವರನನ್ನು ಯಾರು ಆಶ್ರಯಿಸ್ತಾರೆ ಅವ್ರಿಗೆ ಈ ಅಜ್ಞಾನಾಸುರ ಏನು ಮಾಡೋದಿಲ್ಲ, ಅಂದರೆ ಈ ಅಂಧಕಾಸುರ ಏನು ಮಾಡೋದಿಲ್ಲ. ಯಾರು ಅವನನ್ನು ಆಶ್ರಯಿಸಲ್ಲ ಅವ್ರಿಗೆ ಈತ ಉಪಟಳ ಅಂತಕ್ಕಂಥದ್ದನ್ನು ಕೊಡ್ತಾನೆ, ದಾರಿ ತಪ್ಪಿಸ್ಬಿಡ್ತಾನೆ. ಹೀಗೆ ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಕ್ಷಣ ಕಣ್ಮುಚ್ಚಿದ್ರೆ ಪರಮೇಶ್ವರ ಸೃಷ್ಟಿ ಅಂತಕ್ಕಂಥದ್ದು ನಿಂತೋಗುತ್ತೆ. ಅಂಥದ್ರಲ್ಲಿ ಮಲ್ಕೊಂಡು ನಿದ್ದೆ ಮಾಡಿಬಿಡ್ತಾನ. ಹಾಗಾಗಿ ಶಯನಿ ಏಕಾದಶಿ ಅಂದರೆ ನೀರಿನಲ್ಲಿ ಭಗವಂತನ ಆವಿರ್ಭಾವ ಆಗತ್ತೆ. ಉತ್ಥಾನ ಏಕಾದಶಿ ಅಂದರೆ ನೀರು ಮತ್ತೆ ಆಕಾಶದ ಕಡೆಗೆ ಹೋಗುತ್ತೆ ಅನ್ನೋದಕ್ಕೆ ಇದು ಸಂಕೇತ. ಅದಕ್ಕೆ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ಈ ಏಕಾದಶಿ ಆದ್ರೆ, ಈ ಪ್ರಥಮ ಏಕಾದಶಿ ಆದ ಮಾನ್ಯಸ ಏನು ಮಾಡೋರು ಅಂದರೆ ಒಬ್ಬಟ್ಟುಗಳನ್ನ ತಟ್ಟೋರು ಭಗವಂತನ ನೈವೇದ್ಯ ಮಾಡೋದಕ್ಕೆ ಅಂತ. ಏನು ಸ್ವಾಮಿ ಏನಕ್ಕೆ ಒಬ್ಬಟ್ಟುಗಳು ತಡ್ತಾ ಇದ್ದೀರಮ್ಮ ಅಂತ ಹೇಳ್ಬಿಟ್ಟು ಹಿಂದೆ ತಾಯಿಯರನ್ನ ಕೇಳಿದ್ರೆ, ಅಲ್ಲ ಭಗವಂತನ ತಟ್ಟಿ ಮಲಗಿಸ್ತಾ ಇದ್ದೀವಿ ಅಂತ, ತಟ್ಟಿ ಒಬ್ಬಟ್ಟು ತಟ್ಟಿ ಮಲಗಿಸ್ತಾ ಇದ್ದೀವಿ ಅಂತ. ಅದಕ್ಕೆ ಕಾರ್ತಿಕ್ ಮಾಸದಲ್ಲಿ ಬರ್ತಕ್ಕಂಥ ದ್ವಾದಶಿ ದಿವಸ, ಏಕಾದಶಿ ಆದ ಮಾನ್ಯಸ ದ್ವಾದಶಿ ದಿವಸ ಮತ್ತೆ ಒಬ್ಬಟ್ಟು ಮಾಡೋರು. ಯಾಕ್ರಮ್ಮ ಒಬ್ಬಟ್ಟು ಮಾಡ್ತಾ ಇದ್ದೀರಾ ಅಂತಂದರೆ, ಅಲ್ಲ ಭಗವಂತನ ಎಬ್ಬಿಸ್ತಾ ಇದ್ದೀವಿ ತಟ್ಬಿಟ್ಟು, ಎದ್ದೇಳಪ್ಪ ಸಾಕು ನಿದ್ದೆ ಅಂತ ಎಬ್ಬಿಸ್ತಾ ಇದ್ವಿ. ಇದು ಒಂದು ನಮ್ಮಲ್ಲಿ ಜಾನಪದದಲ್ಲಿ ಬಂದಿರತಕ್ಕಂಥ ಒಂದಿದು. ಇನ್ನೂ ಒಂದು ಏಕಾದಶಿ ಇದೆ, 3ನೇ ಏಕಾದಶಿ, ತುಂಬ ಇಂಪಾರ್ಟೆಂಟು. ಅದು ಯಾವುದು ಅಂತಂದರೆ ವೈಕುಂಠ ಏಕಾದಶಿ ಅಂತ ಹೇಳ್ಬಿಟ್ಟು ಅಂತ, ಅದ್ಭುತವಾಗಿರತಕ್ಕಂಥ ಏಕಾದಶಿ. ಅದರ ಒಂದು ಮಹಾತ್ಮೆ ಏನು ಅಂದರೆ, ದೇವತೆಗಳಿಗೆ ಇವಾಗ ನಮಗೆ ಹೆಂಗೆ 12 ಗಂಟೆಗಳ ಕಾಲ ಹಗಲು, 12 ಗಂಟೆಗಳ ಕಾಲ ರಾತ್ರಿ ಹೆಂಗಿರುತ್ತೋ, ಹಾಗೇನೆ ಪಿತೃಗಳಿಗೆ 15 ದಿವಸ ಹಗಲು, 15 ದಿವಸ ರಾತ್ರಿ ಇರುತ್ತೆ. ಪಿತೃಗಳಿಗೆ ಸೋಮ ಅಧಿಪತಿ. ಸೋಮ ಅಂದರೆ ಗೊತ್ತಲ್ವ, ಚಂದ್ರ. ಇವತ್ತಿಗೂ ಕೂಡ ವಿಜ್ಞಾನಿಗಳು ಹೇಳ್ತಕ್ಕಂಥದ್ದೇನು ಅಂದರೆ, ಚಂದ್ರನ ಮೇಲೆ ಹೋದರೆ 15 ದಿವಸ ಹಗಲಿರುತ್ತೆ, 15 ದಿವಸ ರಾತ್ರಿ ಇರುತ್ತೆ. ಸೋಮ ಅಧಿಪತಿ ಪಿತೃಗಳಿಗೆ. ನೋಡಿ ಎಷ್ಟು ಸೈಂಟಿಫಿಕ್ ಆಗಿದೆ ನೋಡಿ ನಮ್ಮದು ಸನಾತನ ಧರ್ಮ. ಹಾಗಾಗಿ ಅದೇ ಥರನೇ ದೇವತೆಗಳಿಗೆ 6 ತಿಂಗಳು ದಕ್ಷಿಣಾಯನ. ಮೊನ್ನೆ ನಮ್ಮ ರಾಕೆಟ್ ಹೋದಾಗ 15 ದಿನನೇ ಇದ್ದಿತ್ತು, ಅಲ್ಲಿ ರಾತ್ರಿ ಸ್ಟಾರ್ಟ್ ಆಗೋಷ್ಟಕ್ಕೆ ಮತ್ತೆ ವಾಪಸ್ ಬಂದ್ಬಿಟ್ಟಿದ್ದು. ನೋಡಿ ಎಷ್ಟು ಸೈಂಟಿಫಿಕ್ ಆಗಿದೆ ಅಂತ. ಅದೇ ಥರನೇ ದೇವತೆಗಳಿಗೆ ಏನು ಅಂತಂದರೆ, 6 ತಿಂಗಳು ದಕ್ಷಿಣಾಯನ ರಾತ್ರಿ, 6 ತಿಂಗಳು ಉತ್ತರಾಯಣ ಹಗಲು. ಈ ಉತ್ತರಾಯಣ ಇನ್ನೇನು ಪ್ರಾರಂಭ ಆಗ್ತಾ ಇದೆ ಅನ್ನೋವಾಗ ಧನುರ್ಮಾಸ ಬರುತ್ತೆ. ಧನುರ್ಮಾಸ ಪ್ರಾರಂಭ ಆಗುತ್ತೆ. ಅವ್ರಿಗೆ ಅದು ಬೆಳಗಿನ ಜಾವ. ಯಾರಿಗೆ? ದೇವತೆಗಳಿಗೆ ಬೆಳಗಿನ ಜಾವ ಅದು. ನಾವು ಬೆಳಗಿನ ಜಾವ ಆದ ತಕ್ಷಣ ಏನು ಮಾಡ್ತೀವಿ, 4 ಗಂಟೆ 5 ಗಂಟೆಗೆ ಎದ್ದು ಮನೆ ಮುಂದೆ ನೀರು ಚೆಲ್ಲಿ ರಂಗೋಲಿ ಹಾಕಿ ಸ್ನಾನ ಗಿನ ಎಲ್ಲ ಮಾಡಿಕೊಂಡು ದೇವಸ್ಥಾನಗಳಿಗೆ ಹೋಗಿ ದರ್ಶನಕ್ಕೆ ಅಂತ ಭಗವಂತನಿಗೆ ಹೋಗ್ತೀವಿ. ಅದೇ ಥರನೇ ದೇವತೆಗಳು ಏನು ಮಾಡ್ತಾರೆ ಅಂತಂದರೆ, ಅವರ ನಿತ್ಯ ಕಾರ್ಯಗಳನ್ನೆಲ್ಲ ಮುಗಿಸ್ಕೊಂಡು ಅವ್ರಿಗೆ ಬೆಳಗು, ಆವಾಗ ಹಗಲು ಮುಂಜಾವು. ಅದಕ್ಕೆ ಅವ್ರೇನು ಮಾಡ್ತಾರೆ, ವೈಕುಂಠದಲ್ಲಿ ಹೋಗಿ ನಿಂತ್ಕೊತಾರಂತೆ. ಏನೋ ಭಗವಂತನ ದರ್ಶನ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕ್ಯೂನಲ್ಲಿ ನಿಂತ್ಕೊಂಡಿರ್ತಾರಂತೆ. ಅದು ನೀವು ಈ ವೆಂಕಟೇಶ್ವರ ಸುಪ್ರಭಾತ ಶ್ಲೋಕಗಳನ್ನು ಕೇಳಿದ್ರೆ ಅದರಲ್ಲಿ ಬರುತ್ತೆ. ಏನು ಬ್ರಹ್ಮಾದಿ ದೊಡ್ಡ ದೊಡ್ಡ ಮಹಾಪ್ರಭೃತಿಗಳೆಲ್ಲ ಕೂಡ ಉದ್ದಕ್ಕೆ ಕ್ಯೂನಲ್ಲಿ ನಿಂತ್ಕೊಂಡಿರ್ತಾರಂತೆ. ಆ ಕಡೆ ಈ ಕಡೆ ಇರ್ತಾರಲ್ಲ, ಜಯ ವಿಜಯರು ಅಂತ ಹೇಳ್ಬಿಟ್ಟು ದ್ವಾರಪಾಲಕರು,
ಅವರು ದೊಡ್ಡ ದೊಡ್ಡ ದಂಡಗಳನ್ನು ತಗೊಂಡು ಇವ್ರು ಎಂಥ ಮಹಾತ್ಮರು ಅನ್ನೋದು ಕೂಡ ನೋಡಿದ್ರೆ ಅವ್ರ ತಲೆಗಳಿಗೆ ಮೆಟ್ತಾ ಇರ್ತಾರಂತೆ. ಹಿಂಗೆ ಕ್ಯೂನಲ್ಲಿ ನಿಂತ್ಕೊಳ್ರಿ, ಕರೆಕ್ಟಾಗಿ ಬನ್ರಿ, ನುಗ್ಗಬೇಡ್ರಿ ಅಂತ ಹೇಳ್ತಾ ಇರ್ತಾರಂತೆ. ಅದು ಇದರಲ್ಲಿ ಸುಪ್ರಭಾತದಲ್ಲಿ ಬರುತ್ತೆ. ಅಂದರೆ ಈಗಲೂ ಅದೇ ನಾವು ಹೋದ್ರೆ ಕ್ಯೂನಲ್ಲಿ ಏನು ಮಾಡ್ತೀವಿ, ಬೇಗ ದರ್ಶನ ಆಗೋಗ್ಬಿಡ್ಬೇಕು ಅಂತೇಳ್ಬಿಟ್ಟು ಕ್ಯೂನ ತಪ್ಪಿಸಿ ಹೆಂಗೆಂಗೋ ಬಾಧೆ ಬಿದ್ದು ಒಳಗಡೆ ಹೋಗೋದಕ್ಕೆ ನೋಡ್ತೀವಿ. ಅವಾಗ ಸೆಕ್ಯೂರಿಟಿ ಗಾರ್ಡ್ಗಳು ಬೈತಾ ಇರ್ತಾರೆ, ಸರಿಯಾಗಿ ನಿಂತ್ಕೊಳ್ರಿ, ಕ್ಯೂನಲ್ಲಿ ಬನ್ರಿ ಅಂತೇಳ್ಬಿಟ್ಟು. ಇದೇ ಕೆಲಸನೇ ದೇವತೆಗಳು ಮಾಡ್ತಾರೆ ಅಂತೇಳ್ಬಿಟ್ಟು. ಆಮೇಲೆ ಎರಡನೇದೇನು ಅಂತಂದರೆ, ಈ ವೈಕುಂಠ ಏಕಾದಶಿ ಬರುತ್ತಲ್ಲ, ಆ ವೈಕುಂಠ ಏಕಾದಶಿ ದಿವಸ ಯಾರು ದರ್ಶನಕ್ಕೆ ಹೋಗ್ತಾರೆ ಅವ್ರಿಗೊಂದು ಬೆನಿಫಿಟ್ ಇದೆ ಅಂತೆ. ಆವತ್ತು ಇಡೀ ವರ್ಷದ ಫೈಲುಗಳು ಆಡಿಟ್ ಆಗುತ್ತಂತೆ. ನಮ್ಗೆ ಹಿಂಗೆ ಆಫೀಸ್ಗಳಲ್ಲಿ ಆಡಿಟ್ ಆಗುತ್ತೆ ವರ್ಷಕ್ಕೊಂದ್ಸಲಿ, ಆ ಥರ ಇಡೀ ನಮ್ಮ ಫೈಲುಗಳೆಲ್ಲ ಆಡಿಟ್ ಆಗುತ್ತಂತೆ. ಭಗವಂತನ ಹತ್ರ ಆಡಿಟ್, ಅವನು ಅಕ್ಸೆಪ್ಟೆಡ್ ಅಂತ ಸೀಲ್ ಹಾಕ್ಬಿಟ್ರೆ ನಮ್ಮ ಫೈಲ್ಗೆ ನಾವು ಗೆದ್ವಿ, ಆ ವರ್ಷಕ್ಕೆ ಗೆದ್ವಿ. ಅವನೇನ ರಿಜೆಕ್ಟೆಡ್ ಅಂತ ಸೀಲ್ ಹಾಕ್ಬಿಟ್ರೆ ತಗೊಳ್ಳಿ, ಆ ವರ್ಷ ಪೂರ್ತಿ ನಮಗೆ ತೊಂದರೆಗಳು ಅಂತಕ್ಕಂಥದ್ದು ಇರುತ್ತೆ. ಅದಕ್ಕೆ ದೇವತೆಗಳಿಗೆ ಏನು ಅಂದರೆ ಅವ್ರವ್ರ ಫೈಲ್ಗಳನ್ನು ಕಂಕಳಲ್ಲಿ ಇಟ್ಕೊಂಡು ಹೋಗಿರ್ತಾರಂತೆ. ಅಪ್ಪ ನಮ್ದನ್ನ ಇದು ಮಾಡಿಬಿಡು ಅಂತ ಹೇಳ್ಬಿಟ್ಟು. ಅದರಲ್ಲಿ ಭಗವಂತ ಅಬ್ಜೆಕ್ಷನ್ ಮಾಡ್ತಾನಂತೆ, ಫೈರ್, ಯಾರೋ ಅಗ್ನಿ, ನೀನು ಸರಿಯಾಗಿ ನಡ್ಕೊಂಡಿಲ್ಲ ಈ ವರ್ಷ, ಎಲ್ಲೆಲ್ಲಿ ಏನೇನು ಸುಡಬೇಕಾಗಿತ್ತು ಅದನ್ನು ಸುಟ್ಟಿಲ್ಲ, ತಗೋ ರಿಜೆಕ್ಟೆಡ್ ಅಂತ ಸೀಲ್ ಹಾಕ್ಬಿಡ್ತಾನಂತೆ. ನೋಡಿ, ಅದಕ್ಕೆ ವೈಕುಂಠ ಏಕಾದಶಿ ಆದ ತಕ್ಷಣ ಅಗ್ನಿ ಅವಘಡಗಳು ಜಾಸ್ತಿ ಆಗೋಗ್ಬಿಡುತ್ತೆ. ಎಲ್ಲಿ ನೋಡಿದ್ರು ಅಲ್ಲೆಲ್ಲೋ ಇದು ಗೋಡನ್ ಹತ್ಕೊಂಡು ಉರಿದೋಯ್ತಂತೆ, ಇಲ್ಲೆಲ್ಲೋ ಇದನ್ನು ಹತ್ಕೊಂಡು ಉರಿದೋಯ್ತಂತೆ, ಕಾಡು ಉರಿದೋಯ್ತಂತೆ, ಬರೀ ಇವೇ ನಾವು ಕೇಳ್ತಾ ಇರ್ತೀವಿ. ಇನ್ನು ವರುಣನ್ಗೆ ಏನನ್ನ ರಿಜೆಕ್ಟೆಡ್ ಅಂತ ಹಾಕ್ಬಿಟ್ರೆ ವರುಣ ಶುರು ಮಾಡ್ಕೊಂಡ್ಬಿಡ್ತಾನಂತೆ. ಎಲ್ಲಂದ್ರಲ್ಲೇ ಮಳೆಗಳು, ಅತಿವೃಷ್ಟಿ, ಅನಾವೃಷ್ಟಿ, ಈ ಥರದ್ದೆಲ್ಲ ಕೂಡ. ಅಂದರೆ ಇದು ಸುಮ್ಮನೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಹೆಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ನಮ್ಗೆ ಹೆಂಗಿರುತ್ತೋ ದೇವತೆಗಳಿಗೂ ಕೂಡ ಅಷ್ಟೇ ಭಯ ಇರುತ್ತೆ. ಯಾಕೆಂದರೆ ನಾವು ಕಠೋಪನಿಷತ್ನಲ್ಲಿ ಈಗ ಆಲ್ರೆಡಿ ಕೇಳಿದ್ದೀವಿ, ಅವನಿಗೆ ಹೆದರಿ ಪ್ರತಿಯೊಬ್ಬ ದಿಕ್ಪಾಲಕರು ಗ್ರಹಗಳು ಕೂಡ ನಡ್ಕೊಳುತ್ತೆ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಭಗವಂತನಿಗೆ ಹೆದರಿ ನಡೀತಾರೆ. ಅವ್ರವ್ರಿಗೆ ಭಯಗಳು ಏನು ಅಂತಂದರೆ ನಾವು ಕರೆಕ್ಟಾಗಿ ನಡ್ಕೊತಾ ಇದ್ದೀವಾ ಇಲ್ಲವಾ ಅಂತ ಹೇಳ್ಬಿಟ್ಟು ಅಂತ. ಅದಕ್ಕೆ ಭಗವಂತ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ನಾನು ಸೃಷ್ಟಿ ಆದಿನಲ್ಲೇ ಸೂರ್ಯನಿಗೆ ಈ ಯೋಗವನ್ನು ಬೋಧಿಸಿದ್ದೆ. ಯಾವ ಯೋಗ? ಕರ್ಮಯೋಗವನ್ನು ಬೋಧಿಸಿದ್ದೆ ಅಂತ ಹೇಳ್ಬಿಟ್ಟು. ಕರ್ಮಯೋಗ ಅಂದ್ರೆ ಏನು ಅಂದರೆ, ಫಲವನ್ನು ಅಪೇಕ್ಷಿಸ್ದಿರ ನಿಮ್ಮ ಡ್ಯೂಟಿಗಳನ್ನು ಮಾಡಿರಿ, ನಾಲ್ಕೇಂಟಿ ಅಂತ ಕೇಳಬೇಡ್ರಿ. ನಮ್ಗೆ ಹೆಂಗೆ ಅಂತಂದರೆ, ಇಲ್ಲಿಂದ ಏನೋ ಒಂದು ವಸ್ತು ತೆಗೆದು ಈ ಕಡೆಗೆ ಇಟ್ಟಿದ್ದೀವಿ ಅಂತಂದರೆ ನಾಲ್ಕೇಂಟಿ, ನಂಗೇನು ಲಾಭ? ನಂಗೆ ಲಾಭ ಇದ್ರೆ ಮಾತ್ರ ಇಡ್ತೀನಿ, ಇಲ್ಲದ್ರೆ ಸುಮ್ಮನೆ ಏನಕ್ಕೆ ಕೇಳಬೇಕು ನಾನು? ಈ ಥರದ ನೇಚರು ಮನುಷ್ಯನಿಗೆ ಇರುತ್ತೆ. ಅದನ್ನು ಬಿಡಬೇಕು ಅಂತ ಭಗವಂತ ಹೇಳ್ತಕ್ಕಂಥದ್ದು. ಅಂದರೆ ಸೇವಾ ಮನೋಭಾವದಿಂದ ನೀವು ಪ್ರತಿಯೊಂದನ್ನು ಭಗವಂತನಿಗೆ ಕೈಂಕರ್ಯ ಅನ್ನೋ ಮನೋಭಾವದಿಂದ ಪ್ರತಿಯೊಂದನ್ನು ಮಾಡ್ಕೊತ ಹೋದರೆ ಅದೇ ಕರ್ಮಯೋಗ ಆಗೋಗ್ಬಿಡುತ್ತೆ. ಫಲನ ಅಪೇಕ್ಷಿಸಬೇಡ್ರಿ ಅಂದರೆ ಫಲ ನಿಮ್ಗೆ ಸಿಗೋದೇ ಇಲ್ಲ ಅಂತಲ್ಲ. ಸತ್ಕರ್ಮ ದುಷ್ಕರ್ಮಕ್ಕೆ ಸಿಗಬೇಕಾಗಿರತಕ್ಕಂಥ ಫಲ ಸಿಕ್ಕೇ ಸಿಗತ್ತೆ. ಆದರೆ ಸಿಗತಕ್ಕಂಥ ಫಲಕ್ಕೆ ಮತ್ತೆ ನೀವು ಆಸೆ ಪಟ್ಕೊಂಡು ಇರಬೇಡ್ರಿ. ನಿಮ್ಮ ಡ್ಯೂಟಿ ನೀವು ಮಾಡ್ತಾ ಹೋಗ್ರಿ. ಅದು ಟೈಮ್ ಬಂದಾಗ ಅದು ಬರಬೇಕಾಗಿರತಕ್ಕಂಥ ದಾರಿನಲ್ಲಿ ಅದು ಬರುತ್ತೆ. ಭಗವಾನ್ ದೇನೆ ಆಯಾತು ಚಪ್ಪರ್ ಪಾಡ್ ಕರ್ದೇಗ ಅಂತ ಹೇಳ್ತಾರೆ. ಅಂದರೆ ಭಗವಂತ ಕೊಡಬೇಕು ಅಂತ ಅಂದ್ಕೊಂಡಾಗ ನಾವು ಅನ್ಕೊಂತೀವಂತೆ, ನೀನು ಹೆಂಗೆ ಕೊಡ್ತೀಯೋ ನೋಡೋಣ ಅಂತೇಳ್ಬಿಟ್ಟು ಬಾಗಿಲನ್ನ ಕಿಟಕಿನ ಎಲ್ಲ ಮುಚ್ಕೊಂಡು ಯಾವನೊಬ್ಬನ ಕೂತಿದ್ನಂತೆ, ನೀನು ಹೆಂಗೆ ಕೊಡ್ತೀಯೋ ನಾನು ನೋಡ್ತೀನಿ ಅಂತೇಳ್ಬಿಟ್ಟು. ಚಪ್ಪರ್ ಪಾಡ್ ಕರ್ದೇಗ ಅಂತಂದರೆ ಚಾವಣಿ ಸೀಳ್ಬಿಟ್ಟು ಕೊಡ್ತಾನಂತೆ ಭಗವಂತ, ಆಯ್ತಪ್ಪ ನಿಂಗೆ ಬರಬೇಕಾಗಿರೋದು ಅಂತೇಳ್ಬಿಟ್ಟು. ಹಂಗಾಗಿ ಎಲ್ಲಿದ್ರೂ ಕೂಡ ಶುಭ ಆಗಲಿ ಅಶುಭ ಆಗಲಿ ನಾವು ತಪ್ಪಿಸ್ಕೊಳೋಕ್ಕಾಗಲ್ಲ. ಭಗವಂತ ಕೊಟ್ಟೇ ಕೊಡ್ತಾನೆ. ಹಂಗಾಗಿ ತಲೆ ಕೆಡಿಸ್ಕೊಳೋದು ಬೇಡ. ಭಗವಂತ ಏನು ಕೊಡ್ತಾನೆ ಅದು ನಾವು ಅನುಭವಿಸ್ಬೇಕು. ಒಂದು ವೇಳೆ ಏನೋ ಕಷ್ಟಗಳು ಬಂತು ಅಂದ್ಕೊಳ್ಳಿ, ದುಃಖಗಳು ಬಂತು, ಅವಮಾನ ಆಯಿತು ಅಂತ ಇಟ್ಕೊಳ್ಳಿ, ಆವಾಗ ದುಃಖ ಪಡಬಾರ್ದು. ಅರ್ಜುನ್ ಸಿಂಗ್ ಅಂತ ಒಬ್ಬರು ಇದ್ದಾರೆ, ಯಾರು ನಮ್ಮ ಸಿಖ್ ಸಂಪ್ರದಾಯದಲ್ಲಿ ಅರ್ಜುನ್ ಸಿಂಗ್ ಅಂತ ಬರ್ತಾರೆ. ಅವರೊಂದು ಮಾತು ಹೇಳ್ತಾರೆ, ತೇರಿ ಕರಿ ಮೀಠಿ ಲಾಗಿ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ನೀನೇನು ಮಾಡಿದ್ರು ನಂಗೆ ಸ್ವೀಟ್ ಆಗಿರುತ್ತೆ. ನೀನು ಏನು ಕೊಡ್ತೀಯಪ್ಪ, ಇವಾಗ ನಮಗೆ ತುಂಬ ಪ್ರೀತಿ ಪಾತ್ರರು ಯಾರೋ ಇದ್ದಾರೆ, ಅಥವಾ ಒಂದು ಮಗು ಇದೆ ಅಂದ್ಕೊಳ್ಳಿ ಮನೆಯಲ್ಲಿ, ತುಂಬ ಪ್ರೀತಿ ಪಾತ್ರರು, ನಾವು ತುಂಬ ಪ್ರೀತಿ ಮಾಡ್ತಾ ಇರ್ತೀವಿ. ಒಂದೊಂದ್ಸರಿ ಏನು ಮಾಡುತ್ತೆ, ಅಪ್ಪ ತಗೋ ಅಂತ ಚಾಕ್ಲೇಟ್ ಕೊಟ್ಬಿಡತ್ತೆ, ಅಪ್ಪ ತಗೋ ಅಂತ ಬಿಸ್ಕೆಟ್ ಕೊಟ್ಬಿಡುತ್ತೆ. ಒಂದ್ಸರಿ ಇದಕ್ಕಿದ್ದಾಗ ಸುಮ್ಮನೆ ಕೂತ್ಕೊಂಡಿರ್ತೀವಿ, ಬಂದು ಕೆನ್ನೆ ಹೊಡೆದು ಬಿಡುತ್ತೆ. ಅವಾಗ ನಾವು ಕೋಪ ಮಾಡ್ಕೊಳಕ್ಕಾಗತ್ತಾ? ಇಲ್ಲ. ಯಾಕಂದ ಕೆನ್ನೆ ಹೊಡೆದ್ಬಿಟ್ಟೆ ಅಂತ ಮುದ್ದಾಡ್ತೀವಿ ನಾವು. ಯಾಕೆ ಅಂತಂದರೆ ನಮಗೆ ಅತ್ಯಂತ ಪ್ರೀತಿ ಪಾತ್ರರಾಗಿರತಕ್ಕಂಥವ್ರು ಏನು ಮಾಡಿದ್ರೂ ನಮಗೆ ಪ್ರೀತಿಯಾಗೇ ಇರುತ್ತೆ. ಹಾಗಾಗಿ ಒಂದು ಕಾಯಿಲೆ ಬರಲಿ, ಕಸಾಲೆ ಬರಲಿ, ಅವಮಾನ ಆಗಲಿ, ದುಃಖ ಆಗಲಿ, ಒಂದು ಸುಖ ಬರಲಿ, ಸಂತೋಷ ಆಗಲಿ, ಎಲ್ಲ ಕೂಡ ಭಗವಂತನ ಗಿಫ್ಟ್. ತೇರಿ ಕರಿ ಮಿಠಿಲಾಗಿ ಅಂತ. ನೀನು ಏನೇ ಮಾಡಿದ್ರು ನನಗೆ ತುಂಬ ಸ್ವೀಟ್ ಆಗಿರುತ್ತಪ್ಪ ಅಂತ ಹೇಳ್ಬಿಟ್ಟು ಅರ್ಜುನ್ ಸಿಂಗ್ ಜಿ ಅವರು ಹೇಳ್ತಾರೆ. ಹಾಗಾಗಿ ಅದನ್ನು ನಾವು ಅಳವಡಿಸ್ಕೋಬೇಕು ಅಂತ ಈ ಏಕಾದಶಿಯ ಒಂದು ಸಂಪ್ರದಾಯ ಪರಂಪರೆ ಅಂತ. ಅದಕ್ಕೆ ಇದನ್ನು ಪ್ರಥಮ ಏಕಾದಶಿ ಅಂತ ಕರೀತಾರೆ, ಶೈನಿ ಏಕಾದಶಿ ಅಂತ ಕರೀತಾರೆ, ಆಷಾಢಿ ಏಕಾದಶಿ ಅಂತ ಕರೀತಾರೆ. ಇದು ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಪುರಿ ಜಗನ್ನಾಥ ರಥಯಾತ್ರೆಗೆ ಹೊರಟಿರ್ತಾನೆ. ಯಾವಾಗ? ಆಷಾಢದ ಪ್ರಾರಂಭದಲ್ಲಿ ದ್ವಿತೀಯ ದಿನ ಈ ಗುಂಡೀಚಾ ಮಂದಿರ ಅಂತ ಇದೆ, ಆ ಗುಂಡೀಚಾ ಮಂದಿರಕ್ಕೆ ಆತ ರಥಯಾತ್ರೆಗೆ ಹೋಗಿರ್ತಾನೆ. ಈ ಗುಂಡೀಚಾ ಯಾರು ಅಂತಂದರೆ ಗಜಪತಿ ಅಂತಕ್ಕಂಥ, ಇವರು ಇಂದ್ರದ್ಯುಮ್ನ ಅಂತಕ್ಕಂಥ ಮಹಾರಾಜ.
ಈ ಇಂದ್ರದ್ಯುಮ್ನ ಮಹಾರಾಜ ನೀಲಾಚಲ ಅಂತಕ್ಕಂಥ ದೊಡ್ಡ ಬೆಟ್ಟನ ಕಡಿದು ಬಿಟ್ಟು ಏನು ಮಾಡ್ತಾನೆ, ಪೂರಿ ಜಗನ್ನಾಥನ ದೇವಸ್ಥಾನವಾಗಿ ಕನ್ವರ್ಟ್ ಮಾಡ್ತಾನೆ. ಅಂದರೆ ಕಟ್ಟಿರೋದಲ್ಲ ಅದು, ಇಡೀ ಬೆಟ್ಟನ ಕೆತ್ತಿರೋದು, ದೇವಸ್ಥಾನದ ರೂಪದಲ್ಲಿ ಮಾರ್ಪಡಿಸಿರ್ತಕ್ಕಂಥದ್ದು. ಅದನ್ನೆಲ್ಲ ಮಾಡಿ ಅಲ್ಲಿ ಪೂರಿ ಜಗನ್ನಾಥನ ವಿಗ್ರಹಗಳನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿ ಆ ಒಂದು ಪರಂಪರೆಯನ್ನು ಚಾಲು ಮಾಡಿದವರು ಇಂದ್ರದ್ಯುಮ್ನ ಮಹಾರಾಜರು. ಯಾವುದು ನಮ್ಮ ಒಡಿಸ್ಸಾ ಇದೆಯಲ್ಲ, ಅದನ್ನು ಕಳಿಂಗ ರಾಜ್ಯ ಅಂತ ಕರಿತಾ ಇದ್ರು, ಅಲ್ಲಿನ ರಾಜ ದಂಪತಿಗಳು. ಇವನೇನು ಮಾಡ್ತಾನೆ, ಪರಮಾತ್ಮ ಪ್ರತ್ಯಕ್ಷ ಆಗ್ಬಿಟ್ಟು ನಿನಗೆ ಇಷ್ಟೆಲ್ಲ ಮಾಡಿದ್ಯಲ್ಲ, ಏನು ವರ ಬೇಕೋ ಕೇಳ್ಕೊಪ್ಪ ಅಂತಂದರೆ, ಅಪ್ಪ ನನಗೆ ಸಂತಾನ ಇಲ್ದಿರೋ ಥರ ವರನ್ನು ಕೊಟ್ಟುಬಿಡು ಅಂತ ಕೇಳಿದ್ರು. ಭಗವಂತನಿಗೆ ಗಾಬರಿ ಆಗೋಯ್ತಂತೆ. ಎಲ್ಲರೂ ಏನು ಕೇಳ್ಕೊತಾರೆ, ಅಪ್ಪ ನಂಗೆ ಮನೆ ತುಂಬ ಮಕ್ಕಳಿರಲಿ, ಆ ಮಕ್ಕಳಿಗೆ ಇನ್ನೊಂದಷ್ಟು ಮಕ್ಕಳಾಗಲಿ, ಮನೆ ತುಂಬ ಮಕ್ಕಳ ಪರಂಪರೆ ಬೆಳೀಲಿ, ನಮ್ಮ ವಂಶ ಎಲ್ಲ ಆಚಂದ್ರ ತಾರಾರ್ಕ ವರ್ಧಿಸ್ಲಿ ಅಂತ ಯಾರಾದರೂ ಕೂಡ ಕೇಳ್ಕೊತಾರೆ. ಇದೇನು ನೀನು ನಾನು ಪ್ರತ್ಯಕ್ಷ ಆದರೆ ನನಗೆ ವಂಶ ಬೆಳೀದಿರ ಇರಲಿ, ಮಕ್ಕಳಾಗ್ದಿರ ಇರಲಿ ಅಂತ ನೀನು ವರ ಕೇಳ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಪರಮಾತ್ಮನಿಗೆ ಇಂದ್ರದ್ಯುಮ್ನ ಹೇಳ್ತಾನಂತೆ, ಸ್ವಾಮಿ ನನಗೇನೋ ಒಳ್ಳೆ ಬುದ್ಧಿ ಇದೆ, ನಾನು ನಿಮಗೆ ಬಿಟ್ಕೊಟ್ಟಿದ್ದೀನಿ ನನ್ನ ರಾಜ್ಯದಲ್ಲಿ ಈ ಭಾಗನ. ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಅಥವಾ ನನ್ನ ಪರಂಪರೆಯಲ್ಲಿ ಯಾರಾದ್ರೂ ಇದು ಇದು ಆಸ್ತಿ, ಇದು ನಮ್ಮ ಪಿತ್ರಾರ್ಜಿತ, ಇದನ್ನು ನಮಗೆ ವಾಪಸ್ ಕೊಡಿ ಅಂತೇನೋ ಕೇಳಿಬಿಟ್ರೆ ಏನು ಮಾಡಬೇಕು, ಕೇಳೋವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನನಗೆ ಯಾವುದೇ ಒಂದು ಸಂತಾನ ಆಗೋದು ಬೇಡ, ಸಂತಾನ ಆದರೆ ತಾನೇ ಅವ್ರು ಕೇಳೋದು. ಹಾಗಾಗಿ ನನ್ನನ್ನು ಸಮೇತವಾಗಿ ನಾನು ಶರಣಾಗತಿ ಮಾಡ್ಕೊಂಡು ನಿನಗೆ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಆ ಇಂದ್ರದ್ಯುಮ್ನ ಮಹಾರಾಜನ ಹೆಂಡತಿ ಹೆಸರು ಗುಂಡೀಚ ಅಂತ. ಆಕೆ ಹತ್ಕೊಂಡ್ಲಂತೆ, ಪರಮಾತ್ಮ ನನ್ನ ಗಂಡ ಏನೋ ಈ ಥರದ್ದು ವರ ಕೇಳಿಬಿಟ್ಟ, ಆತ ಗಂಡಸು, ಆದರೆ ಹೆಂಗಸ್ಗೆ ಮಕ್ಕಳಿಲ್ಲದೆ ಇದ್ದರೆ ಎಷ್ಟು ದುಃಖ ಆಗುತ್ತೆ, ನೀನೇನೋ ತಥಾಸ್ತು ಅಂದುಬಿಟ್ಟೆ ನನ್ನ ಗಂಡನಿಗೆ, ನಾನಿವಾಗ ಮಕ್ಕಳಿಲ್ದಿರ ಹೇಗಿರಲಿ, ನನಗೆ ಮಕ್ಕಳು ಬೇಕಲ್ಲ ಅಂತ ಹೇಳ್ಬಿಟ್ಟು ಅಂತ. ಆವಾಗ ಪೂರಿ ಜಗನ್ನಾಥ ವರ ಕೊಟ್ಟನಂತೆ, ವರ್ಷಕ್ಕೊಂದ್ಸಲಿ ನಾವು 3 ಜನ ನಿನಗೆ ಮಕ್ಕಳಾಗಿ ಬರ್ತೀವಿ, ನಿನ್ನ ಗರ್ಭಾಲಯದಲ್ಲಿ ನಾವು ನೆಲೆ ನಿಲ್ತೀವಿ, ನೀನು ಶಾಶ್ವತವಾಗಿ ಆಚಂದ್ರ ತಾರಾರ್ಕವಾಗಿ ನಿನ್ನ ಹೆಸರು ಅಂತಕ್ಕಂಥದ್ದು. ನೋಡಿ, ಇಂದ್ರದ್ಯುಮ್ನನ್ನು ಯಾರು ನೆನೆಸ್ಕೊಳ್ಳಲ್ಲ, ಆದರೆ ಗುಂಡೀಚ ನೆನೆಸ್ಕೊತೀವಿ. ಹಾಗಾಗಿ ಗುಂಡೀಚ ಮಂದಿರಕ್ಕೆ ಪ್ರತಿ ವರ್ಷ ಏನು ಮಾಡ್ತಾನೆ, ರಥಯಾತ್ರೆ ಹೊರಡ್ತಾನೆ. 3 ಜನ ಅಣ್ತಮ್ಮಂದರು, ಅಕ್ಕಂಗಿರು, ಯಾರೋ ಬಲಭದ್ರ, ಸುಭದ್ರ ಮತ್ತು ಜಗನ್ನಾಥ ಶ್ರೀಕೃಷ್ಣ ಪರಮಾತ್ಮ, 3 ಜನ ರಥಗಳಲ್ಲಿ, ಬೇರೆ ಬೇರೆ ರಥಗಳಲ್ಲಿ ಏನು ಮಾಡ್ತಾರೆ, ಗುಂಡೀಚ ಮಂದಿರಕ್ಕೆ ಹೋಗ್ತಾರೆ. ಆ ಗುಂಡೀಚ ಮಂದಿರಕ್ಕೆ ಎಂಥ ಯೋಗ ಬರುತ್ತೆ ಆವಾಗ ಅಂತಂದರೆ, ಭಕ್ತಾದಿಗಳೆಲ್ಲ ಹೋಗಿ ಅದನ್ನು ತೊಳೆದು ಶುಚಿಗೊಳಿಸಿ ಅದರೊಳಗೆ ಜಗನ್ನಾಥನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಅಲ್ಲಿ 15 ದಿನಗಳ ಕಾಲ, ಅಲ್ಲ 10-11 ದಿನಗಳ ಕಾಲ ಜಗನ್ನಾಥ ಅಲ್ಲಿ ಇರ್ತಾನೆ. ಅವ್ರ ಮನೆಯಲ್ಲಿ ಇದ್ದು ಅಲ್ಲಿ ಗುಂಡೀಚ ಆ ದೇವಿ ಅಂತಕ್ಕಂಥ ಅವಳು ಏನು ಟ್ರೀಟ್ಮೆಂಟ್ ಅಂದರೆ ಏನು ಒಂದು ಇದು ಕೊಡ್ತಾಳೆ, ಏನು ಆತಿಥ್ಯ ಕೊಡ್ತಾಳೆ, ಅದನ್ನೆಲ್ಲ ಸ್ವೀಕಾರ ಮಾಡಿ ಮಕ್ಕಳ ಥರ ಅವ್ರ ಮನೆಯಲ್ಲಿ ಆಟ ಆಡ್ಕೊಂಡಿದ್ದು. ಆಮೇಲೆ ಏನು ಮಾಡ್ತಾರಂತೆ ಅಂದರೆ, ಮಹಾಲಕ್ಷ್ಮಿ ನೋಡ್ತಾಳಂತೆ, ಅಲ್ಲಲ್ಲ ನನ್ನನ್ನು ಕರ್ಕೊಂಡೋದಿರಾ, ಇವರೆಲ್ಲ ಕೂಡ ಅಣ್ತಮ್ಮಂದ್ರ ಜೊತೆನಲ್ಲಿ ಹೋಗ್ಬಿಟ್ಟಿದ್ದಾನಲ್ಲ ಜಗನ್ನಾಥ, ಎಂಥ ಕೆಲಸ ಮಾಡಿದ್ದಾನೆ ಅಂತೇಳ್ಬಿಟ್ಟು ಪಲ್ಲಕ್ಕಿನಲ್ಲಿ ಬರ್ತಾಳಂತೆ ಮಹಾಲಕ್ಷ್ಮಿ. ಇವತ್ತಿಗೂ ನಡೀತಾ ಇರತಕ್ಕಂಥ ಒಂದು ಇದು. ಪಲ್ಲಕ್ಕಿನಲ್ಲಿ ಬಂದುಬಿಟ್ಟು ಈ ಜಗನ್ನಾಥನ ವೈಭವನ್ನೆಲ್ಲ ನೋಡಿಬಿಟ್ಟು ಮಹಾಲಕ್ಷ್ಮಿ ಕೋಪ ಬಂದ್ಬಿಡುತ್ತಂತೆ, ನನ್ನನ್ನು ಬಿಟ್ಬಿಟ್ಟು ಬಂದುಬಿಟ್ಟಿದ್ದಾಳಲ್ಲ ಅಂತೇಳ್ಬಿಟ್ಟು. ಸಾಮಾನ್ಯ ತಾನೇ, ಅಸೂಯ, ಅನುಮಾನಮು, ಆವೇಶಮು ಮುಂದೆ ಬಿಟ್ಟು తర్వాత ಆಡದ್ ಬಿಟ್ಟಿಂది ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಬೈಕೋಬೇಡಿ, ಸುಮ್ಮನೆ ಹೇಳ್ತಾ ಇದ್ದೀನಿ. ಹಾಗಾಗಿ ಮಹಾಲಕ್ಷ್ಮಿ ಆದರೂ ಕೂಡ ಅನ್ಕೊಂಡ್ಲಂತೆ, ಅಲ್ಲಲ್ಲ ನನ್ನನ್ನು ಬಿಟ್ಬಿಟ್ಟು ಹಿಂಗೆ ಮಾಡ್ತಾ ಇದ್ದಾನಲ್ಲ ಜಗನ್ನಾಥ ಅಂತ ಹೇಳ್ಬಿಟ್ಟು. ಜಗನ್ನಾಥನ ರಥನ ಒಂದು ಸ್ವಲ್ಪ ಡ್ಯಾಮೇಜ್ ಮಾಡಿಬಿಡ್ತಾಳಂತೆ. ಮಾಡಿಬಿಟ್ಟು ಬಾ ನೀನು ಹೆಂಗೆ ಬರ್ತೀಯ ಬಾ ಮನೆಗೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇದೆಲ್ಲ ನಡೀತಾ ಇರ್ತಕ್ಕಂಥ ಇವಾಗ ಇವತ್ತು ನಡೆಯುತ್ತೆ, ನೀವು ಲೈವಲ್ಲಿ ನೋಡ್ಬೋದು, ತಿರುಗು ರಥಯಾತ್ರಾ ಅಂತ ಹೇಳ್ಬಿಟ್ಟು ಅಂತ. ಬಂದುಬಿಟ್ಟು ಏನು ಮಾಡ್ತಾಳೆ, ಬಾಗಿಲು ಹಾಕ್ಕೊಂಡ್ಬಿಡ್ತಾಳಂತೆ. ಅದನ್ನೇನು ಬಲಭದ್ರನ್ನ ಬಿಟ್ಕೊತಾಳಂತೆ ದೇವಸ್ಥಾನದ ಒಳಗಡೆಗೆ, ಸುಭದ್ರನ್ನ ಬಿಟ್ಕೊತಾಳಂತೆ. ಜಗನ್ನಾಥ ಬರೋ ಅಷ್ಟೊತ್ತಿಗೆ ಬಾಗಿಲು ಹಾಕ್ಬಿಡ್ತಾಳಂತೆ, ಬರಬೇಡ ಆವಾಗ ನೀನು ಅಂತ ಹೇಳ್ಬಿಟ್ಟಂತ. ಆವಾಗ ಇವರಿಬ್ಬರ ಮಧ್ಯದಲ್ಲಿ ಪ್ರಣಯದ ಲೀಲೆ ನಡೆಯುತ್ತೆ. ಆವಾಗ ಜಗನ್ನಾಥ ಮಹಾಲಕ್ಷ್ಮಿನ ಸಮಾಧಾನ ಮಾಡಿ ರಸಗುಲ್ಲಗಳನ್ನು ಕೊಡ್ತಾನಂತೆ ಮಹಾಲಕ್ಷ್ಮಿಗೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ದಿನ ಇವತ್ತು ಏಕಾದಶಿ. ಇದು ಏನು ವಾಪಸ್ ಬರ್ತಾ ಇರ್ತಕ್ಕಂಥದ್ದು, ತಿರುಗು ರಥಯಾತ್ರೆ ಬರ್ತಾ ಇರ್ತಕ್ಕಂಥ ಒಂದು ದಿನ. ಎರಡನೇದೇನು ಅಂತಂದರೆ, ಮಹಾರಾಷ್ಟ್ರದಲ್ಲಿ ಪಂಢರಾಪುರ ಅಂತ ಇದೆ. ಈ ಪಂಢರಾಪುರದಲ್ಲಿ ವಾರಿ ಅಂತ ನಡೆಯುತ್ತೆ. ವಾರಿ ಅಂದರೆ ಜಾತ್ರೆ ಅಂತ, ಮರಾಠಿ ಭಾಷೆಯಲ್ಲಿ ವಾರಿ ಅಂದರೆ ಜಾತ್ರೆ, ವಾರ್ಕರಿ ಅಂತಾರೆ, ವಾರಿ ಅಂತಾರೆ. ವಾರಿ ಅಂದರೆ ಜಾತ್ರೆ, ವಾರ್ಕರಿ ಅಂತಂದರೆ ಅದೊಂದು ಸಂಪ್ರದಾಯ. ಅವರು ಬಿಳಿ ವಸ್ತ್ರ ಹಾಕ್ತಾರೆ, ನಾನ್ ವೆಜ್ ತಿನ್ನೋದಿಲ್ಲ, ತುಳಸಿ ಮಾಲೆಗಳನ್ನು ಹಾಕ್ಕೊತಾರೆ, ಕರಿ ಬೊಟ್ಟನ್ನು ಇಡ್ತಾರೆ ಹಣೆಗೆ. ಆಮೇಲೆ ಯಜ್ಞ ಯಾಗಾದಿಗಳನ್ನು ಅವ್ರು ಮಾಡೋದಿಲ್ಲ. ಯಾರು ವಾರ್ಕರಿ ಸಂಪ್ರದಾಯದಲ್ಲಿರ್ತಾರೆ ಅವ್ರು ಯಜ್ಞ ಯಾಗಾದಿಗಳನ್ನು ಮಾಡೋದಿಲ್ಲ. ಯಾಕೆ ಅಂತಂದರೆ ಅವ್ರು ನಂಬ್ಕೊಂಡಿರ್ತಕ್ಕಂಥ ಯಜ್ಞ ಯಾವುದು ಅಂದರೆ ಜಪಯಜ್ಞ. ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಹೇಳ್ಕೊಂಡಿರೋದ್ರಿಂದ ನಮಗೆ ಜಪಯಜ್ಞಾನೇ ಯಜ್ಞ. 24 ಗಂಟೆ ನಾವು ವಿಠ್ಠಲನ ನಾಮನ್ನೇ ಹಾಡ್ತಾ ಇರ್ತೀವಿ. ಹಂಗಾಗಿ ನಮ್ಗೆ ಯಾವುದೇ ಯಜ್ಞ ಯಾಗಾದಿಗಳು ಬೇಡ ಅಂತ ರಿಜೆಕ್ಟ್ ಮಾಡ್ತಾರೆ ಅವರು.
ಇವರೇನು ಮಾಡ್ತಾರೆ, ಲಕ್ಷಲಾದಿ ಸಂಖ್ಯೆಗಳಲ್ಲಿ ಸಂಪ್ರದಾಯಬದ್ಧವಾಗಿ ಆಳಂದಿ ಅಂತ ಇದೆ ಮಹಾರಾಷ್ಟ್ರದಲ್ಲಿ. ಆ ಆಳಂದಿನಲ್ಲಿ ಸಂತ ಜ್ಞಾನದೇವರಿದ್ದರು. ಆ ಸಂತ ಜ್ಞಾನದೇವರ ಪಾದುಕೆಗಳನ್ನು ಮತ್ತು ದೇಹುಗ್ರಾಮ ಅಂತ ಇದೆ. ಆ ದೇಹುಗ್ರಾಮದಲ್ಲಿ ತುಕಾರಾಮ್ಜಿ ಮಹಾರಾಜರಿದ್ದರು. ಆ ತುಕಾರಾಮ್ಜಿ ಮಹಾರಾಜರ ಪಾದುಕೆಗಳನ್ನು ಅಕ್ಕಪಕ್ಕದ್ದೇ ಹತ್ರ ಇರತಕ್ಕಂಥ ಊರುಗಳೇ, ಇಲ್ಲಿ ಎರಡೂ ಕಡೆಗಳಿಂದ ಪಲ್ಲಕ್ಕಿಗಳಲ್ಲಿ ಅವರ ಪಾದುಕೆಗಳನ್ನು ಹೊತ್ಕೊಂಡು ಬರ್ತಾರೆ. ಅದೇನಕ್ಕೆ ಸಂಕೇತ ಅಂತಂದರೆ, ಅವರು ಈ ವಾರ್ಕರಿ ಜಾತ್ರೆಗೆ ಅವರು ಕಾಲ್ನಡಿಗೆನಲ್ಲಿ ಬರೋರಂತೆ ಶಿಷ್ಯ ಸಮೇತವಾಗಿ. ಅದೇ ಸಂಪ್ರದಾಯನ ಇವತ್ತಿಗೂ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಅವ್ರು ಪಲ್ಲಕ್ಕಿಗಳಲ್ಲಿ ತೊಗೊಂಡು ಬರ್ತಾರೆ. ಲಕ್ಷಾಂತರ ಜನ ಆ ಪಲ್ಲಕ್ಕಿಗಳ ಜೊತೆಯಲ್ಲಿ ಬರ್ತಾರೆ. ಆ ಬರ್ತಾ ಇರತಕ್ಕಂಥ ಭಕ್ತಾದಿಗಳಿಗೆ ಆಹಾರ, ನೀರು, ಜಾತಿ, ಮತ, ಪಂಥಗಳು ನೋಡ್ದಿರ ಅನ್ಯ ಧರ್ಮೀಯರು ಕೂಡ ಇದನ್ನು ಮಾಡ್ತಾರೆ ಅಲ್ಲಿ. ಅದೊಂದು ವಿಶೇಷತೆ. ಆಹಾರ, ನೀರು, ಪಾನೀಯಗಳನ್ನು, ಅವ್ರಿಗೆ ಅನ್ನ ವಸ್ತ್ರಗಳನ್ನು ಉಳ್ಕೊಳೋದಕ್ಕೆ, ಅವರು ಕಾಲು ನೋವುತ್ತೆ ಅಂತ ಹೇಳ್ಬಿಟ್ಟು ಕಾಲು ಒತ್ತೋದಕ್ಕೆ ಕಾಂಪಿಟೇಷನ್ ಬೀಳ್ತಾರೆ. ಬಿಸಿನೀರು ಅವ್ರಿಗೆ ಮಸಾಜ್ ಮಾಡೋದು, ಆಯಿಲ್ಗಳು ಹಚ್ಚೋದು, ಅವ್ರಿಗೆಲ್ಲ ಅಷ್ಟು ಅಂದರೆ ಸಾಕ್ಷಾತ್ ಪಾಂಡುರಂಗನೇ ನಡ್ಕೊಂಡ್ ಬರ್ತಾ ಇದ್ದಾನೆ ಅನ್ನೋ ಮಟ್ಟಕ್ಕೆ ಅದನ್ನ ಇದು ಮಾಡ್ತಾರೆ. ಆ ಜಾತ್ರೆ ನಡೀತಾ ಇರತಕ್ಕಂಥ ಒಂದು ವಿಶೇಷ ದಿನ ಇವತ್ತು. ಹಂಗಾಗಿ ಇದು ಪಂಢರಾಪುರದ ವಾರಿ ಅಂತ ಹೇಳ್ಬಿಟ್ಟು, ಇದು ಪಂಢರಾಪುರದಲ್ಲಿ ದೇವರನ್ನು ನೋಡೋಕೆ ಆಗೋದಿಲ್ಲ ಅಲ್ಲ, ಅಷ್ಟು ಬರೀ ಆ ಕಲಶ ಕಾಣಿದ್ರೆ ಸಾಕು, ಅಷ್ಟು ಜನ ಇರ್ತಾರೆ. ಅಷ್ಟೇ ದರ್ಶನ ದರ್ಶನ ಆಯ್ತು ಅಂತ ಹೇಳ್ಬಿಟ್ಟು ನಮಸ್ಕಾರ 20 ಕಿಲೋಮೀಟರ್ ದೂರದಲ್ಲಿ ಗೋಪಾಲಪುರಂ ಅಂತ ಇದೆ. ಆ ಗೋಪಾಲಪುರಂನಲ್ಲಿ ಸಕ್ಕುಬಾಯಿ ಮನೆ ಇದೆ. ಇವತ್ತಿಗೂ ನೀವು ಅಲ್ಲಿ ಸಕ್ಕುಬಾಯಿ ಬೀಸೋ ಕಲ್ಲು, ಆಕೆ ತಟ್ಟಿರ್ತಕ್ಕಂಥ ಬೆರಣಿಗಳದ ಇದು, ಆಮೇಲಿಂದ ಆಕೆನ ಕಟ್ಟಾಕಿದ ಜಾಗ, ಆಕೆ ಮೊಸರು ಕಡಿತಾ ಇದ್ದಿದ್ದ ಜಾಗ, ಅವೆಲ್ಲ ಇದೆ. ಆ ಗೋಪಾಲಪುರಂ ಸಕ್ಕುಬಾಯಿ ಮನೆ ಹತ್ತಿರಿಂದ ಕ್ಯೂ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ನಾವು ಹೋಗಿದ್ವಿ, ಅದ್ಭುತವಾಗಿರತಕ್ಕಂಥ ಒಂದಿದು. ನಾವು ಅದು ಇನ್ನೇನು ವಾರಿ ಸ್ಟಾರ್ಟ್ ಆಗಬೇಕು ಒಂದು ತಿಂಗಳ ಮುಂಚೆ, ಒಂದು 20 ದಿನದ ಮುಂಚೆ ಏನೋ ಹೋಗಿದ್ವಿ. ಆ ಗೋಪಾಲಪುರಂನಿಂದ ಅದು ಪ್ರಾರಂಭ ಆಗುತ್ತೆ ಕ್ಯೂ. ಸುಮಾರು 20 ಕಿಲೋಮೀಟರ್ ದೂರ ನಡ್ಕೊಂಬರ್ತಾರೆ, ಕ್ಯೂನಲ್ಲಿ ನಡ್ಕೊಂಬರ್ತಾರೆ. ಅಲ್ಲಿ ವಿಶೇಷ ದರ್ಶನ ಅಂತ ಇಲ್ಲ, ತಿರುಪತಿನಲ್ಲಿದ್ದಂಗೆ ವಿಶೇಷ ದರ್ಶನ ಅಂತ ಇಲ್ಲ. ಎಲ್ಲರೂ ಕೂಡ ಧರ್ಮ ದರ್ಶನಕ್ಕೆ ಬರಬೇಕು. ಆ ಬಂದ ಮೇಲೆ ಏನಾಗುತ್ತೆ, ಆ ವಿಠ್ಠಲನ ದೇವಸ್ಥಾನದ ಪಕ್ಕದಲ್ಲೇ ಒಂದು ಮಲ್ಟಿ ಸ್ಟೋರಿಡ್ ಇದಿದೆ, ಏನು ದೊಡ್ಡದೊಂದು ಕಾಂಪ್ಲೆಕ್ಸ್ ಥರ ಕಟ್ಬಿಟ್ಟಿದ್ದಾರೆ. ಅಲ್ಲಿ ಮತ್ತೆ ರೌಂಡ್ಗಳು ಹಾಕ್ಬೇಕು ಅವರು. ಮೇಲಿಂದ ಕೆಳಗಡೆ ಫಸ್ಟ್ ಮೇಲೆ ಹತ್ಕೊಂಡ್ಬಿಡ್ತಾರೆ, ಅಲ್ಲಿಂದ ಕೆಳಗಡೆ ಇಳ್ಕೊಂಡು ಬರ್ತಾರೆ. ಇಷ್ಟೆಲ್ಲ ಸುತ್ತಕೊಂಡು ಅವರು ಏಕಾದಶಿ ದಿವಸ ದರ್ಶನಕ್ಕೆ ಅಲ್ಲಿ ಸೇರ್ಕೋಬೇಕು. ಯಾರಿಗೆ ದರ್ಶನ ಸಿಗುತ್ತೋ ಯಾರಿಗೆ ದರ್ಶನ ಸಿಗಲ್ವೋ ಗೊತ್ತಾಗೋದಿಲ್ಲ. ಹಾಗಾಗಿ ಏನು ಮಾಡ್ತಾರೆ, ಸಾಕಷ್ಟು ಜನ ದರ್ಶನಕ್ಕೆ ಅಂತ ಹೋದರೆ ಕೆಲವರೆಲ್ಲ ಏನು ಮಾಡ್ತಾರೆ, ಅಲ್ಲಿ ಬಂದ್ಬಿಟ್ಟು ಆ ಗೋಪುರದ ದರ್ಶನ ಮಾಡ್ತಾರೆ. ಗೋಪುರದ ದರ್ಶನ ಮಾಡಿಕೊಂಡು ಇದೇ ನಮಗೆ ಪಾಂಡುರಂಗನ ದರ್ಶನ, ಇಲ್ಲಿಗೆ ಪಾಂಡುರಂಗನ ದರ್ಶನ ಆಯಿತು ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಇನ್ನು ವಯಸ್ಸಾದವ್ರಿಗೆ ಅಂತ ಹೇಳ್ಬಿಟ್ಟು ಮುಖದರ್ಶನ ಅಂತ ಮಾಡಿರ್ತಾರೆ ಅಲ್ಲಿ. ಇವತ್ತಿಗೂ ನಾವು ನೋಡ್ಬೋದು. ಹೆಂಗೆ ಅಂದರೆ ದೇವಸ್ಥಾನದ ಎದುರುಗ ಈ ಥರದ್ದೊಂದು ಕಿಟಕಿ ಮಾಡಿದ್ದಾರೆ. ಹೆಂಗೆ ಕನಕನ ಕಿಂಡಿ ಇದೆ ನಮ್ಮ ಉಡುಪಿನಲ್ಲಿ. ಹಾಂ ಹಾಂ, ದೇವರನ್ನ ಸುಮಾರು ಒಂದು 20-30 ಅಡಿ ದೂರದಿಂದ ನಾವು ನೋಡ್ತೀವಿ. ಇಷ್ಟು ಭಾಗ ಮಾತ್ರ ಕಾಣ್ತಾನೆ, ಈ ಎದೆ ಮುಟ್ಟಕ್ ಆಗೋದಿಲ್ಲ. ಈ ಲೈನ್ ಅಲ್ಲಿ ಬಂದ್ರೆ ನಾವು ಪಾದ ಮುಟ್ಟಿ ನಮಸ್ಕಾರ ಮಾಡ್ಬೋದು. ಇಲ್ಲಾಂದ್ರೆ ಮುಖ ದರ್ಶನ ಮಾತ್ರ, ಇಷ್ಟು ಭಾಗ ಮಾತ್ರ ಕಾಣ್ತಾನೆ, ಆ ದರ್ಶನ ಮಾಡ್ಕೊಂಡು ಬರ್ಬೋದು. ಇದೊಂದು ವಿಶೇಷತೆ. ಹಾಗಾಗಿ ಇದೆಲ್ಲ ನೋಡಿ ತಿಳ್ಕೊತಾ ಇದ್ರೆ ಅಲ್ಲಿ ಹೋಗಿ ನಿಜವಾಗ್ಲೂ ಆನಂದ ಆಗ್ಬಿಡುತ್ತೆ. ಆಮೇಲೆ ಎಂಥ ಡಿವೈನ್ ವೈಬ್ರೇಷನ್ಸ್ ಇರುತ್ತೆ ಅಂತಂದರೆ ನಿಜವಾಗ್ಲೂ ಪ್ರೇಮಿಸ್ತಕ್ಕಂಥ ಭಕ್ತರಿಗೆ, ಭಗವಂತನನ್ನು ಪ್ರೇಮಿಸ್ತಕ್ಕಂಥ ಭಕ್ತರಿಗೆ ಆ ಎದುರುಗ ನಿಂತ್ಕೊಳಕ್ಕಾಗೋದಿಲ್ಲ, ಹಿಂದಕ್ಕೆ ತಳ್ಳದಂಗೆ ಆಗುತ್ತೆ. ಹಿಂಗೆ ಅಂದರೆ ಅಷ್ಟು ಡಿವೈನ್ ವೇವ್ಸ್ ಡಬಾ ಅಂತ ಬಂದು ಹೊಡೆಯುತ್ತೆ. ಅಷ್ಟು ಅದ್ಭುತ. ಅದಕ್ಕೆ ಇವ್ರು ಹೇಳ್ತಾರೆ, ಯಾರು ರಾಮಕೃಷ್ಣ ಪರಮಹಂಸರು ಅವ್ರ ಜೀವನದಲ್ಲಿ ಪುರಿ ಜಗನ್ನಾಥನ ದರ್ಶನಕ್ಕೆ ಹೋಗಿಲ್ವಂತ. ಯಾಕೆ ಹೋಗಲಿಲ್ಲ ಅಂತ ಶಿಷ್ಯರು ಕೇಳಿದ್ರೆ ಅವ್ರು ಹೇಳ್ತಾರೆ, ನಾನು ಪುರಿ ಜಗನ್ನಾಥನ ದೇವರ ಮುಂದೆ ಹೋಗಿ ನಿಂತ್ಕೊಂಡ್ರೆ ನನ್ನ ಶರೀರ ಬಿದ್ದೋಗುತ್ತೆ, ನನ್ನ ಶರೀರ ಅಲ್ಲಿಗೆ ಅಂತ್ಯ ಆಗಿಬಿಡತ್ತೆ ಅಂತ. ಅಂದರೆ ಅಷ್ಟು ವೈಬ್ರೇಷನ್ ಇರುತ್ತೆ, ತಟ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ಅದ್ಭುತವಾಗಿರತಕ್ಕಂಥ ದರ್ಶನಗಳು ಇವೆಲ್ಲ ಕೂಡ. ನೀವೆಲ್ಲ ಇಲ್ಲಿಂದ ಹೋಗಿದ್ದಾದಮೇಲೆ ಭಕ್ತಿ ಟಿ ವಿನಲ್ಲಿ ಲೈವ್ ಹಾಕಿದ್ರೆ ತಿರುಗುರಥ ಯಾತ್ರ, ಈ ಪಂಢರಾಪುರದ ದರ್ಶನ ಎಲ್ಲ ಕೂಡ ಲೈವಲ್ಲಿ ತೋರಿಸ್ತಾರೆ, ನೋಡ್ಬೋದು. ಅದ್ಭುತವಾಗಿರತಕ್ಕಂಥ ದಿನ. ಹಾಗಾಗಿ ಇವತ್ತು ಸ್ವಲ್ಪ ಸಮಯ ಜಾಸ್ತಿನೇ ತೊಗೊಂಡೆ ಅಂತ ಕಾಣುತ್ತೆ. ಆದರೂ ಕೂಡ ವಿಶೇಷವಾಗಿ ಇವತ್ತು ಏಕಾದಶಿ ಮಹತ್ವವನ್ನು ಹೇಳಬೇಕು ಅಂತ ಹೇಳ್ಬಿಟ್ಟು ಅದ್ಭುತವಾಗಿರ್ತಕ್ಕಂಥ ದಿನದಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ ಭಗವಂತನ ಸ್ಮರಣೆ ಮಾಡೋದಕ್ಕೆ. ಹಾಗಾಗಿ ಇಷ್ಟು ಹೇಳ್ತಾ ಇಲ್ಲಿಗೆ ಪ್ರವಚನವನ್ನು ಪ್ರಾರಂಭ ಮಾಡೋಣ. ಕರೆಕ್ಟ್ ಅಮ್ಮ, ಒಂದೊಂದು ತಿಂಗಳು ಒಂದೊಂದನ್ನು ಬಿಡ್ತಾರೆ. ಅದು ಯಾಕೆ ಬಿಡೋದು ಅಂತಂದರೆ ಮೋಹ ಹೋಗಬೇಕು ಅಂತ. ಸಾಮಾನ್ಯಕ್ಕೆ ನಮ್ಗೆ ಏನಾಗಿರುತ್ತೆ ಅಂತಂದರೆ ತಿನ್ನೋದ್ರ ಮೇಲೆ ಮೋಹ ಇರುತ್ತೆ. ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಹೇಳ್ಬಿಟ್ಟು ಅಂತ ನಮಗೆ ತಿನ್ನೋದ್ರ ಮೇಲೆ ಗಮನ ಇರುತ್ತೆ. ನಮ್ಗೇನಾಗಿರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ವಸ್ತುಗಳ ಮೇಲೆ ಇಚ್ಛೆ ಇರುತ್ತೆ, ಆಸೆ ಇರುತ್ತೆ. ಹಾಗಾಗಿ ನಮಗೆ ಅದನ್ನು ಬಿಡೋದಕ್ಕಾಗಲ್ಲ, ಆ ವ್ಯಾಮೋಹವನ್ನು ಬಿಡೋದಕ್ಕಾಗೋದಿಲ್ಲ.
ಹಾಗಾಗಿ ಏನು ಮಾಡ್ತಾರೆ, ಫಸ್ಟ್ ಏನು ಮಾಡ್ತಾರೆ, ದ್ವಿದಳ ಧಾನ್ಯಗಳನ್ನೆಲ್ಲ ಬಿಡಿಸ್ತಾರೆ. ಅಂದರೆ ಡಬಲ್ ಇದಿರುತ್ತಲ್ಲ, ಲೀಫ್ ಇರ್ತಕ್ಕಂಥ ಧಾನ್ಯಗಳನ್ನು ಯಾವುದನ್ನು ತಿನ್ನಬಾರ್ದು ಮೊದಲನೇ ತಿಂಗಳು. ಆಮೇಲೆ ಹಾಲು ಬಿಡಬೇಕು ಅಂತಾರೆ, ಆಮೇಲೆ ಮೊಸರು ಬಿಡಬೇಕು ಅಂತ ಹೇಳ್ತಾರೆ. 3ನೇ ತಿಂಗಳು ತುಪ್ಪ ಮತ್ತು ತರಕಾರಿಗಳನ್ನು ಬಿಡಬೇಕು ಅಂತ ಹೇಳ್ಬಿಟ್ಟು. ಯಾಕಿದು ಅಂತಂದರೆ ಏನನ್ನು ಬೇಕಾದರೂ ನಾವು ಬಿಡಬಲ್ವಿ ಅಂತ. ಪುಸ್ತಕ ಆಗೋಗಿದೆ ಇತ್ತೋಳಿ ಹಾಗಾಗಿ ನಾವು ಬಿಡಬಲ್ಲವಿ ಅಂತ ನೋಡಿ. ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ, ಹೌದಾ? ಮನಸ್ಸೊಂದು ಮಾಡಿದ್ರೆ ಏನು ಬೇಕಾದರೂ ಬಿಟ್ಬಿಡ್ಬೋದು. ಎಂಥ ಪ್ರೀತಿಪಾತ್ರವಾಗಿರತಕ್ಕಂಥದ್ದನ್ನು ಬಿಟ್ಟು ಬಿಡ್ಬೋದು. ಅದನ್ನು ತಿಳಿಸೋದಕ್ಕೋಸ್ಕರ, ಅದನ್ನು ಪ್ರಾಕ್ಟೀಸ್ ಮಾಡಿಸೋದಕ್ಕೋಸ್ಕರ ನಮಗೆ ಮಾಡ್ತಾರೆ. ನಮಗೆ ಎಷ್ಟು ಕಷ್ಟ ಇರುತ್ತೆ. ನಾವು ಪ್ರತಿದಿನ ಬೆಳಗ್ಗೆ ಅದು ಕಾಫಿ ಬಿಡಲಿ ನೋಡೋಣ, ಕಾಫಿ ಬಿಡೋದಕ್ಕಾಗಲ್ಲ. ತಲೆ ನೊಪ್ಪಿಂಚವೇ ಕಾళ్ళు ಪೀಕಿಂಚವೇ ಕಾಫಿ ದೇವಿ ನಮೋಸ್ತುತೆ ಅಂತ ಹೇಳ್ಬಿಟ್ಟು ಅಂತ ಬೆಳಗ್ಗೆ ಎದ್ದ ತಕ್ಷಣ ನಾವು ದಂಡಕ ಹಾಡ್ಬಿಟ್ಟು ನಮಸ್ಕಾರ ಮಾಡ್ತೀವಿ ಕಾಫಿಗೆ. ಹಾಗಾಗಿ ಸಣ್ಣ ಒಂದು ಕಾಫಿ ಬಿಡೋದಕ್ಕಾಗಲ್ಲ ನಮ್ಗೆ. ಬೆಳಗ್ಗೆ ಎದ್ದು ನಮ್ಗೆ ಬೇಕು ಅಂದ್ಕೊಂಡಿದ್ದನ್ನು ಬಿಡೋದಕ್ಕಾಗತ್ತಾ? ಆದರೆ ಇರೋ ವಿಚಾರ ಏನು ಅಂತಂದರೆ, ಎಲ್ಲದಕ್ಕೂ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ. ನಮಗೆ ಬಂಧನ ಉಂಟು ಮಾಡ್ತಾ ಇರ್ತಕ್ಕಂಥದ್ದು, ಮೋಕ್ಷ ಉಂಟು ಮಾಡ್ತಾ ಇರ್ತಕ್ಕಂಥದ್ದು ಮನಸ್ಸು. ಮನಸ್ಸೊಂದು ಮಾಡಿದ್ರೆ ಏನು ಬೇಕಾದರೂ ಬಿಟ್ಟು ಬಿಡ್ಬೋದು. ಇವಾಗ ಶುಗರ್ ಪೇಷಂಟ್ಗಳು, ಅವ್ರಿಗೆ ಏನಾಗಿರುತ್ತೆ, ಸ್ವೀಟು ಅಂತಕ್ಕಂಥದ್ದು ವಿಷ, ಹೌದಾ? ಶುಗರ್ ಅಂದರೆ ಸಕ್ಕರೆ ಪದಾರ್ಥಗಳು, ಸಿಹಿ ಪದಾರ್ಥಗಳು ತಿನ್ನಬಾರ್ದು, ಅದು ವಿಷ ಅಂತ ಹೇಳ್ತಾರೆ. ವಿಷ ಅಂತಂದಮೇಲೆ ಅದು ವಿಷನೇ. ಬಿಡಬೇಕು ಅಂದಮೇಲೆ ಅದನ್ನು ಬಿಟ್ಬಿಡ್ಬೇಕು. ಮನೆಯೇವ ಮನುಷ್ಯ, ದೃಢವಾಗಿರ್ತಕ್ಕಂಥ ಮನಸ್ಸಿನಿಂದ ನಾನು ತಿನ್ನಲ್ಲ. BP ಪೇಷಂಟ್ಗಳು ಉಪ್ಪಿನ ಪದಾರ್ಥಗಳು, ಕರದ ಪದಾರ್ಥಗಳು ತಿನ್ನಬಾರ್ದು, ಬಿಟ್ಟುಬಿಡ್ರಿ. ಮನಸ್ಸು ದೃಢವಾಗಿರ್ತಕ್ಕಂಥ ಸಂಕಲ್ಪ ಮಾಡಿ ನಾನು ಇದನ್ನು ತಿನ್ನೋದಿಲ್ಲ ಅಂತ ಬಿಟ್ಟುಬಿಡು. ಹೀಗೆ ನಮ್ಗೆ ಏನು ಆಗೋದಿಲ್ಲ. ಕೆಲವ್ರಿಗೇನೋ ಒಂದು ವಸ್ತುಗಳು ಅಲರ್ಜಿ ಇರುತ್ತೆ, ಅದು ತಿನ್ನೋದ್ರಿಂದ ಅಲರ್ಜಿ ಆಗುತ್ತೆ. ಹಂಗೆ ಡಾಕ್ಟ್ರ್ ಹೇಳ್ತಾ ಇರ್ತಾರೆ, ನೀವು ಇದು ತಿನ್ನಬೇಡಿ, ನಿಮ್ಗೆ ಆರೋಗ್ಯ ಕೆಡ್ತಾ ಇದೆ, ನಿಮ್ಮದು ರಿಪೋರ್ಟ್ಗಳು ಸರಿ ಬರ್ತಾ ಇಲ್ಲ, ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂತ. ಹೌದಾ ಡಾಕ್ಟ್ರೇ, ಸರಿ ಡಾಕ್ಟ್ರೇ. ಮನೆಗೆ ಬಂದ್ಮೇಲೆ ಮತ್ತೆ ಮಾಮೂಲಿ ಕುಡುಕರ ಪ್ರಮಾಣ ಅಂತಾರೆ. ಕುಡುಕರು ಹಂಗೆ ಪ್ರಮಾಣ ಮಾಡೋದು, ನಾಳೆಯಿಂದ ನಾನು ಕುಡಿಯೋದಿಲ್ಲ ಅಂತ ಪ್ರಮಾಣ ಮಾಡ್ತಾರೆ ಕುಡುಕರು. ಮತ್ತೆ ಮಾನ್ಯ ಯಾರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತಾರೆ. ಆ ದೇವ್ರ ಮೇಲೆ ಪ್ರಮಾಣ, ಈ ದೇವ್ರ ಮೇಲೆ ಪ್ರಮಾಣ, ಆ ಬೆಟ್ಟದ ಮೇಲೆ ಪ್ರಮಾಣ, ನಾನು ಕುಡಿಯೋದಿಲ್ಲ ಅಂತ. ಮತ್ತೆ ಬೆಳಗ್ಗೆ ಎದ್ದ ಅಷ್ಟೊತ್ತಿಗೆ ಮಾಮೂಲು. ಇದನ್ನು ಕುಡುಕರ ಪ್ರಮಾಣ ಅಂತಾರೆ. ನಾವು ಡಾಕ್ಟರ್ಗಳ ಮುಂದೆ ಹೋದಾಗ ಇದೇ ಪ್ರಮಾಣಗಳನ್ನೇ ಮಾಡೋದು. ಇಲ್ಲ ಡಾಕ್ಟ್ರೇ, ನೀವು ಹೇಳಿದಿರ ತಾನೆ, ನಾಳೆಯಿಂದ ಇದನ್ನು ಮುಟ್ಟೋದಿಲ್ಲ ಅಂತ. ವಿಶೇಷವಾಗಿ ಅದನ್ನೇ ಜಾಸ್ತಿ ತಿಂತೀವಿ. ಹಂಗಾಗಿ ಏನು ಮಾಡ್ತಾರೆ, ಈ ಚಾತುರ್ಮಾಸ್ಯಗಳಲ್ಲಿ ಒಂದೊಂದೇ ವಸ್ತುಗಳನ್ನು ಬಿಡಿಸಿ ನಮ್ಮ ವ್ಯಾಮೋಹ ಹೇಗೆ ಬಿಡಬೇಕು, ನಾವು ಯಾವ ಥರ ಬದುಕಬೇಕು, ಮನಸ್ಸೊಂದು ದೃಢವಾಗಿ ಇಟ್ಕೊಂಡ್ರೆ ಏನು ಬೇಕಾದ್ರೂ ಬಿಡಬಲ್ಲವಿ ಅಂತಕ್ಕಂಥದ್ದನ್ನು ತೋರಿಸೋದಕ್ಕೋಸ್ಕರ ಇದು ಪ್ರಾಕ್ಟೀಸಿಂಗ್ ಟೆಸ್ಟ್, ಪ್ರಾಕ್ಟಿಕಲ್ ಎಕ್ಸಾಮ್ ಇದ್ದಂಗೆ ಆ ಥರ ಮಾಡಿಸ್ತಾರೆ. ಇದೇ ಅದಕ್ಕೆ ಕಾರಣ. ಅಷ್ಟೇ ಹೊರತಾಗಿ ಇನ್ನೇನು ಅದನ್ನು ತಿನ್ನಬಾರ್ದು ಅಂತಲ್ಲ, ಅದೇನು ಕೆಟ್ಟದ್ದು ಅಂತಲ್ಲ, ತಿನ್ನಬಾರ್ದು ಅಂತಲ್ಲ. ಮನಸ್ಸು ಮಾಡ್ರಿ, ದೃಢವಾಗಿರ್ತಕ್ಕಂಥ ನಿಗ್ರಹ, ಇಂದ್ರಿಯ ನಿಗ್ರಹ. ನೋಡಿ, ಈ ಶರೀರದಲ್ಲಿರ್ತಕ್ಕಂಥ ಎಲ್ಲ ಇಂದ್ರಿಯಗಳ ಪೈಕಿ ಎಲ್ಲ ಇಂದ್ರಿಯಗಳು ಪಾಪ ಒಂಥರದಲ್ಲಿ ಒಳ್ಳೆಯವೇ ಅಂತೆ. ಬಹಳ ಕೆಟ್ಟ ಮುಂಡೆದು ಅಂತಾನೆ ನಾಲ್ಗೆ ಒಂದೇನಂತೆ. ಮಾತಾಡಬೇಡ ಅಂದಿದ್ದನ್ನು ಮಾತಾಡತ್ತೆ, ತಿನ್ನಬೇಡ ಅಂದಿದ್ದನ್ನು ತಿನ್ನುತ್ತೆ. ನೋಡಿ, ಕಿವಿ ಕೇಳ್ತಾ 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 ಕಿವುಡು ಬಂದ್ಬಿಡತ್ತೆ, ಕಣ್ಣು ನೋಡ್ತಾ ನೋಡ್ತಾ ಕುರುಡು ಬಂದ್ಬಿಡತ್ತೆ, ಹೌದಾ? ಚರ್ಮನೂ ಏನಾಗುತ್ತೆ, ಸ್ವಲ್ಪ ನೋಡ್ತಾ ನೋಡ್ತಾ ನೋಡಿ, ನಮಗೆ ಈ ನಡುವೆ ಇದನ್ನೇನು ನಂಗೆ ಸ್ಪರ್ಶ ಗೊತ್ತಾಗ್ತಾ ಇಲ್ಲಪ್ಪ, ಕೈನಲ್ಲಿ ಹಿಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳ್ತೀವಿ ವಯಸ್ಸಾದ್ಮೇಲೆ. ಅಂದರೆ ಚರ್ಮಕ್ಕೂ ಕೂಡ ಹಂಗೆ ಆಗುತ್ತೆ. ಮೂಗು ವಾಸನೆ ಗೊತ್ತಾಗೋದಿಲ್ಲ, ಈ ಥರ ಎಲ್ಲ ಆಗುತ್ತೆ. ಬಾಯಿ ರುಚಿ ನೋಡ್ತಾ ಇಲ್ಲ ಅಂತಕ್ಕಂಥದ್ದೆಲ್ಲನ ಇದೆಯಾ? ಇಲ್ಲ. ತಿಂದರೂ ಕೂಡ ಸವಿದೇ ಇರ್ತಕ್ಕಂಥ ಅಂಗ ಅಂದರೆ ನಾಲ್ಗೆ ಒಂದೇನಂತೆ. ಮಾತಾಡಿ ಸವಿದೇ ಇರ್ತಕ್ಕಂಥ ಅಂಗ ಅಂದರೆ ನಾಲ್ಗೆ ಒಂದೇನಂತೆ. ನಾಲ್ಗೆ ಅಷ್ಟು ಪಾಪಿ ದುಷ್ಟ ಯಾರೂ ಇಲ್ವಂತೆ. ನಮ್ಮನ್ನು ಹಾಳು ಮಾಡ್ತಾ ಇರ್ತಕ್ಕಂಥದ್ದೇ ನಾಲ್ಗೆ. ಮತ್ತು ಡಾಕ್ಟರ್ ಸಾಹೇಬರನ್ನ ಕೇಳ್ರಿ, ಇಡೀ ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಮಾಂಸಖಂಡಗಳಲ್ಲಿ, ಅಂದರೆ ಮಸಲ್ ಅಂತ ಕರೀತಾರಲ್ಲ, ಮಸಲ್ ಟಿಶ್ಯೂಸ್, ಅದರಲ್ಲಿ ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥ ಮಸಲ್ ಟಿಶ್ಯೂ ಯಾವುದು ಅಂದರೆ ನಾಲ್ಗೆನಲ್ಲಿರುತ್ತೆ. ಫ್ಲೆಕ್ಸಿಬಲ್ಲು ಅದೇ, ಅಷ್ಟು ಗಟ್ಟಿಯಾಗಿರುತ್ತೆ ಅದು. ಹಾಗಾಗಿ ಅಂಥ ಭಯಂಕರವಾಗಿರ್ತಕ್ಕಂಥ ಇಂದ್ರಿಯ ಅದು. ಅದಕ್ಕೆ ಕಲಿ ಪ್ರಾರಂಭ ಆಗ್ತಾ ಇತ್ತಂತೆ. ಬ್ರಹ್ಮಲೋಕದಲ್ಲಿ ಕಲಿ ಯುಗ ಪ್ರಾರಂಭ ಆಗ್ತಾ ಇದ್ರೆ ಕಲಿಯನ್ನ ಕರೆದ್ನಂತೆ ಬ್ರಹ್ಮದ ಸಭೆಗೆ. ಬ್ರಹ್ಮದೇವರು ಕರೆದ್ರಂತೆ, ಕಲಿ ಬಾಪ, ನಿನ್ನ ಕಲಿಯುಗ ಪ್ರಾರಂಭ ಆಗ್ತಾ ಇದೆ, ಹೋಗು ಅಂತ ಹೇಳ್ಬಿಟ್ಟಂತ. ಕಲಿ ನಾಚಿಕೆ ಇಲ್ದಿರ ದಿಗಂಬರನಾಗಿ ಒಂದು ಕೈನಲ್ಲಿ ನಾಲ್ಗೆ, ಇನ್ನೊಂದು ಕೈನಲ್ಲಿ ಮರ್ಮಾಂಗನ ಹಿಡ್ಕೊಂಡು ಆ ಇದರೊಳಗೆ ಇಂದ್ರ ಸಭೆಗೆ ಬರ್ತಾನೆ. ನೀವು ನೆಕ್ಸ್ಟ್ ಭಾಗವತದಲ್ಲಿ ಕೇಳ್ತೀರಾ ಅದನ್ನು, ಅದು ಬರುತ್ತದು. ನಾಲ್ಗೆಯನ್ನು ಮತ್ತೆ ಮರ್ಮಾಂಗನ ಹಿಡ್ಕೊಂಡು ಬರ್ತಾನೆ. ಏನಪ್ಪ ನಿಂಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ, ಹೀಗೆ ಬರ್ತಾ ಇದೆಯಾ ಸಭೆ ಒಳಗಡೆಗೆ, ಅದು ದಿಗಂಬರನಾಗಿ ಅಂತ ಬ್ರಹ್ಮ ಕೇಳಿದ್ರೆ, ಆವಾಗ ಕಲಿ ಹೇಳ್ತಾನೆ, ಸ್ವಾಮಿ, ಕಲಿಯುಗದಲ್ಲಿ ಪ್ರತಿಯೊಬ್ಬರನ್ನು ಕೂಡ ನಾನು ಈ ಇಂದ್ರಿಯಗಳಿಂದಾನೇ ಬಂಧಿಸ್ಬಿಡ್ತೀನಿ, ಅವ್ರನ್ನ ದಾರಿ ತಪ್ಪಿಸ್ತೀನಿ, ಹಾಳು ಮಾಡಿಬಿಡ್ತೀನಿ ಅವ್ರನ್ನ, ಪಾತಾಳಕ್ಕೆ ತೊಗೊಂಡೋಗ್ತೀನಿ ಅಂತ ಬಿಟ್ಟಂತ. ಅದಕ್ಕೆ ನಮ್ಮಲ್ಲಿ ನೋಡಿ ಏನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧರಾಗ್ಬಿಡ್ತಾರೆ. ಯಾವುದಕ್ಕೆ? ನಾಲ್ಗೆಗೆ ಮತ್ತು ಮರ್ಮಾಂಗಕ್ಕೋಸ್ಕರ.
ಹಾಗಾಗಿ ಈ 2 ಇಂದ್ರಿಯಗಳನ್ನು ಗೆದ್ಕೊಂಡ್ರೆ ಇಡೀ ನಮ್ಮ ಜೀವನನ್ನೇ ಗೆದ್ದಂಗೆ ಅಂತಕ್ಕಂಥದ್ದು ಇದರಲ್ಲಿ ಇರತಕ್ಕಂಥ ಒಂದು ಸಂದೇಶ. ಈಗ ಪ್ರಾರಂಭ ಮಾಡೋಣ ಪ್ರವಚನನ. ಈಗ ಎಂಟನೇ ಅನುವಾಕನ್ನು ನಾವು ಹೇಳ್ಕೋಬೇಕಾಗಿದೆ. ಪೇಜ್ ನಂಬರ್ 14, 8ನೇ ಅನುವಾಕ. ಆ ಚಿಕ್ಕ ಪುಸ್ತಕ ಇಟ್ಕೊಂಡಿದ್ರಲ್ಲ ಅವ್ರೊಂಚೂರು ಹುಡುಕೊಂಬಿಡಿ, 8 ಅಂತಿರುತ್ತೆ ನೋಡಿ. ಜೋರಾಗಿ ಹೇಳೋಣ. ನಮಃ ಸೋಮಾಯ ಚ ರುದ್ರಾಯ ಚ ನಮಸ್ತಾಮ್ರಾಯ ಚ ಅರುಣಾಯ ಚ ನಮಃ ಶಂಗಾಯ ಚ ಪಶುಪತಯೇ ಚ ನಮಃ ಉಗ್ರಾಯ ಚ ಭೀಮಾಯ ಚ ನಮೋ ಅಗ್ರೇ ವಧಾಯ ಚ ದೂರೇ ವಧಾಯ ಚ ನಮೋ ಹಂತ್ರೇ ಚ ಹನೀಯಸೇ ಚ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯೋ ನಮಸ್ತಾರಾಯ ನಮಃ ಶಂಭವೇ ಚ ಮಯೋಭವೇ ಚ ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಚ ಶಿವತರಾಯ ಚ ನಮಸ್ತೀರ್ಥ್ಯಾಯ ಚ ಕೂಲ್ಯಾಯ ಚ ನಮಃ ಪಾರ್ಯಾಯ ಚ ವಾರ್ಯಾಯ ಚ ನಮಃ ಪ್ರತರಣಾಯ ಚೋತ್ತರಣಾಯ ಚ ನಮಃ ಆತಾರ್ಯಾಯ ಚ ಲಾದ್ಯಾಯ ಚ ನಮಃ ಷಷ್ಪ್ಯಾಯ ಚ ಫೇನ್ಯಾಯ ಚ ನಮಃ ಸಿಕತ್ಯಾಯ ಚ ಪ್ರವಾಹ್ಯಾಯ ಚ. ನೋಡಿ, ಅದ್ಭುತವಾಗಿರತಕ್ಕಂಥ 8ನೇ ಅನುವಾಕ. ಇದನ್ನು ನಾನು ಹಿಂದಿನ ಪ್ರವಚನದಲ್ಲೇ ಹೇಳಿದ್ದೆ. 11 ಅನುವಾಕಗಳಲ್ಲೂ ಕೂಡ 11 ಅನುವಾಕಗಳು ರುದ್ರನ ಶರೀರ ಆಗಿದ್ದರೆ ರುದ್ರನ ಹೃದಯ ಭಾಗದಲ್ಲಿರ್ತಕ್ಕಂಥದ್ದು ಈ 8ನೇ ಅನುವಾಕ. ಈ 8ನೇ ಅನುವಾಕು ಅಂತಂದರೆ ಅಷ್ಟು ಇಂಪಾರ್ಟೆನ್ಸ್ ಇರ್ತಕ್ಕಂಥ ಒಂದು ಅನುವಾಕ. ರುದ್ರದಲ್ಲಿ ಅದ್ಭುತವಾಗಿರತಕ್ಕಂಥ ಅನುವಾಕ. ಈ ಒಂದು ಅನುವಾಕನ್ನು ಯಾರು ಅಧ್ಯಯನ ಮಾಡ್ತಾ ಇರ್ತಾರೆ ಅವರು ಇಡೀ ರುದ್ರ ಪಾರಾಯಣದ ಫಲವನ್ನು ಪಡ್ಕೊತಾರೆ ಅಂತ ಹೇಳ್ಬಿಟ್ಟು ಶಾಸ್ತ್ರಗಳಲ್ಲಿ ಹೇಳಿದೆ. ಇಲ್ಲಿ ನಾವು 11ನೇ ಒಂದು ಮಂತ್ರದವರೆಗೂ ಕೂಡ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯ ಅಲ್ಲಿವರೆಗೂ ಕೂಡ ಹಿಂದಿನ ಇದರಲ್ಲಿ ಪ್ರವಚನದಲ್ಲಿ ಅಧ್ಯಯನ ಮಾಡ್ಕೊಂಡಿದ್ವಿ. ಇವಾಗ ನಮಸ್ತಾರಾಯ ಇಂದ ಮುಂದಕ್ಕೆ ನಾವು ಅಧ್ಯಯನ ಮಾಡ್ಕೋಬೇಕಾಗಿದೆ. ಈಗ 12ನೇ ಮಂತ್ರ ನಮಸ್ತಾರಾಯ ಅಂತ ಹೇಳ್ಬಿಟ್ಟು. ತಾರಾಯ ಅಂತಂದರೆ ತಾರಕ ಬ್ರಹ್ಮಸ್ವರೂಪನು, ನಮ್ಮನ್ನು ಉದ್ಧಾರ ಮಾಡ್ತಾ ಇರತಕ್ಕಂಥ ಅವನು, ಮೇಲೆತ್ತತಕ್ಕಂಥ ಅವನು, ಪ್ರಣವ ನಾಮರೂಪನು ಅಂತ ಹೇಳ್ಬಿಟ್ಟು. ಅಂತ ಯಾವ ರೂಪದಲ್ಲಿ ಎತ್ತಾ ಇದ್ದಾನೆ ಭಗವಂತ ನಮ್ಮನ್ನು ಅಂತಂದರೆ ಪ್ರಣವದ ಸ್ವರೂಪದಲ್ಲಿ, ನಾಮದ ಸ್ವರೂಪದಲ್ಲಿ ಆತ ನಮ್ಮನ್ನು ಎತ್ತಾ ಇದ್ದಾನೆ. ಇವಾಗ ನೆಲದ ಮೇಲೆ ಒಂದು ಮಗು ಇರುತ್ತೆ. ತಾಯಿ ಮಗುವನ್ನು ಎತ್ಕೋಬೇಕು. ಮಗು ಎದ್ದೇಳು ನನ್ನ ಕೈಗೆ ಬಾ ಅಂತ ಹೇಳ್ತಾಳ? ಇಲ್ಲ. ಯಾಕಂದರೆ ಮಗುಗೆ ಏನಾಗಿದೆ, ತಾಯಿ ಮಟ್ಟಕ್ಕೆ ಏರ್ತಕ್ಕಂಥ ಶಕ್ತಿ ಮಗುಗೆ ಇಲ್ಲ. ತಾಯಿ ಏನು ಮಾಡ್ತಾಳೆ, ಮಗುವಿನ ಮಟ್ಟಕ್ಕೆ ಬಾಗ್ತಾಳೆ. ತಾನು ಬಾಗಿ ಆ ಮಗುವನ್ನ ಮೇಲಕ್ಕೆ ಎತ್ಕೊತಾಳೆ. ಇಲ್ಲಿ ಭಗವಂತ ಏನು ಮಾಡ್ತಾ ಇದ್ದಾನೆ ಅಂದರೆ ಅದೇ ಕೆಲಸನೇ ಮಾಡ್ತಾನೆ. ನಮಗೆ ಭಗವಂತನ ಲೆವೆಲ್ಗೆ ಏರ್ತಕ್ಕಂಥ ಶಕ್ತಿ ನಮಗಿಲ್ಲ. ಹಾಗಾಗಿ ಭಗವಂತ ಏನು ಮಾಡ್ತಾನೆ, ನಮ್ಮ ಲೆವೆಲ್ಗೆ ಬಂದುಬಿಡ್ತಾನೆ. ನಮ್ಮ ಲೆವೆಲಿಗೆ ಬಂದುಬಿಟ್ಟು ನಮ್ಗೆ ಹೆಂಗೆ ಬೇಕೋ ಹಂಗೆ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ಪು ಮೇಲಕ್ಕೆ ಕರ್ಕೊಂಡು ಹೋಗ್ತಾನೆ. ಅಂಚಲು ಲೇನಿ ಮೋಕ್ಷಮು ಚಾಲ ಕಷ್ಟಮೇ ಭಾವಿನಿ ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ಪು ನಾವು ಮೇಲಕ್ಕೆ ಹೋಗಬೇಕು. ಒಂದೇ ಸಲ ಇವತ್ತು ನಾನು ಜ್ಞಾನ ಸಿದ್ಧಿನ ಪಡ್ಕೊಂಡ್ಬಿಡ್ತೀನಿ, ಯೋಗಿ ಆಗೋಗ್ಬಿಡ್ತೀನಿ, ಇದು ಯಾವುದೋ ಷಟ್ಚಕ್ರಗಳನ್ನು ಭೇದಿಸ್ಬಿಡ್ತೀನಿ, ಇವೆಲ್ಲ ನಮ್ಮ ಆಗದೆ ಇರತಕ್ಕಂಥ ಮಾತು. ಇವೆಲ್ಲ ಬರೀ ಬಾಯಿ ಮಾತು ಅಷ್ಟೇ. ನಾವೇನು ಮಾಡಬೇಕು, ಫಸ್ಟು ಅವತ್ತಿಂದ ಅವತ್ತು ನಾವು ಜಡ್ಜ್ ಮಾಡ್ತಾ ಹೋಗಬೇಕು. ಇವತ್ತೇನು ಮಾಡಿದೆ, ನಾಳೆಗೆ ಏನು ಮಾಡಬೇಕು, ಇವತ್ತು ಯಾವುದನ್ನು ಗೆದ್ದೆ, ಇವತ್ತು ನನ್ನಲ್ಲಿ ಕೋಪ ಇತ್ತು, ಕೋಪನ ಗೆದ್ದಿದ್ದೀನಿ, ಸಮ್ ಎಕ್ಸ್ಟೆಂಟ್ ಗೆದ್ದಿದ್ದೀನಿ, ನಾಳೆ ಇನ್ನೇನೋ ನಾನು ಒಂದು ಮಿಸ್ಟೇಕನ್ನು ಗೆಲ್ತೀನಿ. ಈ ಥರ ನಮ್ಮ ಟಾರ್ಗೆಟ್ಸ್ ಏನು ಮಾಡಬೇಕು ಅಂದರೆ ಶಾರ್ಟ್ ಟಾರ್ಗೆಟ್ಗಳನ್ನ ಇಟ್ಕೊಂಡು ನಾವು ಗೆಲ್ತಾ ಬಂದರೆ ಖಂಡಿತ ನಾವು ಗೆದ್ದು ಬಿಡ್ತೀವಿ. ಇಲ್ಲಿ ಅದೇ ಸಾಧನೆ, ಅದನ್ನೇ ತಪಸ್ಸು ಅಂತ ಮಾಡಬೇಕು. ಆಮೇಲೆ ನಾವು ಹೆಸಿಟೇಷನ್ ಮಾಡ್ಕೋಬಾರ್ದು. ಅಯ್ಯೋ ಇಷ್ಟು ಸಣ್ಣ ಟಾರ್ಗೆಟ್ಗಳನ್ನ ಇಟ್ಕೊಳೋದಾ ಅಂತ ಹೇಳ್ಬಿಟ್ಟು ನಾವು ಅನ್ಕೋಬಾರ್ದು. ಭಗವಂತನಿಗೆ ಬೇಕಾಗಿರೋದು ಅದೇ. ಯಾರು ಚಿಕ್ಕ ಟಾರ್ಗೆಟ್ಗಳನ್ನ ಗೆಲ್ತಾ ಬರ್ತಾರೆ ಅವ್ರಿಗೆ ಭಗವಂತ
ಸಹಾಯ ಅಂತಕ್ಕಂಥದ್ದನ್ನು ಮಾಡ್ತಾನೆ. ನಾವು ಒಂದು ಹೆಜ್ಜೆ ಭಗವಂತನ ಕಡೆಗೆ ಇಟ್ಟರೆ ಭಗವಂತ 100 ಹೆಜ್ಜೆ ನಮ್ಮ ಕಡೆಗೆ ಇಡ್ತಾನಂತೆ. ಭಾಗವತದಲ್ಲಿ ಶುಗಮಹರ್ಷಿಗಳು ಹೇಳಿದ್ದಾರೆ. ಹಾಗಾಗಿ ನಾವು ಒಂದು ಹೆಜ್ಜೆಯನ್ನು ಧೈರ್ಯವಾಗಿಡೋದಕ್ಕೆ ಶುರು ಮಾಡಬೇಕು. ಅದರಲ್ಲಿ ನಾವು ಯೋಚನೆ ಮಾಡಬಾರ್ದು, ಇವತ್ತು ಏನು ಸಣ್ಣದು ಗೆದ್ದಿದ್ದೀವಿ, ನಮ್ಗೆ ಅದೇ ಒಂದು ದೊಡ್ಡ ಸಾಧನೆ. ನಾಳೆಗೆ ಏನು ಗೆಲ್ತೀವಿ, ಅದೇ ಒಂದು ದೊಡ್ಡ ಸಾಧನೆ. ಈ ಸಾಧನೆ ಮಾಡೋದಕ್ಕೆ ಭಗವಂತ ಒಂದು ಗೋಲ್ ಕೊಡ್ತಾ ಇದ್ದಾನೆ. ಅಂದರೆ ಇವಾಗ ಮಗುಗೆ ನಡೆಯೋದಕ್ಕಾಗಲ್ಲ, ತಪ್ಪಡೆಜ್ಜೆ ಹಾಕ್ಕೊಂಡು ತಪ ಅಂತ ಬಿದ್ದೋಗ್ತದೆ. ನಾವು ಹಂಗೇನೆ, ಇವತ್ತು ನಡಿತೀವಿ ಅಂತ ಹೋಗ್ತೀವಿ, 2 ಹೆಜ್ಜೆ ಇಡ್ತೀವಿ, ಬಿದ್ದೋಗ್ತೀವಿ, ನಮ್ಮ ಕೈನಲ್ಲಿ ಆಗ್ತಾ ಇಲ್ಲ. ಆವಾಗ ತಂದೆ ತಾಯಿ ಏನು ಮಾಡ್ತಾರೆ, ವಾಕರ್ ಕೊಡ್ತಾರೆ, ಇಲ್ಲಾಂದರೆ 3 ಚಕ್ರದ ಗಾಡಿ ಕೊಡ್ತಾರೆ ಮಗುಗೆ, ಏನು ಆಸರೆ, ಮುಂದಕ್ಕೆ ಹೋಗೋದಕ್ಕೆ ಆಸರೆ ಅಂತೇಳ್ಬಿಟ್ಟು. ಅದೇ ಥರನೇ ಭಗವಂತ ಏನು ಮಾಡಿದ್ದಾನೆ, ತಾರಕ ಬ್ರಹ್ಮ ರೂಪದಲ್ಲಿ ನಮ್ಮ ಕೈಗೆ ಸೇರಿಬಿಟ್ಟಿದ್ದಾನೆ, ನಮ್ಮ ಕೈಗೆ ಕೊಟ್ಬಿಟ್ಟಿದ್ದಾನೆ. ತಾರಕ ಬ್ರಹ್ಮನಾಗಿ ಅವನೇ ನಮಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಏನದು ತಾರಕ ಬ್ರಹ್ಮ ಅಂದರೆ ಪ್ರಣವ, ಓಂಕಾರ, ಇದು ತಾರಕ ಬ್ರಹ್ಮ ಅಥವಾ ಭಗವನ್ ನಾಮ ನಮಗೆಲ್ಲ ಗೊತ್ತು. ಪ್ರಣವನ್ನ ಏನು ಹೇಳುತ್ತೆ ಅಂದರೆ ಶಾಸ್ತ್ರಗಳಲ್ಲಿ ಕೆಲವರು ಉಚ್ಚಾರಣೆ ಮಾಡಬಾರ್ದು, ಶುಚಿ ಅಶುಚಿಗಳ ಭೇದ ಇಟ್ಕೋಬೇಕು, ಎಲ್ಲಿ ಉಚ್ಚಾರಣೆ ಮಾಡಬೇಕು ಎಲ್ಲಿ ಉಚ್ಚಾರಣೆ ಮಾಡಬಾರ್ದು, ಇವೆಲ್ಲ ಕೆಲವು ಕಂಡೀಷನ್ಸ್ ಇದೆ. ನಾವು ಅದನ್ನೆಲ್ಲ ಎಲ್ಲ ಕಡೆನಲ್ಲೂ ಮಾಡೋದಕ್ಕಾಗಲ್ಲ. ಆದರೆ ನಾಮಜಪ, ಭಗವನ್ ನಾಮ ಜಪ ಮಾಡೋದಕ್ಕೆ ಶುಚಿ ಅಶುಚಿಯ ಭೇದನೇ ಇಲ್ಲ. ಡೆತ್ ಬೆಡ್ ಮೇಲೆ ಹೇಳ್ಕೋಬೋದು, ರೋಗಗ್ರಸ್ತರಾಗಿರ್ತಕ್ಕಂಥವ್ರು ಹಾಸ್ಪಿಟಲ್ ಬೆಡ್ ಮೇಲೆ ಹೇಳ್ಕೋಬೋದು, ಸ್ನಾನ ಮಾಡಿಲ್ಲ ಅಂತಕ್ಕಂಥ ಯಾವುದೇ ಒಂದು ಇದಿಲ್ಲ, ಅಥವಾ ಏನೋ ತಿಂದಿದ್ದೀವಿ ಅಂತಕ್ಕಂಥ ಭೇದ ಇಲ್ಲ. ಎಲ್ಲ ಕಾಲಗಳಲ್ಲೂ ಹೇಳ್ಕೊಳೋದಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ನಾಮಸ್ಮರಣೆ. ಶುಚಿ ಅಶುಚಿ ಜಾಗದ ಕೂಡ ಒಂದು ಪ್ರಮೇಯ ಕೂಡ ಇಲ್ದಿರ ಹೇಳ್ಕೋಬೋದು. ಹಾಗಾಗಿ ತಾರಕ ಬ್ರಹ್ಮನಾಗಿರ್ತಕ್ಕಂಥದ್ದು ನಮಸ್ತಾರಾಯ, ನಮ್ಮನ್ನು ಉದ್ಧಾರ ಮಾಡೋದಕ್ಕೋಸ್ಕರ ತಾರಕ ಬ್ರಹ್ಮನ ರೂಪದಲ್ಲಿ ಈ ಹೆಂಗೆ ವಾಕರ್ ಮಗುಗೆ ಕೊಡ್ತೀವಿ ಆ ಥರ ಭಗವಂತ ನಮಗೆ ನಾಮವನ್ನು ಕೊಟ್ಬಿಟ್ಟಿದ್ದಾನೆ. ನಾಮ ನಾಮಿ ಅಭೇದ, ನಾಮಕ್ಕೂ ನಾಮಿಗೂ ಭೇದ ಇಲ್ಲ. ನಾವು ಅನ್ಕೊಂತೀವಿ ಬರೀ ಅವನ ಹೆಸರು ಕರೆದು ಬಿಟ್ರೆ ನೀನ್ ಯಾಕೋ, ಪುರಂದ್ರದಾಸರು ಹೇಳ್ತಾರೆ, ನೀನ್ ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ ಅಂತ ಹೇಳ್ಬಿಟ್ಟು ಅಂತ. ಕರಿಮಕರಿಗೆ ಸಿಲುಕಿ ಮೊರೆ ಇಡುತ್ತಿದ್ದಾಗ ಆದಿಮೂಲ ಎಂಬ ನಾಮವೇ ಕಾಯ್ತು. ಆನೆ ಮೊಸಳೆಗೆ ಸಿಕ್ಕಾಕೊಂಡ್ಬಿಟ್ಟು ಒದ್ದಾಡ್ತಾ ಇರಬೇಕಾಗಿದ್ರೆ ಮಹಾವಿಷ್ಣು ಬಂದಲ್ಲ ಕಾಪಾಡಿದ್ದು, ಆದಿಮೂಲ ಅಂತ ಕುಕ್ಕುವಂಥದ್ದು. ಆವಾಗ ಮಹಾವಿಷ್ಣು ಬಂದು ಕಾಪಾಡ್ದ. ಹಂಗಾಗಿ ಕಾಪಾಡಿದ್ಯಾರು, ಮಹಾವಿಷ್ಣುನ ಅವನ ನಾಮ. ಹಾಗಾಗಿ ನಾಮನೇ ನಿನಗಿಂತ ದೊಡ್ಡದು, ನೀನಲ್ಲ ಅಂತ ಹೇಳ್ಬಿಟ್ಟು. ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕೋ ಅಂತ ಹೇಳ್ಬಿಟ್ಟು. ಮರಣ ಕಾಲದಲ್ಲಿ ನರಳಿದ ಅಜಾಮಿಳನ ನಾರಾಯಣ ಎಂಬ ನಾಮವೇ ಕಾಯ್ತೋ. ಮರಣ ಕಾಲದಲ್ಲಿ ಮಲ ಮೂತ್ರಗಳನ್ನೆಲ್ಲ ಅಲ್ಲೇ ಮಾಡ್ಕೊಂಡಿರ್ತಾನೆ ಯಾರು, ಅಜಾಮಿಳ. 3 ಜನ ಯಾರೋ ಈ ಯಮಭಟ್ರು ಬಂದು ಮೀನಿಗೆ ಗಾಳ ಹಾಕದಂಗೆ ಈ ಮೃತ್ಯುಗಾಳನ್ನು ಹಾಕಿ ಎಳಿತಾ ಇರ್ತಾರೆ. ಬಾ ನೀನು ಇಂಥ ಪಾಪ ಮಾಡಿದ್ದೀಯ, ಬಾ ನರ್ಕಂಗೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ತಾ ಇರ್ತಾನೆ. ಆದರೆ ಅವನು ಪುಣ್ಯದ ಕೊದ್ದಿ ಚಿಕ್ಕ ಮಗನಿಗೆ ನಾರಾಯಣ ಅಂತ ನಾಮಕರಣ ಮಾಡ್ಕೊಂಡಿರ್ತಾನೆ. ನಾರಾಯಣ ಅಂತ ಕೂಗ್ತಾನೆ, ಯಾರನ್ನ ಕರೆದಿದ್ದು ದೇವರನ್ನಲ್ಲ, ಚಿಕ್ಕ ಮಗನ್ನ ಕರೀತಾನೆ. ಆದರೆ ವಿಷ್ಣುದೂತರು ತಕ್ಷಣ ಬಂದುಬಿಟ್ಟು ಅವನನ್ನು ಮೃತ್ಯುಪಾಶದಿಂದ ಬಿಡಿಸ್ಬಿಟ್ಟು ಅವನಿಗೆ ಚಿರಂಜೀವತ್ವ ಅಂದರೆ 100 ವರ್ಷಗಳ ಕಾಲ ದೀರ್ಘಾಯುಷ್ಯನ ದಯಪಾಲಿಸಿ ಹೊರಟೋಗ್ತಾರೆ. ಇವನಿಗೆ ಆವಾಗ ಪ್ರಾಯಶ್ಚಿತ್ತ ಆಗುತ್ತೆ, ಅಯ್ಯೋ ನಾನು ಇಂಥ ಜನ್ಮನ ವ್ಯರ್ಥ ಮಾಡ್ಕೊಂಡ್ಬಿಟ್ನಲ್ಲ ಅಂತ ಬದ್ರಿಕಾಶ್ರಮಕ್ಕೆ ಹೋಗಿ ತಪಸ್ಸು ಮಾಡಿ. ನೀವು ಭಾಗವತದಲ್ಲಿ ಕೇಳ್ತೀರ, ನೆಕ್ಸ್ಟ್ ಕತೆ ಬರುತ್ತದು ಅಜಾಮಿಳನ್ ಉಪಾಖ್ಯಾನ. ಆವಾಗ ಬದ್ರಿಕಾಶ್ರಮದಲ್ಲಿ ತಪಸ್ಸನ್ನು ಮಾಡಿ ಮೋಕ್ಷಕ್ಕೆ ಹೊರಟೋಗ್ತಾನೆ ಅಜಾಮಿಳ. ಮಹಾಪಾಪಿ, ಮಾಡಬಾರದ ಕರ್ಮಗಳನ್ನು ಮಾಡಿರ್ತಾನೆ, ಡೆತ್ ಬೆಡ್ಡಲ್ಲಿ ಇರ್ತಾನೆ. ಅವ್ನು ಮಾಡಿದ ಒಂದೇ ಒಂದು ಪುಣ್ಯ ಕಾರ್ಯ ಏನು ಅಂದರೆ ಮಗನ್ನ ಕರೆದಿದ್ದು ನಾರಾಯಣ ಅಂತೇಳ್ಬಿಟ್ಟು. ನಾವಿವತ್ತೇನು ಮಾಡ್ತೀವಿ, ಜಿನ್ನಿ ಜಾನಿ ಅಂತ ಕರಿತೀವಿ ಮಕ್ಕಳನ್ನೆಲ್ಲ, ಚಿನ್ನಿ ಪೊನ್ನಿ ಅಂತೇಳ್ಬಿಟ್ಟು ಅಂತ. ಏನು ಅಟ್ಲೀಸ್ಟು ಅದಕ್ಕೆ ಆಳ್ವಾರಗಳು ಹೇಳ್ತಾರೆ, ನಂಬಿ, ಈ ತಮಿಳ್ನಾಡು ಕಡೆ ಎಲ್ಲ ನಂಬಿ ಅಂತ ಇಟ್ಕೊಳ್ತಕ್ಕಂಥದ್ದು ನಂಬಿ ಪಿಂಬಿ ಅಂತೇಳ್ಬಿಟ್ಟು ಎಲ್ಲ ಇದು ಮಾಡಬೇಡಿ. ಅವರೊಂದು ಪಾಶುರದಲ್ಲಿ ಹೇಳ್ತಾರೆ, ನಂಬಿ ಪಿಂಬಿ ಅಂತೇಳ್ಬಿಟ್ಟು ಎಲ್ಲ ಮಕ್ಕಳಿಗೆ ನಾಮಕರಣ ಮಾಡಬೇಡಿ, ಭಗವನ್ ನಾಮಗಳನ್ನೇ ಇಡ್ರಿ, ಬಾಯಿ ತುಂಬ ಕರೀರಿ. ಆಮೇಲೆ ಉಪೇಂದ್ರ ಅಂತ ನೋಡಿ, ಉಪೇಂದ್ರ ಅಂತಂದರೆ ಭಗವಂತನ ನಾಮ. ಅದು ಎಷ್ಟು ಚೆನ್ನಾಗಿದೆ, ಉಪ್ಪಿ ಅಂತ ಕರೆಯೋದು, ಎಷ್ಟು ದರಿದ್ರವಾಗಿರುತ್ತೆ ಅದು. ಎಲ್ಲ ಈ ಥರ ಶಾರ್ಟ್ ಮಾಡಬಾರ್ದು ಯಾವತ್ತೂ ಕೂಡ. ಭಗವನ್ ನಾಮನ್ನ ಬಾಯಿ ತುಂಬ ಉಚ್ಚಾರಣೆ ಮಾಡಬೇಕು. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಅಂತ ಹೇಳ್ಬಿಟ್ಟು ಅಂತ ಬಾಯಿ ತುಂಬ ಕರಿಬೇಕು. ಮಕ್ಕಳಿಗೆ ಮೊಮ್ಮಕ್ಕಳುಗಳಿಗೆ ಅವರ ಭಗವಂತನ ಹೆಸರನ್ನಿಟ್ಟು ಬಾಯಿ ತುಂಬ ಕರಿತಾ ಇರಬೇಕು. ಆ ನೆಪದಲ್ಲನ್ನ ಭಗವಂತನ ಸ್ಮರಣೆ ಅಂತಕ್ಕಂಥದ್ದು, ನಾಮಸ್ಮರಣೆ ಅಂತಕ್ಕಂಥದ್ದು ನಡೀತಾ ಇರುತ್ತೆ. ನೋಡಿ, ಯಾರು ಇವರು ತುಳಸಿದಾಸರು ಒಂದು ಕಡೆ ಹೇಳ್ತಾರೆ, ರಾಮನಾಮ ರಸಕಹೀನ ಇಜಾನು ಅಂತ ಬಿಟ್ಟು ಅಂತ. ಅಂದರೆ ರಾಮನಾಮದ ಮಹಿಮೆ ರಾಮನಿಗೂ ಗೊತ್ತಿಲ್ವಂತೆ ಏನು ಅಂತ ಬಿಟ್ಟು ಅಂತ ತುಳಸಿದಾಸರು ಇದರಲ್ಲಿ ಹೇಳಿರ್ತಕ್ಕಂಥದ್ದು. ಯಾವುದರಲ್ಲಿ, ರಾಮಚರಿತ ಮಾನಸದಲ್ಲಿ. ಅವ್ರು ಹೇಳ್ತಾರೆ, ಈ ನಾರ್ತ್ ಇಂಡಿಯಾ ಕಡೆ ಎಲ್ಲ ಹರಾಮ್ ಅಂತ ಬೈತಾರೆ, ಹರಾಮ್ ಅಂತ ಬೈತಾರೆ. ಹರಾಮ್ ಅಂತಂದರೆ ಏನೋ ಕೆಟ್ಟವನು ಅಂತಕ್ಕಂಥ ಒಂದು ಪದ. ತುಳಸಿದಾಸರು ಹೇಳ್ತಾರೆ, ಹರಾಮ್ ಅಂತ ಬೈದರೆ 7 ಜನ್ಮದ ಪಾಪ ಸುಡುತ್ತಂತ.
ಯಾಕೆಂದ್ರೆ ಅದರಲ್ಲಿ ಏನಿದೆ? ರಾಮನಾಮ ಇದೆ. ಹರಾಮ್. ಹೆಂಗೋ ಯಾವುದೋ ಒಂದು ನೆಪದಲ್ಲಿ ರಾಮನಾಮ ಉಚ್ಚಾರಣೆ ಮಾಡ್ತಾ ಇದೀಯ ನೀನು, ಹರಾಮ್ ಅಂತ ಕರೆದ್ರು ಕೂಡ ನಿಂಗೆ ಉದ್ಧಾರ ಆಗ್ತೀಯಾ ಅಂತ ಹೇಳ್ಬಿಟ್ಟು ಅಂತ ಉತ್ತಮವಾಗಿರತಕ್ಕಂಥ ನಾಮ ಭಗವನ್ ನಾಮ. ನಾಮ ನಾಮಿ ಅಭೇದ. ನಾಮವು ನಾಮಿಗಿಂತಲೂ ಹಿರಿದು. ನಾಮವು ಹಗ್ಗವಾದರೆ ನಾಮಿಯೋ ತದ್ಬಂಧಿತನು. ಭಗವಂತನ ಕಟ್ಟಾಕೋದಕ್ಕೆ ಹಗ್ಗನೇ ಇಲ್ಲ. ಯಾಕೆ ಅಂತಂದರೆ ಅವನಷ್ಟು ಇವನು ಸ್ವತಂತ್ರ ಅವನು. ಆದರೆ ಅವನು ಭಕ್ತ ಪರಾಧೀನ. ಅವನು ಕಟ್ಟಾಕೋದಕ್ಕೆ ಒಂದು ಹಗ್ಗನ ನಮ್ಮ ಕೈಗೆ ಕೊಟ್ಬಿಟ್ಟಿದ್ದಾನೆ ಆಲ್ರೆಡಿ. ಏನು ಇವಾಗ ಮಕ್ಕಳು ಕಟ್ಟಾಕ್ತಾರೆ ನೋಡಿ, ಅಪ್ಪ ಬಾ ನಿನ್ನ ಮಂಚಕ್ಕೆ ಕಟ್ಟಾಕ್ತೀನಿ ಅಂತ ಹೇಳ್ಬಿಟ್ಟು ಟೊಯ್ನೋ ಏನೋ ತೊಗೊಂಡು ಕಟ್ಟಾಕ್ತಾ ಇರ್ತಾರೆ ಅಪ್ಪ ಅಮ್ಮನ್ನ. ಅದೇ ಥರನೇ ಭಗವಂತ ಏನು ಮಾಡ್ತಾನೆ, ಒಂದು ಲೀಲೆ ತೋರ್ತಾನೆ. ಏನು ಅಂದರೆ ಭಕ್ತರು ನಾಮವನ್ನು ಉಚ್ಚಾರಣೆ ಮಾಡೋದಕ್ಕೆ ಶುರು ಮಾಡಿದ್ರೆ ಆ ನಾಮಕ್ಕೆ ಕಟ್ಟು ಬಿದ್ದು ಬಿಡ್ತಾನೆ ಭಗವಂತ. ನೋಡಿ, ಭಾಗವತದಲ್ಲಿ ಶುಕ ಮಹರ್ಷಿಗಳು ಒಂದು ಮಾತು ಹೇಳ್ತಾರೆ, ದೈವಾಧೀನಂ ಜಗತ್ ಸರ್ವಂ. ಇಡೀ ಜಗತ್ತು ಯಾರಿಗ ಅಧೀನದಲ್ಲಿದೆ? ದೇವರು. ದೈವಕ್ಕೆ ಅಧೀನವಾಗಿದೆ. ದೈವ ಏನು ಹೇಳಿದ್ರೆ ಅದಕ್ಕೆ. ಯಾಕೆಂದ್ರೆ ತೇನ ವಿನ ತೃಣಮಪಿ ನಾ ಚಲತಿ ಅಂತ. ಒಂದು ಹುಲ್ಕಡ್ಡಿ ಅಲ್ಲಾಡಬೇಕಾಗಿದ್ರು ಶಿವನಾಗ್ಲಿಲ್ಲ ಏನಿದೆ, ಸೀಮೈನ ಕುಟ್ಟದು ಅಂತ. ಭಗವಂತನ ಒಂದು ಆಜ್ಞೆ ಇಲ್ದಿರ ಏನೂ ನಡೆಯೋದಿಲ್ಲ ಪ್ರಪಂಚದಲ್ಲಿ. ಹಾಗಾಗಿ ದೈವಾಧೀನಂ ಜಗತ್ ಸರ್ವಂ, ಮಂತ್ರಾಧೀನಂ ತು ದೈವತಂ. ಮಂತ್ರ ಅಂದರೆ ಏನು ಅಂತಂದರೆ, ಅಯ್ಯೋ ನಮ್ಗೆ ಋಗ್ವೇದ ಗೊತ್ತಿಲ್ಲ, ಯಜುರ್ವೇದ ಗೊತ್ತಿಲ್ಲ, ಸಾಮವೇದ ಗೊತ್ತಿಲ್ಲ, ನಮ್ಗೆ ಎಲ್ಲಿ ಮಂತ್ರಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ. ಮಂತ್ರ ಅಂದರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಮನನಾತ್ರಾಯತೆ ಇತಿ ಮಂತ್ರ ಅಂತ. ಮಂತ್ರ ಅಂದರೆ ನಾವು ಅಪಾರ್ಥ ಮಾಡ್ಕೋಬಾರ್ದು, ಯಾವುದೋ ದೊಡ್ಡ ದೊಡ್ಡ ಅನುವಾಕಗಳನ್ನ ಹೇಳಬೇಕೇನೋ, ಇಲ್ಲೇ ಭಗವಂತ ಒಲಿಯಲ್ವೇನೋ ಅಂತಬಿಟ್ಟು. ಮನನಾತ್ರಾಯತೆ, ನೀವು ಮನಸ್ಸಿನಲ್ಲಿ ಯಾವುದನ್ನು ಪುನಃ 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 ರಿಪೀಟ್ ಮಾಡ್ತಾ ಇರ್ತೀರೋ ಅದನ್ನು ಮಂತ್ರ ಅಂತ ಕರೀತಾರೆ. ನಾವೇನು ಮಾಡ್ತೀವಿ, ಯಾವುದೋ ಒಂದು ನಮ್ಮ ಇಷ್ಟದೈವದ ನಾಮವನ್ನು ಹಿಡ್ಕೊತೀವಿ, ನಾಮ ಸ್ಮರಣೆ. ಪುನಃ 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 ನಾವೇನು ಮಾಡ್ತಾ ಇರ್ತೀವಿ, ಅದನ್ನೇ ಉಚ್ಚಾರಣೆ ಮಾಡ್ತಾ ಇರ್ತೀವಿ. ಅದೇ ಮಂತ್ರ. ಮನನಾತ್ರಾಯತೆ ಇತಿ ಮಂತ್ರ ಅಂತ. ಮಂತ್ರಾಧೀನಂತು ದೈವತಂ. ಇಡೀ ಜಗತ್ತು ದೇವ್ರಿಗೆ ಅಧೀನ ಆಗಿದ್ರೆ ಆ ದೇವರು ಮಂತ್ರಕ್ಕೆ ಅಧೀನನಾಗಿರ್ತಾನೆ. ತನ್ಮಂತ್ರಂ ಬ್ರಾಹ್ಮಣಾಧೀನಂ. ಇಲ್ಲಿ ಮತ್ತೆ ಅಯ್ಯೋ ಸ್ವಾಮಿ ಜಾತಿ ಹೇಳ್ಬಿಡ್ತಾ ಇದ್ದೀರಾ ನೀವು ಅಂತ ಅನ್ಕೋಬೇಡಿ. ಇಲ್ಲಿ ಬ್ರಾಹ್ಮಣ ಅಂತಂದ್ರೆ ಏನು ಅಂತಂದ್ರೆ ಸಜ್ಜನರು, ಭಕ್ತರು ಅಂತಕ್ಕಂಥ ಒಂದು ಅರ್ಥ. ಯಾರು ಭಗವಂತನನ್ನ ಸ್ಮರಣೆ ಮಾಡ್ತಾ ಇದ್ದಾರೆ ಅವರು ಬ್ರಾಹ್ಮಣರು ಅಂತೇಳ್ಬಿಟ್ಟು ಅಂತ, ಜ್ಞಾನಿಗಳು ಅಂತೇಳ್ಬಿಟ್ಟು. ತನ್ಮಂತ್ರಂ ಬ್ರಾಹ್ಮಣಾಧೀನಂ. ಆ ಮಂತ್ರ ಯಾರ ಅಧೀನದಲ್ಲಿದೆ? ಬ್ರಾಹ್ಮಣರ ಅಧೀನದಲ್ಲಿದೆ. ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಬ್ರಾಹ್ಮಣೋ ಮಮ ದೇವತಾ. ನಾರದ್ರಿಗೆ ಹೇಳ್ತಾ ಇರ್ತಕ್ಕಂಥ ಮಾತಿದು, ಬ್ರಾಹ್ಮಣೋ ಮಮ ದೇವತಾ. ಅಪ್ಪ ನನ್ನ ಭಕ್ತರೇ ನನಗೆ ದೇವತೆಗಳು. ಯಾವ ಸಂದರ್ಭದಲ್ಲಿ ಬರುತ್ತೆ ಇದು ಅಂತಂದರೆ, ಭಾಗವತದಲ್ಲಿ ನಾರದರು ದ್ವಾರಕೆಗೆ ಬರ್ತಾರೆ. ಎಲ್ಲಪ್ಪ ಶ್ರೀಕೃಷ್ಣ ಪರಮಾತ್ಮ ಅಂತಂದರೆ, ಶ್ರೀಕೃಷ್ಣ ಪರಮಾತ್ಮ ದೇವ್ರ ಪೂಜೆನಲ್ಲಿದ್ದಾನೆ, ಬೆಳಗ್ಗೆ ಭಕ್ತಿಯಿಂದ ದೇವ್ರ ಪೂಜೆ ಮಾಡ್ತಾ ಇದ್ದಾನೆ ಅಂತ ನಾರದ್ರಿಗೆ ಹೇಳ್ತಾರೆ. ಯಾರೋ ಬಲರಾಮ ಹೇಳ್ತಾನೆ. ನಾರದ್ರಿಗೆ ಗಾಬರಿ ಆಗೋಗ್ಬಿಡುತ್ತೆ. ಇದೇನಪ್ಪ, ಇಡೀ ಜಗತ್ತು ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳೆಲ್ಲ ಶ್ರೀಕೃಷ್ಣ ಪರಮಾತ್ಮನನ್ನು ಆರಾಧನೆ ಮಾಡ್ತಾ ಇದ್ರೆ ದೇವರು ಅಂತ, ಈ ಶ್ರೀಕೃಷ್ಣನಿಗೆ ದೇವ್ರು ಯಾರು? ಯಾವ ದೇವರ ಆರಾಧನೆಯನ್ನು ಮಾಡ್ತಾ ಇದ್ದಾನೆ ಅಂತೇಳ್ಬಿಟ್ಟು ಕುತೂಹಲ ತಡೆಯೋಕ್ಕಾಗ್ದಿರಾ ಹೇಳ್ತಾರೆ, ನೋಡಿ ಅವನು ಏಕಾಂತದಲ್ಲಿದ್ದಾನೆ, ದೇವ್ರ ಮನೆಯಲ್ಲಿ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ದಾನೆ, ನೀವು ಹೋಗಬೇಡಿ ಅಂತ. ಆದರೂ ಕೂಡ ನಾರದ್ರು ಏನು ಮಾಡ್ತಾರೆ, ಒಳಗೆ ನುಗ್ಗಿ ಬರ್ತಾರೆ. ಯಾವುದಪ್ಪ ಶ್ರೀಕೃಷ್ಣ ಪೂಜೆ ಮಾಡ್ತಾ ಇರ್ತಕ್ಕಂಥ ದೇವರು ಅಂತ ನೋಡಬೇಕು ಅಂತ. ಒಳಗೆ ಬಂದು ನೋಡಿದ್ರೆ ಒಂದು ಚಿಕ್ಕ ಭರಣಿ ಇರುತ್ತೆ. ಆ ಭರಣಿಗೆ ಪೂಜೆ ಮಾಡ್ತಾ ಇರ್ತಾನೆ ಯಾರೋ ಶ್ರೀಕೃಷ್ಣ. ಕೇಳ್ತಾರೆ, ಸ್ವಾಮಿ ಆ ಭರಣಿನಲ್ಲಿ ಯಾವ ಸಾಲಿಗ್ರಾಮ ಇದೆ, ಯಾವ ದೇವ್ರ ವಿಗ್ರಹ ಇದೆ, ಒಂಚೂರು ನಮ್ಗೆ ತೋರಿಸ್ಬಿಡಿ, ಯಾಕೆಂದರೆ ನೀವು ಪೂಜೆ ಮಾಡ್ತಾ ಇರ್ತಕ್ಕಂಥ ದೇವ್ರು ಯಾರು ಅಂತ ಹೇಳ್ಬಿಟ್ಟು ನಾನು ತಿಳ್ಕೋಬೇಕು ಅಂತ ನಾರದ್ರು ಕೇಳ್ತಾರೆ. ಆವಾಗ ಆ ಭರಣಿಯನ್ನು ಓಪನ್ ಮಾಡಿ ನಗುತ್ತಾ ಶ್ರೀಕೃಷ್ಣ ತೋರಿಸ್ತಾನೆ. ಅದರೊಳಗೆ ಒಂಚೂರು ಇಷ್ಟು ಧೂಳಿರುತ್ತೆ. ಧೂಳು ಅಂದರೆ ಮಣ್ಣಿನ ಧೂಳಿರುತ್ತೆ. ಏನು ಸ್ವಾಮಿ ಇದು, ಏನು ಧೂಳು ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀರಾ, ಇದೇನು ವಿಶೇಷತೆ, ಈ ಧೂಳಿಗಿರ್ತಕ್ಕಂಥ ವಿಶೇಷತೆ ಏನು ಅಂತ ನಾರದ್ರು ಕೇಳ್ತಾರೆ. ಆವಾಗ ಶ್ರೀಕೃಷ್ಣ ಹೇಳ್ತಕ್ಕಂಥ ಮಾತು ಇದು ಭಾಗವತದಲ್ಲಿ, ಅಪ್ಪ ಇದು ನನ್ನ ಭಕ್ತರ ಪಾದದ ಧೂಳು, ಅದನ್ನು ನಾನು ಪೂಜೆ ಮಾಡ್ತೀನಿ ಅಂತೇಳ್ಬಿಟ್ಟು. ಅದಕ್ಕೆ ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂ ತು ದೈವತಂ ತನ್ಮಂತ್ರಂ ಬ್ರಾಹ್ಮಣಾಧೀನಂ ಬ್ರಾಹ್ಮಣೋ ಮಮ ದೇವತಾ. ಬ್ರಾಹ್ಮಣ ಅಂದರೆ ಇಲ್ಲಿ ಭಕ್ತ ಅಂತ. ಆ ಭಕ್ತರೇ ನನ್ನ ದೇವರಪ್ಪ, ಅವರನ್ನು ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ನೋಡಿ, ಇವತ್ತು ವಿಠ್ಠಲನಿಗೆ ಒಂದು ವಿಶೇಷತೆ ಇದೆ. ನೀವು ಪಾಂಡುರಂಗ ವಿಠ್ಠಲನನ್ನು ನೋಡಿದ್ರೆ ಆ ಪಾಂಡುರಂಗ ವಿಠ್ಠಲನಿಗೆ ಗಂಧದ ಒಂದು ಇದನ್ನು ಇಟ್ಬಿಟ್ಟು ಹಣೆಗೆ ಮಧ್ಯದಲ್ಲಿ ಕಪ್ಪು ಚುಕ್ಕೆ ಒಂದು ಇಟ್ಟಿರ್ತಾರೆ. ನೋಡಿದ್ರೆ ಆ ಕಪ್ಪು ಚುಕ್ಕೆ, ಆ ಕಪ್ಪು ಚುಕ್ಕೆ ವಿಶೇಷತೆ ಏನು ಅಂತಂದರೆ, ಯಾರು ಭಗವಂತನ ದರ್ಶನಕ್ಕೆ ಬಂದಿರ್ತಾರೆ ಆವತ್ತು ಹಿಂದಿನ ದಿನ ರಾತ್ರಿ ಅಂದರೆ ನಿನ್ನೆ ರಾತ್ರಿ ಎಲ್ಲ ಕೂಡ ದೇವಸ್ಥಾನನ ಕ್ಲೀನ್ ಮಾಡ್ತಾರಂತೆ. ಕ್ಲೀನ್ ಮಾಡಿ ಆ ದೇವಸ್ಥಾನದಲ್ಲಿರ್ತಕ್ಕಂಥ ಧೂಳನ್ನೆಲ್ಲ ತೆಗೆದು, ಆ ಭಕ್ತರ ಪಾದದ ಧೂಳು ಅದನ್ನೆಲ್ಲ ತೆಗೆದು ಚಂದ್ರಭಾಗ್ಯದಲ್ಲಿ ಅದನ್ನು ಕ್ಲೀನ್ ಮಾಡಿ ಅದರಲ್ಲಿ ಮಾಡಿರ್ತಕ್ಕಂಥ ಚೂರ್ಣನ ಹಣೆಗಿಡ್ತಾರಂತೆ ಭಗವಂತನಿಗೆ. ಅಂದರೆ ಹಣೆಗಿಟ್ಟಿರ್ತಕ್ಕಂಥ ಆ ಕಪ್ಪು ಚುಕ್ಕೆ ಏನು ಪಾಂಡುರಂಗನಿಗೆ ಅಂತಂದರೆ ಭಕ್ತರ ಪಾದದ ಧೂಳು, ಅದೇ ಭಗವಂತನಿಗೆ ದೇವರು ಅಂತ. ಇದು ಹೆಂಗಾಯಿತು ಅಂತಂದರೆ ನಾಮಸ್ಮರಣೆಯಿಂದ ಆಯಿತು. ಅವ್ರು ಮಾಡಿದ್ದೇನು, ಪರತತ್ವವನ್ನು ಬಲ್ಲ ಪಂಡಿತನು ನಾನಲ್ಲ,
ಹರಿನಾಮ ಒಂದುಳಿದು ನನಗೇನು ತಿಳಿದಿಲ್ಲ. ನಿಮಗೆ ವೇದಗಳು ಗೊತ್ತಿರಬೇಕಾದಿಲ್ಲ, ಪುರಾಣಗಳು ಗೊತ್ತಿರಬೇಕಾದಿಲ್ಲ, ಉಪನಿಷತ್ತುಗಳು ಗೊತ್ತಿರಬೇಕಾದಿಲ್ಲ. ಸ್ವಾಮಿ ನಮಗೆ ಆಚಾರ ವ್ಯವಹಾರ ಗೊತ್ತಿಲ್ಲ, ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ, ಬೇಕಾಗಿಲ್ಲ. ಹರಿನಾಮ ಒಂದಿದ್ರೆ ಸಾಕು ನಿಮಗೆ. ಈ ಜನ್ಮಕ್ಕೆ ಗೆಲ್ಲೋದಕ್ಕೆ ಏನು ಬೇಕೋ ಅದನ್ನು ನಿಮಗೆ ಕೊಟ್ಬಿಟ್ಟಿದ್ದಾನೆ ಭಗವಂತ ಅಂತ ಅರ್ಥ. ಅದಕ್ಕೆ ತಾರಕ ಮಂತ್ರವು ಕೋರಿನ ದೊರಿಕೆನು ಧನ್ಯುಡನೈತಿನಿ ಓರಣ್ಣ ಅನ್ನಿಟಿಕಿದಿ ಕಡ ಸಾರಿ ಜನ್ಮಮು ಸತ್ಯಂಬಿಕ ಪುಟ್ಟುಟ ಸುಣ್ಣ. ನಮಗೆ ಯಾವುದಾದ್ರೂ ಒಂದು ಮಂತ್ರ ಸಿಕ್ತು ಅಂತಂದರೆ ಮುಗೀತು, ಅಲ್ಲಿಗೆ ಈ ಜನ್ಮಕ್ಕೆ ನಾವು ಗೆದ್ವಿ ಅಂತ ಹೇಳ್ಬಿಟ್ಟು. ನೋಡಿ, ಕಬೀರ್ ದಾಸರಿಗೆ ಅವ್ರ ಜೀವನದಲ್ಲಿ ಒಂದು ವಿಶೇಷತೆ ನಡೆಯುತ್ತೆ. ಕಬೀರ್ ದಾಸರು ಗೊತ್ತಲ್ವಾ, ಅವರು ಅನ್ಯ ಧರ್ಮೀಯರು, ನಮ್ಮ ಹಿಂದೂ ಸನಾತನ ಧರ್ಮೀಯರು ಅಲ್ಲ ಅವರು ಕಬೀರ್ ದಾಸರು. ಆದರೆ ಅವ್ರಿಗೇನು ಅಂತಂದರೆ ಮಂತ್ರದ ಒಂದು ದೀಕ್ಷೆ ತಗೋಬೇಕು, ಮಂತ್ರೋಚ್ಚಾರಣೆಗೆ ದೀಕ್ಷೆ ತಗೋಬೇಕು ಅಂತೇಳ್ಬಿಟ್ಟು ಅವ್ರಿಗೆ ಆಸೆ ಇರುತ್ತೆ. ಏನು ಮಾಡಿದ್ರು ಕೂಡ ಯಾರೂ ಕೊಡಲ್ಲ, ನೀನು ಅನ್ಯ ಧರ್ಮೀಯ, ಹೋಗು, ನಿನ್ಗೆ ಯಾವುದೇ ಮಂತ್ರ ನಾನು ಉಪದೇಶ ಮಾಡಲ್ಲ ಅಂತ ಹೇಳ್ಬಿಟ್ಟು. ಅಂತ ಕಡೆಗೆ ಅವ್ರೇನು ಮಾಡ್ತಾರೆ ಅಂತಂದರೆ, ಗಂಗಾ ನದಿ ತೀರದಲ್ಲಿ ಆ ಗುರುಗಳೊಬ್ರು ಇರ್ತಾರೆ, ಅವ್ರ ಹೆಸರಿನ ಮರ್ತೋಗಿದ್ದೀನಿ, ಅವ್ರು ಬಂದು ಹೋಗಿ ಮಾಡ್ತಾ ಇರ್ತಾರೆ, ಈ ಸ್ನಾನಕ್ಕೆ ಅಂತ ಬಂದು ಹೋಗಿ ಮಾಡ್ತಾ ಇರ್ತಾರೆ. ಬೆಳಗಿನ ಜಾವದಲ್ಲಿ ಹೋಗ್ಬಿಟ್ಟು ಇದ್ರ ಮೇಲೆ ಆ ಕಲ್ಯಾಣಿ ಕಟ್ಟೆ ಮೇಲೆ ಮಲ್ಕೊಂಡ್ಬಿಡ್ತಾರೆ, ಮೆಟ್ಲ ಮೇಲೆ ಮಲ್ಕೊಂಡ್ಬಿಡ್ತಾರೆ. ಯಾರೋ ಕಬೀರ್ ದಾಸರು. ಆ ಗುರುಗಳೇನು ಮಾಡ್ತಾರೆ, ಇಳ್ಕೊಂತ ಬರ್ತಾ ಇರ್ತಾರೆ. ಬೆಳಗಿನ ಜಾವದ ಮಬ್ಬುಗತ್ಲು, ಇವ್ರಿಗೂ ವಯಸ್ಸಾಗಿರುತ್ತೆ, ಕಾಣೋದಿಲ್ಲ. ಕಬೀರ್ ದಾಸರ ತಲೆ ಮೇಲೆ ಕಾಲಿಟ್ಬಿಡ್ತಾರೆ. ಕಾಲಿಟ್ಟಿದ ತಕ್ಷಣ ಆವಾಗ ಗೊತ್ತಾಗುತ್ತೆ ಯಾರೋ ಮಲಗಿಬಿಟ್ಟಿದ್ದಾರೆ, ಮಲಗಿರೋರ ತಲೆ ಮೇಲೆ ನಾನು ಕಾಲಿಟ್ಬಿಟ್ಟೆ ಅಂತೇಳಿ ರಾಮ 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 ಅಂತಾರೆ. ಏನಕ್ಕೆ ಗೊತ್ತಿಲ್ದಿರ ಕಾಲಿಟ್ಬಿಟ್ಟೆ ಯಾರ ತಲೆ ಮೇಲೋ ಅಂತೇಳ್ಬಿಟ್ಟು. ಅವ್ರು ಎದ್ಬಿಟ್ಟು, ಸ್ವಾಮಿ ನೀವೇ ನನ್ನ ಗುರುಗಳು, ನನಗೆ ಮಂತ್ರದೀಕ್ಷೆ ಆಗೋಯ್ತು, ಇವತ್ತೇ ಶುಭ ದಿನ, ನೀವು ಮಂತ್ರದೀಕ್ಷೆ ನಂಗೆ ಕೊಟ್ಬಿಟ್ಟಿದ್ದೀರಾ, ಏನಂತ ಕೊಟ್ಟಿದ್ದೀರಾ, ರಾಮ ರಾಮ ಅಂತ ಕೊಟ್ಬಿಟ್ಟಿದ್ದೀರಾ ಅಂತೇಳ್ಬಿಟ್ಟು ಅದನ್ನೇ ತಾರಕ ಮಂತ್ರ ಮಾಡಿಕೊಂಡು ಜಪ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಕಬೀರ್ ದಾಸ್. ಅವ್ರು ಬಟ್ಟೆ ನೇಯ್ತಾ ಇರ್ತಾರೆ. ಬಟ್ಟೆ ನೇಯುವಾಗ ಅವ್ರ ತಾಯಿ ಹೇಳ್ತಾ ಇರ್ತಾಳೆ, ಅಪ್ಪ ಬಟ್ಟೆ ನೇಯ್ದು ನೀನು ಸಂತೆನಲ್ಲಿ ಮಾರ್ಕೊಂಡು ಬಾ ಅಂತೇಳ್ಬಿಟ್ಟು ಅಂತ. ಒಂದೊಂದ್ಸರಿ ಕಬೀರ್ ದಾಸರು ಆ ಜಪ ಮಾಡ್ತಾ ಮೈ ಮರ್ತು ಬಿಡ್ತಾ ಇದ್ರಂತೆ, ಬಟ್ಟೆ ನೇಯ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರ್ಲಿಲ್ವಂತೆ. ಆವಾಗ ರಾಮನೇ, ಸಾಕ್ಷಾತ್ ರಾಮ ಬಂದು ಆ ಬಟ್ಟೆಯನ್ನು ನೇಯ್ತಾ ಇದ್ನಂತ ಅವ್ರ ಮನೆಯಲ್ಲಿ. ಹಾಗಾಗಿ ಕಬೀರ್ ದಾಸನ ಮನೆಯಲ್ಲಿ ಬಟ್ಟೆ ನೇಯ್ದವನು ಶ್ರೀರಾಮಚಂದ್ರ ಅಂತ ಒಂದು, ಅಂದರೆ ನಾಮದ ಮಹಿಮೆ ಅದು. ಭಗವಂತನ ಆಟೋಮೆಟಿಕ್ಕಾಗಿ ಹಗ್ಗದಿಂದ ಕಟ್ಟದಂಗೆ ಕಟ್ಟಿ ನಮ್ಮ ಹತ್ರ ಕೇಳ್ಕೊಂಬಂದ್ಬಿಡತ್ತೆ. ಅಂಥ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ತಾರಕ ಬ್ರಹ್ಮ ಅದು, ನಮಸ್ತಾರಾಯ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಹೇಳ್ಬಿಟ್ಟು ಅಂಥ ವಿಶೇಷವಾಗಿರ್ತಕ್ಕಂಥದ್ದು. ಆಮೇಲೆ ನೋಡಿ, ಬೆಲ್ಲ ಅಂತ ನಾವು ಉಚ್ಚಾರಣೆ ಮಾಡ್ತೀವಿ. ನಮ್ಮ ಬಾಯಿ ಸಿಹಿ ಆಗುತ್ತಾ? ಹ್ಞೂ ಅಂತ ಇದ್ದೀರಾ? ಅಯ್ಯೋ ರಾಮಚಂದ್ರ, ಎಲ್ಲರೂ ತಲೆ ಮುಗಿಸ್ತಾ ಇದ್ದಾರೆ. ನಾನು ಮಾಸ್ ಹಿಪ್ನಟೈಸ್ ಮಾಡ್ತಾ ಇಲ್ಲ. ನಮ್ಮ ಬಾಯಿ ಸಿಹಿ ಆಗಲ್ಲ, ಹೌದಾ? ಬೆಲ್ಲ ಅಂತಂದ್ರೆ ಮೆಣಸಿನಕಾಯಿ ಅಂದ ತಕ್ಷಣ ಬಾಯಿಯನ್ನ ಖಾರ ಆಗತ್ತಾ? ಆಗೋದಿಲ್ಲ. ಆದರೆ ಒಂದು ಹೇಳೋದು ಅಷ್ಟೊತ್ತಿಗೆ ಬಾಯಲ್ಲಿ ನೀರು ಇರುತ್ತೆ. ಯಾವುದು? ಹುಣಸೆಕಾಯಿ ಅನ್ನೋ ಅಷ್ಟೊತ್ತಿಗೆ ಬಾಯಿನಲ್ಲಿ ನೀರು ಬಂದ್ಬಿಡುತ್ತೆ. ಅದೊಂದು ಚೂರು ಎಫೆಕ್ಟ್ ಮಾಡುತ್ತೆ. ಅಂದರೆ ನಾವು ಹೇಳ್ತಾ ಇರ್ತಕ್ಕಂಥ ಆ ನಾಮದಲ್ಲಿ, ನಾಮ ಹೇಳ್ತಾ ಇರ್ತಕ್ಕಂಥ ಆ ವಸ್ತು ಇಲ್ಲ. ಬೆಲ್ಲದಲ್ಲಿ ಬೆಲ್ಲ ಇಲ್ಲ, ಉಪ್ಪಲ್ಲಿ ಉಪ್ಪಿಲ್ಲ, ಖಾರದಲ್ಲಿ ಖಾರ ಇಲ್ಲ. ಆದರೆ ಹುಣಸೆ ಹಣ್ಣು ಅನ್ನೋ ಅಷ್ಟೊತ್ತಿಗೆ ನಮ್ಮ ಮೈಂಡ್ ಏನಾಗುತ್ತೆ, ಹಿಂದಿನ ನೆನಪನ್ನು ತಗೊಂಡು ಬಾಯಿನಲ್ಲಿ ನೀರು ಉರಿಸ್ಕೊಡುತ್ತೆ. ಆದರೆ ಭಗವನ್ ನಾಮದಲ್ಲಿ ಭಗವಂತ ಇದ್ದಾನೆ. ಯಾಕೆಂದರೆ ಸರ್ವಾಂತರ್ಯಾಮಿ ಅವನು ಇಲ್ಲದೆ ಇರತಕ್ಕಂಥ ಜಾಗನೇ ಇಲ್ಲ. ಎಲ್ಲ ಕೂಡ ಭಗವಂತನ ರೂಪಗಳೇ, ಎಲ್ಲ ಕೂಡ ಭಗವಂತ ಇರತಕ್ಕಂಥ ಜಾಗಗಳೇ. ಇಂದುಗಲಡ ಅಂದುಲೇಡನಿ ಸಂದೇಹಂಬು ಒಲದು ಚಕ್ರಿ ಸರ್ವೋಪಗತಂಡು ಎಂದೆಂದು ವೆದಕ್ಕೆ ಚೂಸಿನ ಅಂದಂದೇ ಗಲಡು ಅಂತ. ಅದಕ್ಕೆ ಸಂತರು ಸಾಧುಗಳು ಏನು ಮಾಡಿದ್ರು, ಅಪ್ಪ ನಿನ್ನನ್ನು ವಿಗ್ರಹಗಳಲ್ಲಿ ಹುಡುಕಲ್ಲ, ನಿನ್ನನ್ನು ಯಾವುದೇ ತೀರ್ಥಕ್ಷೇತ್ರಗಳಲ್ಲಿ ಹುಡುಕಲ್ಲ, ನಿನ್ನನ್ನು ಯಾವುದೇ ವೈಕುಂಠ ಕೈಲಾಸದಲ್ಲಿ ಹುಡುಕಲ್ಲ. ಯಾವುದ್ರಲ್ಲಿ ಹುಡುಕ್ತೀನಿ? ನಿನ್ನ ನಾಮದಲ್ಲಿ ಹುಡುಕ್ತೀನಿ, ನಿನ್ನ ನಾಮದಲ್ಲಿ ಹುಡುಕ್ತೀನಿ, ನೀನು ನನಗೆ ಸಿಕ್ಬಿಡು ಅಂತ ಹೇಳ್ಬಿಟ್ಟಂತ. ಎಲ್ಲ ಕಡೆನೂ ಅವನೇ ಇರೋದ್ರಿಂದ ನಾಮದಲ್ಲಿ ಅವನೇ ತುಂಬಿ ತುಳುಕಾಡ್ತಾ ಇದ್ದಾನೆ. ಹಾಗಾಗಿ ಅವನ ನಾಮದಲ್ಲಿ ಸಚ್ಚಿದಾನಂದ ಸ್ವರೂಪನಾಗಿದ್ದಾನೆ. ಅದಕ್ಕೆ ಅವನ ನಾಮ ಉಚ್ಚಾರಣೆ ಮಾಡಿದ್ರೆ ಸಾಕು, ಹೃದಯದಲ್ಲಿ ಸಚ್ಚಿದಾನಂದ ರಸ ಉಕ್ಕಿ ಹರಿಯುತ್ತೆ. ಹಾಗಾಗಿ ಭಗವಂತನ ಒಂದು ನಾಮವನ್ನು ನಾವು ಉಚ್ಚಾರಣೆ ಮಾಡಬೇಕು ಅಂತಕ್ಕಂಥದ್ದು. ನಮಸ್ಕಾರ. ಹೌದು, ಕೋತಿಗಳೆಲ್ಲ ಏನ್ ಮಾಡ್ತಾ ಇರುತ್ತೆ, ಕಲ್ಲುಗಳ ಮೇಲೆ ಶ್ರೀರಾಮ ಶ್ರೀರಾಮ ಅಂತ ಬರೆದು ಹಾಕ್ತಾ ಇರುತ್ತೆ, ಎಲ್ಲ ತೇಲ್ತಾ ಇರುತ್ತೆ ಸಮುದ್ರದ ಮೇಲೆ. ರಾಮನಿಗೆ ಆಸೆ. ಅದಕ್ಕೆ ಹೇಳಿದ್ದು, ಇವರು ಯಾರು ತುಳಸಿದಾಸರು ಹೇಳಿದ್ದು ಏನಂತ, ರಾಮನಿಗೆ ರಾಮನಾಮದ ಮಹಿಮೆ ಗೊತ್ತಿಲ್ಲ ಅಂತ. ಅದಕ್ಕೋಸ್ಕರನೇ ಹೇಳಿದ್ದು. ಕಡೆಗೆ ರಾಮನಿಗೆ ಆಶ್ಚರ್ಯ ಆಗೋಗುತ್ತೆ, ಕೋತಿಗಳು ಏನು ಮ್ಯಾಜಿಕ್ ಮಾಡ್ತಾ ಇದೆ, ನೀರ ಮೇಲೆ ಕಲ್ಲುಗಳನ್ನ ತೇರಿಸ್ತಾ ಇದೆ ಅಂತ. ಹನುಮಂತನ ಕರೆದುಬಿಟ್ಟು ಕೇಳ್ತಾನೆ, ಅಪ್ಪ ಹೆಂಗೆ ನೀವು ನೀರ ಮೇಲೆ ಕಲ್ಲುಗಳನ್ನೆಲ್ಲ ತೇರಿಸ್ತಾ ಇದ್ದೀರಾ ಅಂತ. ಸ್ವಾಮಿ ಏನಿಲ್ಲ, ನಿಮ್ಮ ನಾಮನ್ನ ಅದ್ರ ಮೇಲೆ ಬರಿತಾ ಇದ್ದೀನಿ, ಶ್ರೀರಾಮ ಶ್ರೀರಾಮ ಅಂತ ಬರೆದು ಕಲ್ಲುಗಳನ್ನೆಲ್ಲ ಹಾಕ್ತಾ ಇದೀವಿ, ಕಲ್ಲುಗಳೆಲ್ಲ ತೇಲ್ತಾ ಇದೆ. ಅದು ಶ್ರೀರಾಮ ಬರೀಲಿಲ್ವಂತೆ, ಅಲ್ಲ ಅದು ಹಾಕಿದ್ರೆ ಒಂದೊಂದ್ ಕಡೆ ಹೋಗ್ತಾ ಇತ್ತು.
ಅದು ಬಂದು ಕರೆಕ್ಟ್ ಸೇರ್ಕೊಂಡು ಹಾ. ಬ್ರಿಡ್ಜ್ ಫಾರ್ಮ್ ಆಗ್ತಾ ಇರ್ಲಿಲ್ಲ. ಹಾಂ ಅದಕ್ಕೆ ಆಂಜನೇಯ ಸ್ವಾಮಿ ಹೇಳೋದು ಹ್ಮ್. ಅದ್ರಲ್ಲಿ ರಾ ಒಂದ್ರಲ್ಲಿ ಮಾ ಒಂದ್ರಲ್ಲಿ ಬರೆಯೋದು. ಅವಾಗ ಸೇರ್ಕೊಳ್ಳುತ್ತೆ. ಅವೆರಡು ಬಂದು ಒಂದ್ ಪಕ್ಕದಲ್ಲಿ ಕೂತ್ಕೊಳ್ಳುತ್ತೆ. ಹ್ಮ್. ಸೊ ಹಾಗೆ ಫಾರ್ಮೇಶನ್ ಆಗ್ತಾ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲ ಕಲ್ಲುಗಳಿದೆ, ಇವತ್ತಿಗೂ ಇದೆ. ಅದು ತೇಲುತ್ತೆ ಕಲ್ಲು, ಇಷ್ಟಿಷ್ಟು ಗಾತ್ರ ಇರೋದು ಕಲ್ಲುಗಳು ನೀರ ಮೇಲೆ ತೇಲುತ್ತೆ. ಆವಾಗ ರಾಮ ಅನ್ಕೊಂಡಂತೆ, ಹಾಗಾದ್ರೆ ನಾನು ಒಂದು ಕಲ್ಲು ಹಾಕಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಕಲ್ಲು ಎತ್ತಿ ಸಮುದ್ರದೊಳಗೆ ಹಾಕಂದಂತೆ ಬೊಡಂಗ್ ಅಂತ ಮುಣ್ಗೋಯ್ತಂತ ಕಲ್ಲು. ನಮಗೆ ಆಶ್ಚರ್ಯ ಆಯ್ತಂತೆ. ಮತ್ತೆ ಕೋತಿಗಳ ಕಡೆ ನೋಡಿದಂತೆ, ಮತ್ತೆ ಹಾಕಿದ್ದೆಲ್ಲ ತೇಲ್ತಾ ಇದೆ, ಇದೇನಿದು ಅಂತ ಮತ್ತೆ ಇನ್ನೊಂದು ಕಲ್ಲು ತೊಗೊಂಡು ಹಿಂಗೆ ಹಾಕದಂತೆ ಬೊಡಂಗ್ ಅಂತ ಮುಣ್ಗೋಯ್ತಂತೆ. ಮತ್ತೆ ಆಂಜನೇಯನ ಕರೆದು ಕೇಳದಂತೆ, ಅಪ್ಪ ನೀವು ಏನು ಮ್ಯಾಜಿಕ್ ಮಾಡ್ತಾ ಇದ್ದೀರಾ, ನಾನು ಹಾಕರ್ ಮುಣ್ಗೋಗ್ತಾ ಇದೆ, ನೀವು ಹಾಕರ್ ತೇಲ್ತಾ ಇದೆ ಅಂತ ಹೇಳ್ಬಿಟ್ಟು. ಆವಾಗ ಹೇಳಿದ್ರಂತೆ, ಸ್ವಾಮಿ ನಿಮ್ಮ ನಾಮದ ಸಂಬಂಧ ಯಾವುದಕ್ಕೆ ಬರುತ್ತೆ ಅದೆಲ್ಲ ಸಮುದ್ರನೇ ಅಲ್ಲ, ಭವಸಾಗರದಲ್ಲಿ ಕೂಡ ತೇಲ್ಬಿಡುತ್ತೆ. ಹೆಂಗೆ ಗೋಷ್ಪಾದ ಅಂತೆ, ನೀವು ನೆಕ್ಸ್ಟ್ ಭಾಗವತದಲ್ಲಿ ಕೇಳ್ತೀರಾ, ಶುಕಮಹರ್ಷಿಗಳು ಹೇಳ್ತಾರೆ, ಯಾರು ಭಗವಂತನ ನಾಮ ಉಚ್ಚಾರಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಸಂಸಾರ ಸಾಗರ ಅಂತಕ್ಕಂಥ, ಸಂಸಾರ ಅಂದರೆ ಹೆಂಡತಿ ಮಕ್ಕಳು ಅನ್ಕೋಬೇಡಿ, ನೆನ್ನೆನೇ ಹೇಳಿದ್ದೀನಿ ನಾನು, ಲಾಸ್ಟ್ ಪ್ರವಚನದಲ್ಲೇ ಹೇಳಿದ್ದೀನಿ, ಸರತಿ ಇತಿ ಸಂಸಾರ ಅಂತ, ಹುಟ್ಟಿ ಸಾಯ್ತಕ್ಕಂಥ ರೋಗನ್ನ ಸಂಸಾರ ಅಂತ ಕರೀತಾರೆ. ಹಾಗಾಗಿ ಯಾರು ಸಂಸಾರ ಸಮುದ್ರದಲ್ಲಿ ತೇಲಿ ಅಂದರೆ ಮುಳುಗ್ತಾ ಇದ್ದಾರೆ ಅಂತ ಅವ್ರಿಗೆ ಬಹಳ ಕಷ್ಟಕರ ಅಂತ ಅದನ್ನು ದಾಟ್ತಕ್ಕಂಥದ್ದು. ಆದರೆ ನಾಮೋಚ್ಚಾರಣೆ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ ಗೋಷ್ಪಾದ ಅಂತೆ. ಅಂದರೆ ಏನು ಅಂದರೆ ಈ ಮಳೆಗಾಲದಲ್ಲಿ ಈ ಎತ್ತುಗಳು ಹಸುಗಳು ಹೋಗುವಾಗ ಏನಾಗುತ್ತೆ, ಆ ಕೆಸರಿನಲ್ಲಿ ಕಾಲಿಟ್ಟಿರುತ್ತೆ, ಕಾಲಿಟ್ಟಾಗ ಒಂದಿಷ್ಟು ಗುಣಿ ಬೀಳುತ್ತೆ, ಅದರದ್ದು ಗೊರಸಿನ ಗುಣಿಗಳು. ಅದನ್ನು ದಾಟೋದಕ್ಕೆ ನಾವೇನ ಕಷ್ಟಪಡಬೇಕಾ, ಅಂತ ಹಿಂದಕ್ಕೆ ಓಡೋಗಿ ಮುಂದಕ್ಕೆ ಬಂದು ನಾವೇನ ಎಗರಿ ಕಷ್ಟಪಡಬೇಕಾ, ಜಂಪ್ ಮಾಡಬೇಕಾ, ಏನೂ ಇಲ್ಲ, ಸುಮ್ಮನೆ ಲೀಲಾಜಾಲವಾಗಿ ಹಿಂಗೆ ದಾಟ್ಕೊಂಡ್ಬಿಡ್ತೀವಿ. ಹಾಗೆ ಭಗವನ್ ನಾಮ ಯಾರು ಉಚ್ಚಾರಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಸಂಸಾರ ಸಮುದ್ರ ಅಂತಕ್ಕಂಥದ್ದು ಗೋಷ್ಪಾದದ ಥರನಂತೆ ಶುಕಮಹರ್ಷಿಗಳು ಹೇಳೋದು ಭಾಗವತದಲ್ಲಿ. ಅಂದರೆ ಲೀಲಾಜಾಲವಾಗಿ ದಾಟ್ಬಿಡ್ತಾನೆ ಅವನು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಇದು ಹಿಂಗಾಯ್ತಂತೆ. ಇದು ವಿಭೀಷಣನಿಗೆ ಗೊತ್ತಾಯ್ತಂತೆ. ವಿಭೀಷಣನಿಗೆ ಗೊತ್ತಾದರೆ ರಾವಣನಿಗೂ ಕಿವಿಗೆ ಬಿತ್ತಂತೆ. ಕೋತಿಗಳೆಲ್ಲ ಹಿಂಗೆ ರಾಮನಾಮ ಹಾಕಿಬಿಟ್ಟು ಇದು ಮಾಡ್ತಾ ಇದ್ದಾರೆ ಅಂತ. ಮಂಡೋದರಿ ಕೇಳಲ್ಲಂತೆ, ಏನ್ರಿ ಏನೋ ಸೇತುವೆ ಕಟ್ತಾ ಇದ್ದಾರಂತೆ ಲಂಕೆಗೆ, ಎಲ್ಲ ಕಲ್ಲುಗಳ ಮೇಲೆಲ್ಲ ಶ್ರೀರಾಮ ಅಂತ ಬರಿತಾ ಇದ್ದಾರಂತೆ. ಅವ್ರೇನು ಮಾಡೋದು, ನಾನು ತೇಲಿಸ್ತೀನಿ ಕಲ್ಲುಗಳನ್ನು ಇದ್ರ ಮೇಲೆ, ಯಾವುದ್ರ ಮೇಲೆ, ಸಮುದ್ರದ ಮೇಲೆ, ನನಗೇನು ಮಹಿಮೆ ಇಲ್ಲ ಅಂದ್ಕೊಂಡಿದ್ದೀಯೇನೋ, ನಾನು ಮಹಾ ತಪಸ್ವಿ ಅಂತ ಹೇಳದಂತೆ ರಾವಣ. ಹಾಗಾದರೆ ನಾಳೆ ಬೆಳಗ್ಗೆ ಒಳ್ಳೆ ಮುಹೂರ್ತ, ರಾಕ್ಷಸರನ್ನೆಲ್ಲ ಕರೆಸ್ಬಿಡ್ತೀನಿ, ಸಮುದ್ರ ತೀರದಲ್ಲೆಲ್ಲ ಅಕ್ಯುಮುಲೇಟ್ ಆಗಿಬಿಡೋಣ, ಎಲ್ಲ ಗುಂಪು ಸೇರಿಬಿಡೋಣ, ನೀವೊಂದು 4 ಕಲ್ಲು ತೇಲಿಸ್ಬಿಟ್ಟು ನೋಡಿಸ್ಬಿಡ್ರಿ ಅಂತ ಮಂಡೋದರಿ ಹೇಳಲ್ಲಂತೆ. ಆಯ್ತು ನಡೀರಿ, ಬೆಳಗ್ಗೆನೇ ಮುಹೂರ್ತ. ಈ ವಿಚಾರ ಹೇಳಬೇಕು ಅಂತಬಿಟ್ಟು ವಿಭೀಷಣನ ಮನೆಗೆ ಬಂದ್ರಂತೆ. ಯಾರು, ಮಂಡೋದರಿನೂ ರಾವಣ ಇಬ್ಬರು ಕೂಡ ಬಂದ್ರಂತೆ. ಬಂದರೆ ಇಡೀ ವಿಭೀಷಣನ ಮನೆ ತುಂಬ ಗೋಡೆಗಳ ಮೇಲೆ, ಕಂಬಗಳ ಮೇಲೆ, ಎಲ್ಲದ್ರ ಮೇಲೂ ರಾಮ 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 ಅಂತ ಬರ್ಕೊಂಡ್ಬಿಟ್ಟಿದ್ದಾನಂತೆ. ಬಹಳ ದುಃಖ ಆಗೋಯ್ತಂತೆ. ಯಾರಿಗೆ, ರಾವಣನಿಗೆ. ನನ್ನ ತಮ್ಮ ಎಂಥ ಕೆಲಸ ಮಾಡಿಬಿಟ್ಟಿದ್ದಾನೆ, ನನ್ನ ಶತ್ರುವಿನ ಹೆಸರು ಬರ್ಕೊಂಡ್ಬಿಟ್ಟಿದ್ದಾನಲ್ಲ ಅಂತೇಳ್ಬಿಟ್ಟು. ವಿಭೀಷಣ, ಯಾಕಿಂತ ಕೆಲಸ ಮಾಡಿದ್ದೀಯಾ, ಮನೆ ತುಂಬ ನನ್ನ ಶತ್ರುವಿನ ಹೆಸರು ಬರ್ಕೊಂಡಿದ್ಯಾ. ಅಯ್ಯೋ ಸ್ವಾಮಿ, ಏನಕ್ಕೆ ಇಂಥ ಮಾತು ಹೇಳ್ತಾ ಇದ್ದೀರಾ, ನಾನು ಏನಕ್ಕೆ ಶತ್ರುವಿನ ಹೆಸರು ಬರ್ಕೊಳ್ಳಿ, ನಾನು ನಿಮ್ಮ ಆರಾಧಕ ಅಂತ ಹೇಳದಂತೆ. ಯಾರು, ವಿಭೀಷಣ. ಮತ್ತು ರಾಮ ರಾಮ ಅಂತ ಬರೆದಿದ್ದೀಯಲ್ಲ, ನೀವು ಕನ್ಫ್ಯೂಸ್ ಮಾಡ್ಕೊತಾ ಇದ್ದೀರಾ. ರಾ ಅಂದರೆ ರಾವಣ, ಮಾ ಅಂದರೆ ಮಂಡೋದರಿ. ಅಣ್ಣ ಅತ್ತಿಗೆ ಸ್ವಾಮಿ, ನೀವು ನಮ್ಗೆ ಅಣ್ಣ ಅತ್ತಿಗೆ, ನಮಗೆ ದೇವ್ರ ಸಮಾನ, ಅದಕ್ಕೆ ರಾಮ ರಾಮ ಅಂತಂದರೆ ರಾವಣ ಮಂಡೋದರಿ, ರಾವಣ ಮಂಡೋದರಿ ಅಂತ ಬರ್ಕೊಂಡಿದ್ದೀನಿ ಅಂತ ಬಿಟ್ಟು ತಪ್ಪಿಸ್ಕೊಂಡಂತೆ. ಯಾರು, ವಿಭೀಷಣ. ಕಡೆಗೆ ಬೆಳಗ್ಗೆ ಮುಹೂರ್ತ, ರಾಕ್ಷಸರೆಲ್ಲ ಅಕ್ಯುಮುಲೇಟ್ ಆಗಿಬಿಟ್ರಂತೆ, ಇಡೀ ಲಂಕೆನಲ್ಲಿರ್ತಕ್ಕಂಥ ರಾಕ್ಷಸರೆಲ್ಲ ಬಂದ್ಬಿಟ್ರಂತೆ. ರಾವಣ ಇವತ್ತು ಕಲ್ಲುಗಳನ್ನು ತೇಲಿಸ್ತಾನಂತೆ ಲಂಕೆನಲ್ಲಿ ಅಂತ ಹೇಳ್ಬಿಟ್ಟಂತ. ಆಮೇಲೆ ನೋಡಿದ್ರೆ ರಾವಣ ಒಂದು 4 ಕಲ್ಲುಗಳನ್ನು ತೇಲ್ಬಿಟ್ನಂತೆ. ಎಲ್ಲಿ, ಸೇತುವೆ ಮೇಲೆ. ಆವಾಗ 4 ಕಲ್ಲುಗಳು ತೇಲ್ಕೊಂಡೋಯ್ತಂತೆ, ಆ ನದಿ ಸಮುದ್ರದ ಮೇಲೆ ತೇಲ್ಕೊಂಡೋಯ್ತಂತೆ. ಮಂಡೋದರಿಗೆ ಆಶ್ಚರ್ಯ, ಯಾಕೆಂದರೆ ದೇವನ ಸತ್ಯಮು ಪೂಜಾರಿಗೆ ತಿಳಿಸು ಅಂತ ಬಿಟ್ಟು ಅಂತ. ಮಂಡೋದರಿಗೆ ಕೇಳ್ಬಿಟ್ಲಂತೆ, ಮಹಾಪತಿವ್ರತೆ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ಇಲ್ಲೇನೋ ಮ್ಯಾಜಿಕ್ ಮಾಡಿದ್ದೀರಾ, ಏನು ಮಾಡಿದ್ರಿ ಅಂತ ಕರೆಕ್ಟಾಗಿ ಹೇಳಿಬಿಡ್ರಿ, ಯಾಕೆಂದರೆ ನಿಮ್ಗೆ ಈ ಶಕ್ತಿ ಇಲ್ಲ ಅನ್ನೋದು ನನಗೆ ಗೊತ್ತು. ನೀವು ಕಲ್ಲುಗಳನ್ನು ತೇಲಿಸ್ತಾ ಇದ್ದೀರಾ ಸಮುದ್ರದ ಮೇಲೆ ಅಂದರೆ ಏನೋ ವಿಶೇಷತೆ ಇದೆ ಅಂತ. ಆವಾಗ ಕಿವಿನಲ್ಲಿ ಹೇಳಂದಂತೆ ಮಂಡೋದರಿಗೆ ರಾವಣ, ಏನಂತ, ಯಾರಿಗೂ ಹೇಳ್ಬೇಡ, ಅದ್ಮೇಲೆ ಶ್ರೀರಾಮ ಅಂತ ಬರ್ತಿದ್ದೀನಿ. ಕೋತಿಗಳೆಲ್ಲ ಈ ಕೆಲಸ ಮಾಡ್ತಾ ಇದೆ ಅನ್ನೋದು ಕೇಳಿದೆ ನಾನು. ಅದಕ್ಕೆ ಸುಮ್ಮನೆ ಯಾಕೆ ಬೇಕು, ನನ್ನ ಮಾನ ಹೋಗ್ಬಿಡುತ್ತೆ ರಾಕ್ಷಸರ ಮುಂದೆ ಅಂತ ಬಿಟ್ಟು, ಕಲ್ಲು ಮುಳುಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕಲ್ಲುಗಳ ಮೇಲೂ ಶ್ರೀರಾಮ ಶ್ರೀರಾಮ ಅಂತ ಬರೆದ್ಬಿಟ್ಟು ಹಿಂಗೆ ತಳ್ಕಳಕ್ಕೆ ಮಾಡಿ ಹಿಂಗೆ ಬಿಟ್ಟಿದ್ದೀನಿ, ಅವೆಲ್ಲ ತೇಲ್ಕೊಂಡು ಹೋಗ್ತಾ ಇದೆ ಅಂತ ಹೇಳದಂತೆ. ಅಂದರೆ ರಾಮನಾಮಕ್ಕೆ ಅಷ್ಟು ಮಹತ್ತಿದೆ. ಅಂದರೆ ಭಗವನ್ ನಾಮ, ರಾಮನಾಮ ಅಂದರೆ ಭಗವನ್ ನಾಮ, ನಮ್ಮ ಇಷ್ಟ ದೈವದ ನಾಮಕ್ಕೆ ಅಷ್ಟು ಮಹತ್ತಿದೆ ಅಂತೇಳಿ.
ಕಡೆಗೆ ಲಂಕಾಪಟ್ಟಣದ ಪಟ್ಟಾಭಿಷೇಕನ ವಿಭೀಷಣನಿಗೆ ಮಾಡಿಕೊಟ್ರಂತೆ. ಎಲ್ಲ ಧರ್ಮಸ್ಥಾಪನೆ ಎಲ್ಲ ಆಗಿದೆ, ಯಾವುದು ಯುದ್ಧ ನಂತರದ ಕತೆ ಹೇಳ್ತಾ ಇರೋದು. ಒಬ್ಬನ ಯಾರೋ ಕೂಡ ಭಾರತಕ್ಕೆ ಬರಬೇಕು ಅಂತ ಬಿಟ್ಟು ಭಾಳ ಟೆನ್ಷನ್ ಬೀಳ್ತಾ ಇದ್ದಂತೆ. ಇದು ಶ್ರೀರಾಮಕೃಷ್ಣರು ಹೇಳ್ತಕ್ಕಂಥ ಒಂದು ಕತೆ, ಅಂದರೆ ಶ್ರದ್ಧೆ ಅನ್ನೋದು ಎಷ್ಟು ಇರಬೇಕು ಅನ್ನೋದಕ್ಕೆ. ಎಲ್ಲ ಟೆನ್ಷನ್ ಬೀಳ್ತಾ ಇದ್ದಂತೆ. ವಿಭೀಷಣ ವಾಕ್ ಬರ್ತಾ ಇದ್ದಂತೆ, ಎಲ್ಲಿ ಸಮುದ್ರ ತೀರದಲ್ಲಿ. ಏನಪ್ಪ ಏನೋ ಟೆನ್ಷನ್ ಬೀಳ್ತಾ ಇದೆಯಾ ಅಂತ ಕೇಳಿದಂತೆ. ಸ್ವಾಮಿ, ನಾನು ಭಾರತಕ್ಕೆ ಹೋಗಬೇಕಿತ್ತು ಅರ್ಜೆಂಟಾಗಿ, ಒಂದು ದೋಣಿನೂ ಇಲ್ಲ, ಹೆಂಗೆ ಹೋಗೋದು ಅಂತ ಟೆನ್ಷನ್ ಬೀಳ್ತಾ ಇದ್ದೀನಿ ಅಂತ ಬಿಟ್ಟನು. ಅಯ್ಯೋ ಅದಕ್ಕೇನಂತೆ, ನಾನೊಂದು ತಾಯತ್ ಕೊಡ್ತೀನಿ, ಅದನ್ನು ನೀನು ನಿನ್ನ ಕೈಗೆ ಕಟ್ಕೋ, ನೀನು ಲೀಲಾಜಾಲವಾಗಿ ಸಮುದ್ರದ ಮೇಲೆ ನಡ್ಕೊಂಡು ಹೊರಟೋಗ್ತೀಯಾ ಅಂತ. ಅಯ್ಯೋ ಆ ಕೆಲಸ ಮಾಡಿ ಸ್ವಾಮಿ, ದೋಣಿಗಳಿಲ್ಲ, ಅರ್ಜೆಂಟಾಗಿ ಹೋಗ್ಬೇಕಾಗಿತ್ತು ಅಂತ ಹೇಳಿದ ನಾನು. ವಿಭೀಷಣ ಒಂದು ಎಲೆ ಮೇಲೆ ಏನೋ ಬರೆದು ಬಿಟ್ಟು, ಆ ಎಲೆ ನಿಂಗೆ ಹಿಂಗೆ ಮುದ್ರು ಬಿಟ್ಟು ತಾಯತ್ ಥರ ಒಂದು ದಾರಕ್ಕೆ ಕಟ್ಟಿ ಅದನ್ನು ಇವನ ಕೈಗೆ ಕಟ್ಟಿ, ಹೋಗಪ್ಪ ನೋಡು, ನೀನು ಭಾರತಕ್ಕೆ ಹೋಗೋ ಕೂಡವರೆಗೂ ಕೂಡ ಇದನ್ನು ಈ ಎಲೆಯನ್ನು ಬಿಚ್ಚಿ ನೋಡಬೇಡ, ಸೀದಾ ನಡ್ಕೊಂಡು ಹೊರಟೋಗು ಅಂತ ಹೇಳಿದ್ನು. ಸಮುದ್ರದ ಮೇಲೆ ಕಾಲಿಟ್ಟಂತೆ, ಕಾಲಿಡೋ ಅಷ್ಟೊತ್ತಿಗೆ ಆರಾಮಾಗಿ ಬ್ರಿಡ್ಜ್ ಮೇಲೆ ನಡೆದಂಗೆ ನಡೀತಾ ಇದ್ದಾನಂತೆ. ಯಾರೋ ಇವನು ಲಂಕೆಯಲ್ಲಿರ್ತಕ್ಕಂಥ ಪ್ರಜೆ ನಡ್ಕೊಂಡು ಹೋಗ್ತಾ ಇದ್ದಾನಂತೆ. ಎಲ್ಲ ನಡ್ಕೊಂಡು ಬಂದಂತೆ. ಇನ್ನೊಂದು 10 ಹೆಜ್ಜೆ ಇತ್ತಂತೆ ಭಾರತ ದಾಟೋದಕ್ಕೆ. ಇನ್ನೊಂದು ಕೆಟ್ಟ ಕುತೂಹಲ ನಮ್ಗಿರುತ್ತೆ. ಅಯ್ಯೋ ಯಾರನ್ನ ಏನನ್ನ ರಹಸ್ಯ ಅಂತ ಹೇಳ್ಬಿಟ್ರಂತೂ ನಮ್ಗೆ ಇನ್ನೂ ಹೊಟ್ಟೆ ಉಬ್ರ ತಟ್ಕೊಳಕ್ಕೆ ಆಗೋದಿಲ್ಲ. ಅದು ಏನು ಗೊತ್ತಾ, ಇವಾಗ ರಹಸ್ಯ ಅಲ್ಲದೆ ಇದ್ರೂ ಕೂಡ ಪರವಾಗಿಲ್ಲ. ಹಂಗೆ ನೋಡಿ, ಏನು ಮಾಡಬೇಡ ಅಂದ್ರೆ ಅದನ್ನೇ ಮಾಡೋದು, ಏನು ನೋಡಬೇಡ ಅಂದ್ರೆ ಅದನ್ನೇ ನೋಡೋದು, ಏನು ಹೇಳಬೇಡ ಅಂದ್ರೆ ನೋಡು ಇದು ತುಂಬ ರಹಸ್ಯ, ಯಾರಿಗೂ ಹೇಳ್ಬೇಡ ಅಂತಂದ್ರೆ ಆವಾಗಲೇ ಊರೆಲ್ಲ ಹೇಳ್ಕೊಂಬಂದ್ಬಿಟ್ಟಿರ್ತಾರೆ. ಈ ಥರದ ಕೆಲಸಗಳು. ಹಂಗಾಗಿ ಅಲ್ಲೇ ಒಂದು ಜೋಕ್ ಹೇಳ್ತೀನಿ. ಇವಾಗ ನೀವು ಸುಮ್ಮನೆ ನಿಮಗೆ ಬೇಜಾರಾಗದಿರೋ ಇರೋದಕ್ಕೆ ಒಂದು ಜೋಕ್ ಹೇಳ್ತೀನಿ. ನೆಕ್ಸ್ಟ್ ಒಂದು ಕತೆ ಹೇಳ್ತೀನಿ ತೆನಾಲಿ ರಾಮಕೃಷ್ಣಂದು. ಆಮೇಲೆ ಏನಾಯ್ತಂತೆ, ಇನ್ನು 10 ಹೆಜ್ಜೆ ಇತ್ತಂತೆ ದಾಟೋದಕ್ಕೆ. ಅಷ್ಟರೊಳಗೆ ಏನಾಯ್ತಂತೆ, ಇವನು ಕೆಟ್ಟ ಕುತೂಹಲ ತಡೆಯಿದ್ದೀರ, ಏನು ಬರ್ದ ವಿಭೀಷಣ ಇದ್ರೊಳಗೆ ನೋಡಬೇಕು ಅಂತ ಹೇಳ್ಬಿಟ್ಟು ಆ ಎಲೆಯನ್ನು ಬಿಚ್ಚಿ ನೋಡೋದಂತೆ. ಅದ್ರೊಳಗೆ ಶ್ರೀರಾಮ ಅಂತ ಇತ್ತಂತೆ. ಇಷ್ಟೇನಾ ಅಂದ್ಕೊಂಡಂತೆ, ಧಡಮ್ ಅಂತ ಒಳಗೊಟ್ಟಾನೆ ಸಮುದ್ರದೊಳಗಡೆ. ಅಂದರೆ ರಾಮನಾಮದ ಮಹಿಮೆ ಮೇಲೆ ಅಶ್ರದ್ಧೆ ಅಂತಕ್ಕಂಥದ್ದು ಉಂಟಾಯಿತು. ಯಾವಾಗ ಅಶ್ರದ್ಧೆ ಅಂತ ಉಂಟಾಯಿತೋ ಸಮುದ್ರದಲ್ಲಿ ಮುಳುಗದ ಅಂತ ಹೇಳ್ಬಿಟ್ಟು. ಇನ್ನು ಸುಮ್ಮನೆ ಜೋಕ್ಗೆ ಹೇಳ್ತಾ ಇದ್ದೀನಿ, ನೀವೇನು ಸೀರಿಯಸ್ ಆಗಿ ತೊಗೋಬೇಡಿ, ಸುಮ್ಮನೆ ನಗಸೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ತೆನಾಲಿ ರಾಮಕೃಷ್ಣನ ಕಥೆಯಲ್ಲಿ ಏನಾಗುತ್ತೆ ಅಂತಂದರೆ, ಈ ಪಗಡೆ ಆಡ್ತಾ ಕೂತ್ಕೊಂಡಿದ್ರಂತೆ. ಯಾರು, ಕೃಷ್ಣದೇವರಾಯನ ಪತ್ನಿ ಇಬ್ಬರು ಕೂಡ ಪಗಡೆ ಆಡ್ತಾ ಕೂತ್ಕೊಂಡಿದ್ರಂತೆ. ಪಗಡೆ ಆಡ್ತಾ ಕೂತ್ಕೊಂಡಿರ್ಬೇಕಾಗಿದ್ರೆ ಈ ಒಳ್ಳೆ ರಸವತ್ತರವಾಗಿರತಕ್ಕಂಥ ಘಟ್ಟದಲ್ಲಿ ಏನಾಯ್ತಂತೆ ಅಂದರೆ, ಏನೋ ಬಗ್ಗದ್ಲಂತ ಹಿಂಗೆ. ಯಾರು, ಕೃಷ್ಣದೇವರಾಯನ ಹೆಂಡತಿ. ಈ ಅಪಾನ ವಾಯು ಬಂದ್ಬಿಡ್ತಂತೆ. ತಡಿಯೋಕ್ಕಾಗಲ್ಲ ಅಲ್ವ, ಒಳ್ಳೆ ಅವರೆಕಾಯಿ ಕಾಲ ಪಾಪ ತಿನ್ಬಿಟ್ಟಿದ್ದಾಳೆ, ಬಂದ್ಬಿಡ್ತಂತೆ. ಅದು ನೋಡಿಬಿಟ್ಟು ಎಲ್ಲರೂ ಇನ್ನು ನಕ್ಬಿಡ್ತಾರಲ್ವ. ಅಲ್ಲಿರೋರು ಯಾರು ಅಂದರೆ ಗಂಡ ಹೆಂಡತಿ ತೆನಾಲಿ ರಾಮಕೃಷ್ಣ ಒಬ್ಬನೇ. ಇನ್ನು ತೆನಾಲಿ ರಾಮಕೃಷ್ಣ ಏನು ಹೇಳಿಬಿಟ್ರೆ ಮಹಾರಾಣಿಗೆ ಅವಮಾನ ಆಗೋಗ್ಬಿಡುತ್ತೆ ಅಂತ ಕೃಷ್ಣದೇವರಾಯ ಹೇಳದಂತೆ. ನೋಡು ತೆನಾಲಿ ರಾಮಕೃಷ್ಣ, ಇದು ಎಲ್ಲೂ ಕೂಡ ಹೇಳಬಾರ್ದು, ಭಾಳ ರಹಸ್ಯ, ತುಂಬ ಟಾಪ್ ಸೀಕ್ರೆಟ್ ಆಗಿ ಇಟ್ಕೋಬೇಕು, ಇದನ್ನ ಹೇಳಿದ್ಯಾ ಅಂದರೆ ನೀನು ತಲೆ ತೆಗೆಸ್ಬಿಡ್ತೀನಿ ಅಂತ ಹೇಳದಂತೆ. ಯಾರು, ಕೃಷ್ಣದೇವರಾಯ. ನಾವೆಲ್ಲ ಮಾಡೋದು ಇದೇ ಕೆಲಸನೇ. ತೆನಾಲಿ ರಾಮಕೃಷ್ಣ ಮಾಡಿದ ಕಥೆನೇ ನಾವು ಮಾಡೋದು. ಯಾಕೆ ನಮ್ಮ ಜೀವನದ ಕಥೆನೇ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನೇನು ಇದೊಂದು ತೆನಾಲಿ ರಾಮಕೃಷ್ಣಂದು ಅಂತಲ್ಲ, ನಮ್ಮ ಜೀವನದ್ದೇ ಕತೆ. ತುಂಬ ಟಾಪ್ ಸೀಕ್ರೆಟು, ಯಾರಿಗೂ ಹೇಳ್ಬೇಡ ಅಂತ ಹೇಳೋದಂತೆ. ಹೌದಾ ಸ್ವಾಮಿ, ಸರಿ ಸ್ವಾಮಿ. ಅಲ್ಲಿಂದ ಮನೆಗೆ ಹೋಗ್ಬೇಕು ತಾನೆ, ಅರಮನೆಯಿಂದ ಮನೆಗೆ ಹೋಗ್ಬೇಕು ತಾನೆ ತೆನಾಲಿ ರಾಮಕೃಷ್ಣ. ಆ ಕುದುರೆ ಬಾಯಿಗೆ ಒಂದು ದೊಡ್ಡ ಬಟ್ಟೆ ಕಟ್ಟದ್ನಂತೆ. ಏನಕ್ಕೆ ಹಿಂಗೆ ಅಡ್ಡ ಕುದುರೆ ಬಾಯಿಗೆ ಬಟ್ಟೆ ಕಟ್ಟದ್ನಂತೆ. ಕಟ್ಬಿಟ್ಟು ಅದ್ರ ಮೇಲೆ ಕೂತ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ನಂತೆ. ಎಲ್ರಿಗೂ ಆಶ್ಚರ್ಯ, ಯಾಕೆ ನೀವು ಮೊದಲೇ ವಿಕಟ ಕವಿ, ಕುದುರೆ ಬಾಯಿಗೆ ಬಟ್ಟೆ ಕಟ್ಟಿದ್ದಾರೆ ಅಂದರೆ ಇದರಲ್ಲಿ ಏನೋ ವಿಶೇಷತೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಬಂದು ಕೇಳೋ, ರಾಮಕೃಷ್ಣ ಸ್ವಾಮಿಗಳೇ ಏನಕ್ಕೆ ನೀವು ಇದನ್ನು ಕಟ್ಕೊಂಡಿದ್ದೀರಾ, ಕುದುರೆ ಬಾಯಿಗೆ ಯಾಕೆ ಬಟ್ಟೆ ಕಟ್ಟಿದ್ದೀರಾ? ಅಯ್ಯೋ ನಿಮ್ಗೆ ಗೊತ್ತಿಲ್ಲ ಅಲ್ವಾ, ನೋಡಿ ಹಿಂಗಾಗೋಯ್ತು, ಮಹಾರಾಣಿ ಈ ಥರ ಮಾಡಿಬಿಟ್ಲು, ಹಾಳಾದ ಕುದುರೆ ಅವರು ರಾಜ ಮೊದಲೇ ಹೇಳ್ಬಿಟ್ಟಿದ್ದಾನೆ ಯಾರಿಗೂ ಹೇಳ್ಬೇಡ ಅಂತ ಹೇಳ್ಬಿಟ್ಟು ಅಂತ, ಹಾಳಾದ ಕುದುರೆ ಎಲ್ಲಿ ಬಾಯಿ ಬಿಟ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಅದ್ರ ಬಾಯಿಗೆ ಬಟ್ಟೆ ಕಟ್ಟಿದ್ದೀನಿ. ಹಿಂಗೆ ಹೇಳ್ಕೊಂಡು ದಾರಿ ಉದ್ದಕ್ಕೂ ಒಂದಂತೆ, ಎಲ್ಲಿಗೆ ಮನೆವರೆಗೂ. ಇನ್ನು ಬಿಡಬೇಕಾ, ಊರೆಲ್ಲ ರಾಜ್ಯ ಎಲ್ಲ ಪ್ರಚಾರ ಆಗೋಗ್ಬಿಡ್ತಂತೆ. ಅಂದರೆ ನಾವು ಮಾಡೋದು ಇದೇ ಕೆಲಸ, ಟಾಪ್ ಸೀಕ್ರೆಟ್, ಯಾರಿಗೂ ಹೇಳ್ಬೇಡಿ ಅಂತಂದರೆ ಅವ್ರಿಗೆ ಮತ್ತೆ ನಾವು ಅದನ್ನೇ ಹೇಳೋದು, ಯಾರಿಗೂ ಹೇಳ್ಬೇಡಿ, ಇದು ಟಾಪ್ ಸೀಕ್ರೆಟ್, ನಿಮಗೆ ಮಾತ್ರ ಹೇಳ್ತಾ ಇದೀವಿ ಅಂತ ಊರೆಲ್ಲ ಪ್ರಚಾರ ಆಗೋಗ್ಬಿಡತ್ತೆ. ಹೀಗೆ ಅಂದರೆ ಇಲ್ಲಿ ತಾರಾಯ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಭವಸಮುದ್ರ ದಾಟಿಸುವ ಸರಪಳಿ ಅಂತೆ. ನೋಡಿ, ನಾವು ಜಪ ಮಾಡ್ತಾ ಇರ್ತೀವಿ, ಜಪದ ಸರ ಇದೆಯಲ್ಲ, ಫಸ್ಟಲ್ಲಿ ನಾವು ಏನು ಮಾಡ್ತೀವಿ, ಜಪ ಅಂತ ಎರಡಿದೆ. ಜಪ ಅಂತಂದರೆ ಏನಂದರೆ ಕೌಂಟಿಂಗ್, ನಾವು ಮಾಡ್ಕೊತ ಎಣಿಸ್ಕೊತ ಮಾಡ್ತಾ ಇರ್ತಕ್ಕಂಥದ್ದು ಜಪ ಅಂತ ಕರೆಸ್ಕೊಂಡು. ಜಪ ಅಂತಂದರೆ ಅನವರತವಾಗಿ ಅದು ಸಹಜವಾಗಿ ಬಂದ್ಬಿಡ್ತಾ ಇರ್ತಕ್ಕಂಥ ಜಪ. ಅದು ಸಿದ್ಧಿಸುವವರೆಗೂ ಕೂಡ ಜಪದ ಸರ ಅಂತಕ್ಕಂಥದ್ದು, ಕೌಂಟಿಂಗ್ ಅಂತಕ್ಕಂಥದ್ದು ನಮ್ಗೆ ಬೇಕಂತೆ. ಆದರೆ ಕೌಂಟ್ ಮೇಲೆ ಗಮನ ಇರಬಾರ್ದು. ನಾನು ಇವತ್ತು 100 ಮಾಡಿದೆ, ಇವತ್ತು 1000 ಮಾಡಿದೆ ಅಂತ ಹೇಳ್ಕೊಂಡು ತಿರುಗಬಾರ್ದು. ಆ ಕೌಂಟ್ ಮೇಲೆ ಗಮನ ಇರಬಾರ್ದು. ಬಟ್ ಕೌಂಟಿಂಗ್ ಏನಕ್ಕೆ ಬೇಕು ಅಂತಂದರೆ ನಮ್ಗೆ ಅದು ಪ್ರಾಕ್ಟೀಸ್ ಆಗೋದಕ್ಕೋಸ್ಕರ ಅಷ್ಟೇ ಬೇಕು.
ಹಾಗಾಗಿ ಈ ಕೌಂಟಿಂಗ್ ಹೆಂಗಂತೆ ಅಂದರೆ ಭವಸಮುದ್ರ ದಾಟಿಸುವ ಸರಪಳಿ ಅಂತೆ. ನೋಡಿ, ಇವಾಗ ಒಂದು ನದಿ ದಾಟಬೇಕು, ನದಿ ದಾಟಬೇಕಾಗಿದ್ರೆ ಏನು ಮಾಡ್ತಾರೆ, ದೊಡ್ಡ ದೊಡ್ಡ ನದಿಗಳಿಗೆ ಒಂದೊಂದು ಸರಪಣಿಗಳು ಹಾಕಿರ್ತಾರೆ. ಆ ಸರಪಣಿನ ನಾವು ಹಿಡ್ಕೊಂಡು ಏನು ಮಾಡ್ತೀವಿ, ಪ್ರವಾಹದಲ್ಲಿ ಕೊಚ್ಕೊಂಡು ಹೋಗಿದ್ರೆ ನಿಧಾನಕ್ಕೆ ಆ ಕಡೆ ದಡನ್ನು ದಾಟ್ಕೊತೀವಿ ನಾವು. ಆ ಥರ ಒಂದೊಂದೇ ಸರಪಣಿ ಚೈನ್ ಅಂತದ್ದು ಯಾವುದು ನಾವು ಮಾಡ್ತಾ ಇರ್ತಕ್ಕಂಥ ಜಪ, ಅದನ್ನು ಭವಸಾಗರನ್ನು ದಾಟಿಸುತ್ತೆ. ಆಮೇಲೆ ಪುರುಷ ಸೂಕ್ತದಲ್ಲಿ, ಯಜುರ್ವೇದದ ಪುರುಷ ಸೂಕ್ತದಲ್ಲಿ ಹೇಳುತ್ತೆ, ನಾನ್ಯಪ್ಪಂತ ವಿದ್ಯತೆಯನಾಯ, ಭಗವಂತನ ಸಾಕ್ಷಾತ್ಕಾರ ಪಡ್ಕೊಂಡೀರ ಭವಸಾಗರದಿಂದ ದಾಟ್ತಕ್ಕಂಥದ್ದು ಬಹಳ ಕಷ್ಟ. ನಾ ಅನ್ಯ ಪಂತಹ, ಪಂಥ ಅಂದ್ರೆ ದಾರಿ, ನಾ ಅನ್ಯ ಪಂತಹ, ಎಲ್ಲ ಡೆಡ್ ಎಂಡ್ ದಾರಿಗಳು, ಎಲ್ಲ ದಾರಿಗಳು ಮುಚ್ಚಿ ಹೋಗಿದೆ, ಭಗವಂತನ ಸಾಕ್ಷಾತ್ಕಾರ ಮಾಡ್ಕೊಳ್ತಕ್ಕಂಥದ್ದು ಒಂದೇ ದಾರಿ ಉಳ್ಕೊಂಡಿದೆ ಅಂತ ಹೇಳ್ತಾರೆ. ಇನ್ನೊಂದು ಮಂತ್ರದಲ್ಲಿ ಹೇಳ್ತಾರೆ, ಅದೇ ಮಂತ್ರದಲ್ಲೇ ಇನ್ನೊಂದು ಕಡೆ ಹೇಳ್ತಾರೆ, ನಾಣ್ಯ ಪಂಥ ಅಯನಾಯ ವಿದ್ಯತೆ ಅಂತ ಹೇಳ್ತಾರೆ. ಹಾಗಾದರೆ ಭಗವತ್ ಸಾಕ್ಷಾತ್ಕಾರಕ್ಕೆ, ಇವಾಗ ಭಗವತ್ ಸಾಕ್ಷಾತ್ಕಾರ ಆಗದೇ ಇದ್ದಿದ್ದು ಭವಸಾಗರದಿಂದ ದಾಟೋದಕ್ಕೆ ಆಗೋದಿಲ್ಲ. ಭಗವತ್ ಸಾಕ್ಷಾತ್ಕಾರಕ್ಕೆ ಇರತಕ್ಕಂಥ ಮಾರ್ಗ ಏನು ಅಂತಂದರೆ, ಭಗವತ್ ಸಾಕ್ಷಾತ್ಕಾರಕ್ಕೆ ಅವನ ಸ್ಮರಣೆಯ ಹೊರತಾಗಿ ಎಲ್ಲ ದಾರಿಗಳು ಮುಚ್ಚಲ್ಪಟ್ಟಿದೆ ಅಂತ ಇದರ ಅರ್ಥ. ಅವನ ಸ್ಮರಣೆ ಮಾತ್ರ ತೆಕ್ಕೊಂಡಿದೆ ಅಂದರೆ ಆ ಜಾಗದಿಂದ ಮಾತ್ರ ನಾವು ಹೋಗ್ಬೋದು. ಹಂಗಾಗಿ ನಾನ್ಯಪ್ಪಂತ ವಿದ್ಯತೆಯನಾಯ, ನಾನ್ಯಪ್ಪಂತ ಅಯನಾಯ ವಿದ್ಯತೆ ಅಂತ ಹೇಳುತ್ತೆ ಪುರುಷ ಸೂಕ್ತ. ಪದ್ಮಪುರಾಣದಲ್ಲಿ ಹೇಳ್ತಾರೆ, ನಾಹಂ ಭಕ್ತ ಚತುರ್ವೇದಿ ಮದ್ಭಕ್ತ ಅಶ್ವಪಚನ ಪ್ರಿಯ ಅಂತ ಹೇಳುತ್ತೆ. ಅಪ್ಪ 4 ವೇದಗಳು ಓದ್ಕೊಂಡಿದ್ರು ಕೂಡ ಅವನು ನನ್ನ ಭಕ್ತ ಅಲ್ಲ ಅಂತಂದರೆ ಅವನು ಯೋಗ್ಯನಲ್ಲ, ಮೋಕ್ಷಕ್ಕೆ ಯೋಗ್ಯನಲ್ಲ. ಅವನು ನಾಯಿ ಮಾಂಸ ತಿಂತಾ ಇದ್ರೂ ಕೂಡ ನನ್ನ ಹೆಸರನ್ನು ಅಂದರೆ ನನ್ನ ನಾಮಸ್ಮರಣೆ ಮಾಡ್ತಾ ಇದ್ದಾನೆ ಅಂತಂದರೆ ಅವನು ಮೋಕ್ಷಕ್ಕೆ ಅರ್ಹ. ಇದು ಪದ್ಮಪುರಾಣದಲ್ಲಿ ಭಗವಂತ ಹೇಳಿರ್ತಕ್ಕಂಥ ಮಾತು. ಹಾಗಾಗಿ ನಾಹಂ ಭಕ್ತ ಚತುರ್ವೇದಿ ಮದ್ಭಕ್ತ ಶ್ವಪಚನ ಪ್ರಿಯ, ಅವ್ನು ನಾಯಿ ಮಾಂಸ ತಿಂತಾ ಇದ್ರೂ ಪರವಾಗಿಲ್ಲ, ಅವನು ಭಕ್ತ ಅಂತ ನಾನು ಕೌಂಟ್ ಮಾಡಿಬಿಡ್ತೀನಿ. ಯಾರನ್ನ? ನಾಮ ಜಪ ಮಾಡ್ತಾ ಇರ್ತಕ್ಕಂಥ ಅವನನ್ನು, ಅಂದರೆ ನಾಮ ಜಪ ಮಾಡ್ತಕ್ಕಂಥವನಿಗೆ ಭಗವಂತ ಎಷ್ಟು ಬೆಲೆ ಕೊಡ್ತಾನೆ ಅಂತ. ನಾರಾಯಣ ಉಪನಿಷತ್ ಅಂತ ಒಂದು ಉಪನಿಷತ್ತಿದೆ, ನಾರಾಯಣ ಉಪನಿಷತ್ತು. ಅದರಲ್ಲಿ ಹೇಳ್ತಾರೆ, ಸರ್ವ ವೇದ ಪಾರಾಯಣ ಪುಣ್ಯಂ ಲಭತೆ ಅಂತ ಹೇಳ್ತಾರೆ. ನಾನು ಋಗ್ವೇದ ಓದಬೇಕಾದಿಲ್ಲ, ಯಜುರ್ವೇದ ಓದಬೇಕಾದಿಲ್ಲ, ಸಾಮವೇದ ಓದಬೇಕಾದಿಲ್ಲ, ಅಥರ್ವಣ ವೇದ ಓದಬೇಕಾದಿಲ್ಲ, ಯಾವುದೇ ಉಪನಿಷತ್ತುಗಳು, ಪುರಾಣಗಳು, ಶಾಸ್ತ್ರಗಳು ಯಾವುದು ಓದಬೇಕಾದಿಲ್ಲ. ನಾರಾಯಣ ಉಪನಿಷತ್ತು ಹೇಳ್ತಾ ಇದೆ, ಯಾವನು ನಾಮ ಜಾಪಕನೋ ಅಂದರೆ ಭಗವನ್ ನಾಮವನ್ನು ಜಪಿಸ್ತಾ ಇದ್ದಾನೋ ಅವನಿಗೆ ಸರ್ವ ವೇದ ಪಾರಾಯಣ ಪುಣ್ಯಂ ಲಭತೆ. 4 ವೇದ ಅಲ್ಲ, ಎಷ್ಟು ವೇದಗಳಿದೆಯೋ ಅಂದರೆ ಜ್ಞಾನದ ನಿಧಿಗಳು, ಆ ಎಲ್ಲ ಜ್ಞಾನದ ನಿಧಿಗಳು ಓದಿದ ಪುಣ್ಯ ಅವನಿಗೆ ಹಾಕ್ಬಿಡ್ತೀನಿ ನಾನು ಅಕೌಂಟ್ಗೆ ಅಂತ. ಸರ್ವ ವೇದ ಪಾರಾಯಣ ಪುಣ್ಯಂ ಲಭತೆ. ನೋಡಿ ಎಷ್ಟು ಈಸಿಯಾಗಿ ನಮ್ಮನ್ನೇನು ಯಜ್ಞಯಾಗಾದಿಗಳು ಮಾಡಿ ಅಂತ ಹೇಳ್ತಾ ಇದ್ದಾರಾ, ಇಲ್ಲ ಯಾವ್ದಾದ್ರು ತಪಸ್ ಮಾಡಿ ಅಂತ ಹೇಳ್ತಾ ಇದ್ದಾರಾ, ಯೋಗ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಯಾವ್ದಾದ್ರು ಖರ್ಚು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರಾ? ಏನೂ ಇಲ್ಲ. ಎಷ್ಟು ಈಸಿಯಾಗಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಏನು ಅಂತಂದರೆ ಒಂದು ಸ್ವಲ್ಪ ಟೈಮ್ ಕೊಡಬೇಕಷ್ಟೆ, ಪೇಷನ್ಸು, ಟೈಮು. ಕೂತ್ಕೊಂಡು ಭಗವಂತನ ಸ್ಮರಣೆ ಮಾಡ್ತಾ ಇದ್ರೆ ಆಯಿತು. ಇವಾಗ ಹೆಣ್ಮಕ್ಳು ಮನೆ ಕಸ ಗುಡಿಸ್ತಾ ಇರ್ತೀರಾ, ಪೂಜೆ ಮಾಡ್ತಾ ಇರ್ತೀರಾ, ಅಥವಾ ಯಾವುದೋ ಮನೆ ಅಡುಗೆ ಕೆಲಸ ಮಾಡ್ತಾ ಇರ್ತೀರಾ, ಭಗವಂತನ ಸ್ಮರಣೆ ಮಾಡಿಕೊಂಡ್ರೆ ಮುಗಿದೋಯ್ತು. ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡ್ತಾ ಅಡುಗೆ ಮಾಡಿದ್ರೆ ಅದು ಪ್ರಸಾದ ಆಗಿಬಿಡುತ್ತೆ. ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡ್ತಾ ನಾವೇನನ್ನ ಸ್ವೀಕಾರ ಮಾಡಿದ್ರೆ, ತಿಂದರೆ ಅದು ಪ್ರಸಾದ ಆಗಿಬಿಡುತ್ತೆ. ಕಬಳೆ ಗೋವಿಂದ ನಾಮ ಸಂಕೀರ್ತನಂ ಅಂತ ಹೇಳುತ್ತೆ ಶಾಸ್ತ್ರ. ಅಂದರೆ ತುತ್ತಿಗೂ ಭಗವಂತನ ಸ್ಮರಣೆ ಮಾಡು ಅಂತ. ಹಿಂಗೆ ಹೋಗೋ ಅಷ್ಟೊತ್ತಿಗೆ ಅದು ಒಳಗಡೆ ಅಮೃತ ಆಗಿ ಒಳಗಡೆ ಹೋಗುತ್ತಂತೆ. ನಾವು ಏನನ್ನ ಕೆಲಸ ಮಾಡುವಾಗ ಭಗವಂತನ ನಾಮಸ್ಮರಣೆ ಮಾಡ್ತಾ ಕೆಲಸ ಮಾಡಿದ್ರೆ ಆ ಕೆಲಸ ಅಮೃತಮಯ ಆಗೋಗುತ್ತೆ. ಅದಕ್ಕಾಗಿ ಹೇಳ್ತಾರೆ, ನಾವು ಊಟ ಮಾಡುವಾಗ ಟಿವಿ ಆನ್ ಮಾಡಲಿ. ನಾವು ಊಟ ಮಾಡುವಾಗ ಅದು ಪ್ರಸಾದ ನಮ್ಮಲ್ಲಿ ಹೋಗ್ತಾ ಇರುವಾಗ ಈ ಒಂದು ಕೆಟ್ಟ ಭಾವನೆಗಳೆಲ್ಲ ಅದ್ರಲ್ಲಿ ಬರುವಾಗ ನಮ್ಮನ್ನ ಅದು ಹೌದು. ನಾವು ಅಡುಗೆ ಮಾಡೋವಾಗ, ಅಡುಗೆ ಬಡಿಸೋವಾಗ ಯಾವ ಭಾವನೆಯಲ್ಲಿ ಬಡಿಸ್ತೀವಿ ಗಂಡನಿಗೆ ಅದು ವಿಷಪ್ರಾಯವಾಗಿ ಅದು ಸ್ವೀಕಾರ ಆಗುತ್ತೆ. ಯಾವನೋ ಪಾಪ ಊಟಕ್ಕೆ ಕೂತ್ಕೊಂಡಿದ್ದಂತೆ, ಆಫೀಸಿಂದ ಬಂದಿದ್ದಂತೆ, ಹಸಿವು ಜಾಸ್ತಿ ಆಗೋಗಿತ್ತಂತೆ, ಕೂತ್ಕೊಂಡಿದ್ದಂತೆ, ಲೇ ಅನ್ನ ಬಡಿಸೆ, ಸಾರು ಬಡಿಸೆ, ನಂಗೆ ಹಸಿವಾಗಿ ಹೋಗ್ತದೆ, ಈಗೋಳ್ರಿ ಅದು ಯಾವುದೋ ಸೀರಿಯಲ್ ಬರ್ತಾ ಇದೆ ಅದು ನೋಡ್ತಾ ಇದ್ದೀನಿ, ಇರಿ ಬಡಿಸ್ತೀನಿ ಅಂತೇಳ್ಬಿಟ್ಟು ಸೌಟಲ್ಲಿ ಹಿಂಗೆ ಸಾರು ಎತ್ಬಿಟ್ಟು ಹಿಂಗೆ ಹಾಕಿದ್ಲಂತ. ಹಿಂಗೆ ಅವ್ನು ಬಡ್ಕೊಂಡಂತೆ, ನೀನು ಹಾಕ್ತಾ ಇರೋದು ಅನ್ನದ ತಟ್ಟೆಗಲ್ಲ ನನ್ನ ತಲೆ ಮೇಲೆ ಅಂತೇಳ್ಬಿಟ್ಟು. ಅಂದರೆ ತಲೆ ಮೇಲೆ ಹಾಕಿದ್ದೀನ, ಅನ್ನದ ತಟ್ಟೆನಲ್ಲಿ ಹಾಕಿದ್ದೀನ ಅನ್ನೋ ಪ್ರಜ್ಞೆ ಇಲ್ದಿರ ಸೀರಿಯಲ್ಗಳನ್ನ ನೋಡ್ಕೊಂಡು ಈ ಕೆಲಸಗಳಾಗ್ಬಿಡುತ್ತೆ. ಹಾಗಾಗಿ ಯಾವತ್ತೂ ಕೂಡ ಪಾಯ್ಸನ್ ಅದು ಗಂಡಂದ್ರಿಗೆ, ಮಕ್ಕಳುಗಳಿಗೆ ಪಾಯ್ಸನ್ನು. ಆಮೇಲೆ ಸಾಮಾನ್ಯಕ್ಕೆ ನಾನು ನೋಡ್ದಂಗೆ ಏನು ಅಂದರೆ ಧಾರಾವಾಹಿಗಳಲ್ಲೆಲ್ಲ ಕೂಡ ಯಾವುದೂ ಕೂಡ ಆದರ್ಶವಾಗಿರ್ತಕ್ಕಂಥದ್ದು ಏನೂ ಬರೋದಿಲ್ಲ. ಎಲ್ಲ ಏನು ಅಂದರೆ ಸಂಸಾರದಲ್ಲಿ ಕಚ್ಚಾಟಗಳು, ಅತ್ತೆ ಸೊಸೆಯನ್ನು ಬೈಯೋದು, ಸೊಸೆ ಅತ್ತೆಯನ್ನು ಬೈಯೋದು, ಹೆಣ್ಮಕ್ಳುಗಳನ್ನು ಇದು ಮಾಡತಕ್ಕಂಥದ್ದು, ಅಥವಾ ಹೆಣ್ಮಕ್ಳುಗಳು ಸೊಸೆಯನ್ನು ಕಾಡಿಸ್ತಕ್ಕಂಥದ್ದು, ಗಂಡ ಹೆಂಡತಿ ಜಗಳ, ಬರೀ ನೆಗೆಟಿವೇ. ಅದೇನು ಅಂತಂದರೆ ನೆಗೆಟಿವ್ ತೋರಿಸಿದ್ರೆ ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿದೆ, ಸೆಂಟಿಮೆಂಟಲ್ ಅಂತ.
ಜನಗಳೆಲ್ಲ ಕೂಡ ಸೆಂಟಿಮೆಂಟಲ್ ಅಂತ, ಅಂದರೆ ಇದೊಂದು ಮೆಂಟಲ್, ಇದು ಸೆಂಟಿಮೆಂಟಲ್, ಇದನ್ನು ತೋರಿಸಿದ್ರೆ ಚೆನ್ನಾಗಿ ನೋಡ್ತಾರೆ ಅಂತ ಹೇಳ್ಬಿಟ್ಟು ಅಂತ. ಇನ್ನೊಂದು, ನಾವು ಈ ಆಶ್ರಮಗಳಲ್ಲಿ ಊಟಕ್ಕೆ ಹೋದಾಗ, ಆಶ್ರಮದಲ್ಲಿ ಊಟ ಬಡಿಸಿದಾಗ ಎಷ್ಟೊತ್ತು ಆ ಪ್ರಕ್ರಿಯೆ ನಡೀತಾ ಇರುತ್ತೋ, ನಾವು ಕುಳಿತು ಎಲ್ಲ ಮುಗಿಸಿ ಹೇಳೋ ತನಕ ಆ ಪ್ರಕ್ರಿಯೆ ಎಷ್ಟೊತ್ತಿರುತ್ತೋ ಆ 15-20 ಮಿನಿಟ್ಸು ಕಂಟಿನ್ಯೂಸ್ ಆಗಿ ನಾಮಸ್ಮರಣೆ ಹೇಳ್ತಾನೆ ಇರಬೇಕು. ಮೌನವಾಗಿ ತಿನ್ನಬೇಕು ಯಾವತ್ತೂ ಕೂಡ. ನಾವು ಮಾತನಾಡೋದಿಲ್ಲ, ಆ ಕಂಟಿನ್ಯೂಸ್ ಆಗಿ ನಾಮಸ್ಮರಣೆ ಆಗ್ತಾ ಇರೋದು ನಮ್ಮಲ್ಲಿ ಅದು ಒಳಗೆ ಹೋಗ್ತಾ ಇರಬೇಕು. ಈ ಒಂದು ಆಹಾರದ ಜೊತೆಗೆ ಊಟ ಮಾಡುವಾಗ ನಗಬಾರ್ದಂತೆ, ಊಟ ಮಾಡುವಾಗ ಮಾತಾಡಬಾರ್ದಂತೆ, ಊಟ ಮಾಡುವಾಗ ಟೆನ್ಷನ್ ಆಗಿ ಗಾಬರಿಯಾಗಿ ತಿನ್ನಬಾರ್ದಂತೆ, ತುತ್ತು ಚೆನ್ನಾಗಿ ಆಗೋದು ನುಂಗಬೇಕು ಅಂತ ಹೇಳ್ತಾರೆ. ಇಲ್ಲ ಅಂತಂದರೆ ಅದೆಲ್ಲ ಕೂಡ ಆರೋಗ್ಯಪರವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಜಿಹ್ವೆ ಶ್ರೀಕೃಷ್ಣ ಮಂತ್ರಂ ಜಪ ಜಪ ಸತತಂ ಜನ್ಮ ಸಾಫಲ್ಯ ಮಂತ್ರಂ ಅಂತ ಹೇಳ್ತಾರೆ ಕುಲಶೇಖರ ಆಳ್ವಾರರು. ಜಿಹ್ವೆ ಶ್ರೀಕೃಷ್ಣ ಮಂತ್ರಂ, ನಾಲ್ಗೆ ಇದೆಯಪ್ಪ ಅದನ್ನು ಬಿಡಬೇಡ, ಯಾವುದೇ ಕಾರಣಕ್ಕೂ ಅದನ್ನು ವೇಸ್ಟ್ ಮಾಡ್ಕೋಬೇಡ. ಜಪ ಜಪ ಸತತಂ ಅಂದರೆ ಸತತವಾಗಿ ಆ ನಾಮಸ್ಮರಣೆ ಅಂತಕ್ಕಂಥದ್ದನ್ನು ಮಾಡ್ತಾ ಇರು. ಜನ್ಮ ಸಾಫಲ್ಯ ಮಂತ್ರಂ, ನಿನ್ನ ಜನ್ಮ ಸಫಲ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಅಂತ. ಆಮೇಲೆ ನಾರಾಯಣ ಸೂಕ್ತ ಅಂತ ಬರುತ್ತೆ ಋಗ್ವೇದದಲ್ಲಿ. ಆ ನಾರಾಯಣ ಸೂಕ್ತದಲ್ಲಿ ಹೇಳ್ತಾರೆ ಸ ಬ್ರಹ್ಮ ಸ ಹರಿ ಸೇಂದ್ರ ಸೋಕ್ಷರ ಪರಮಸ್ವರಾಟ್ ಅಂತ ಹೇಳುತ್ತೆ. ಅಂದರೆ ಭಗವಂತನ ನೀನು ಎಲ್ಲಿ ಹುಡ್ಕೋಕೆ ಹೋಗ್ತೀಯಾ ಅಂತಂದರೆ, ಅಪ್ಪ ನೀನು ಹೃದಯದಲ್ಲಿ ಹುಡುಕೋ. ಆ ಹೃದಯ ಭಾಗದ ಮಧ್ಯದಲ್ಲಿ ಬೆಳಗ್ತಾ ಇರ್ತಕ್ಕಂಥ ಆ ತತ್ವ ಇದೆಯಲ್ಲ, ಆತ್ಮ ತತ್ವ, ಅದೇ ಸ ಬ್ರಹ್ಮ, ಅದನ್ನು ಬ್ರಹ್ಮ ಅಂತ ಕರೀತಾರೆ. ಸ ಹರಿಹಿ, ಅವನನ್ನೇ ವಿಷ್ಣು ಅಂತ ಕರೀತಾರೆ. ಸಾ ಇಂದ್ರ ಅಂದರೆ ಅವನನ್ನೇ ಇಂದ್ರ ಅಂತ ಕರೀತಾರೆ. ಸೋ ಅಕ್ಷರ ಅಂದರೆ ನಾಶವಿಲ್ಲದ ವಸ್ತು ಅಂತ ಅದನ್ನು ಕರೀತಾರೆ. ಅಕ್ಷರ ಅಂದರೆ ನಾಶವಿಲ್ಲದ್ದು ಅಂತ, ಅಕ್ಷರ ನಾಶವಿಲ್ಲದ ವಸ್ತು ಅಂತ ಕರೀತಾರೆ. ಪರಮ ಸ್ವರಾಟ್, ಪರಮ ಅಂದರೆ ಸುಪ್ರೀಂ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಪರಮ ಅಂತ ಕರೀತಾರೆ. ಸ್ವರಾಟ್ ಅಂದರೆ ತನಗೆ ತಾನೇ ಈಶ್ವರ, ತನಗೆ ಯಾರೂ ಈಶ್ವರ ಇಲ್ಲ. ಅದಕ್ಕೆ ನಾವು ಅಷ್ಟೋತ್ರಗಳನ್ನು ಓದಿದಾಗ ಭಗವಂತನ ಅಷ್ಟೋತ್ರಗಳಲ್ಲಿ ನಿರೀಶ್ವರಾಯ ನಮಃ ಅಂತ ಬರುತ್ತೆ, ಅನೀಶ್ವರಾಯ ನಮಃ, ನಿರೀಶ್ವರಾಯ ನಮಃ ಅಂತ ಬರುತ್ತೆ. ಇದನ್ನು ನೋಡಿದಾಗ ನಮ್ಗೆ ಆಶ್ಚರ್ಯ ಆಗುತ್ತೆ, ಏನು ಇಂಥ ನಾಮ ಇದೆಯಲ್ಲ. ಅನೀಶ್ವರಾಯ ನಮಃ ಅಂದರೆ ಅವನಿಗೆ ಯಾರೂ ಈಶ್ವರರಿಲ್ಲ, ಯಜಮಾನರು ಇಲ್ಲ ಅಂತ ಹೇಳ್ಬಿಟ್ಟು ಅಂತ. ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ಅಂತ ಹೇಳುತ್ತೆ ಗಣೇಶ ಅಥರ್ವ ಶೀರ್ಷ ಉಪನಿಷತ್ತಲ್ಲಿ. ಅಂದರೆ ಏನು ಹೃದಯದ ಮಧ್ಯದಲ್ಲಿ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನ ತಮೇಕದಂತಮೇವ ತಂ ವಿಚಿಂತಯಾಮಿ ಸಂತತಂ ಅಂತ ಹೇಳ್ತಾರೆ ಶಂಕರಾಚಾರ್ಯರು. ಹೃದಯದ ಮಧ್ಯದಲ್ಲಿ ಬೆಳಗ್ತಾ ಇರ್ತಕ್ಕಂಥ ಆ ತತ್ವ ಇದೆಯಲ್ಲ, ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ, ಹೇ ಗಣಪತೆ ನೀನೇ ಆ ತತ್ವ ಸ್ವರೂಪನಾಗಿದೆಯಾ ಅಂತ ಹೇಳ್ಬಿಟ್ಟು. ಹಾಗಾಗಿ ಪರಮೇಶ್ವರನ ಆರಾಧನೆ ಮಾಡಿದ್ರೆ ಅದೇ ತಾರಕ ಬ್ರಹ್ಮ ಆಗಿ ನಮ್ಮನ್ನು ಮೇಲಕ್ಕೆತ್ತತ್ತೆ ಅಂತಕ್ಕಂಥದ್ದು. ಇದು ನಮಸ್ತಾರಾಯ ಅಂತಕ್ಕಂಥ ಮಂತ್ರ. ನಮಃ ಶಂಭವೇ ನಮಃ, ಶಂಭವೇ ನಮಃ. ಶಂ ಅಂದರೆ ಐಹಿಕ ಸುಖ ಸಂಪತ್ತುಗಳನ್ನು ದಯಪಾಲಿಸ್ತಕ್ಕಂಥವನು, ಪ್ರಸಾದಿಸ್ತಕ್ಕಂಥವನು. ಭವ ಅಂದರೆ ಕೊಡ್ತಾ ಇರ್ತಕ್ಕಂಥವನು ಅಂತ. ಶಂಭವ ಅಂತಂದರೆ ಐಹಿಕ ಸುಖ ಸಂಪತ್ತುಗಳನ್ನು ಕೊಡ್ತಾ ಇರ್ತಕ್ಕಂಥವನು. ನೋಡಿ, ಶಿವನಿಗೆ ಅರ್ಚನೆ ಮಾಡ್ತೀವಿ. ಶಿವ ಅಂತಂದರೆ ಇಲ್ಲಿ ಭಗವಂತ ಅಂತ ಅರ್ಥ ಮಾಡ್ಕೊಳ್ಳಿ. ಭಗವಂತನಿಗೆ ಅರ್ಪಣೆ ಮಾಡಿದ ಒಂದು ಅಕ್ಷತೆ ಆಗಲಿ, ಒಂದು ಹೂವು ಆಗಲಿ, ಒಂದು ಪತ್ರೆ ಆಗಲಿ ವ್ಯರ್ಥ ಆಗೋದಿಲ್ವಂತೆ. ನಾವು ಭಕ್ತಿಯಿಂದ ಸಮರ್ಪಣೆ ಮಾಡಿರ್ತಕ್ಕಂಥ ಅದೇ ಅಕ್ಷತೆ, ಹೂವು, ಪತ್ರೆ ಏನಾಗುತ್ತೆ ಅಂದರೆ ನಮ್ಮ ಬಾಗಿಲುಗಳಿಗೆ, ನಮ್ಮ ಮನೆ ಮುಂದಿರ್ತಕ್ಕಂಥ ಬಾಗಿಲುಗಳಿಗೆ ತೋರಣ ಆಗಿ ಕಚ್ಕೊಳತ್ತಂಥದ್ದು. ಏನಾಗುತ್ತೆ? ತೋರಣ ಆಗುತ್ತೆ. ಅದಕ್ಕೆ ನಿತ್ಯ ಕಲ್ಯಾಣಂ ಪಚ್ಚತೋರಣಂ ಅಂತ ಹೇಳ್ತಾರೆ. ನಾವೇನು ಕೇಳಬೇಕಾದ್ದೇ ಇಲ್ಲ, ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ, ಭಕ್ತಿಯಿಂದ ಒಂದು ಹೂವನೋ ಪತ್ರನೋ ಸಮರ್ಪಣೆ ಮಾಡಿದ್ರೆ ಮನೆಯಲ್ಲಿ ಒಂದು ಮಗು ಆಗುತ್ತೆ, ನಾಮಕರಣ ಆಗುತ್ತೆ, ಅಥವಾ ಮದುವೆ ಆಗದೆ ಇರತಕ್ಕಂಥ ಮಕ್ಕಳಿದ್ರೆ ಮದುವೆಗಳಾಗುತ್ತೆ, ಮನೆಯಲ್ಲಿ ಏನಾರ ಕಷ್ಟಗಳಿದ್ರೆ ಕಷ್ಟಗಳು ತೀರುತ್ತೆ, ಸಾಲಬಾಧೆಗಳಿದ್ರೆ ಸಾಲಬಾಧೆಗಳು ಹೋಗುತ್ತೆ. ಏನು ಕೇಳಬೇಕಾದ್ದೇ ಇಲ್ಲ, ನಾವು ಶ್ರದ್ಧಾ ಭಕ್ತಿಗಳಿಂದ ಭಗವಂತನಿಗೆ ಅರ್ಚನೆ ಮಾಡಿದ್ರೆ ಸಾಕು, ಮನೆ ಮುಂದೆ ತೋರಣ ಆಗಿ ಕಾಣಿಸ್ಕೊತಾ ಇರುತ್ತಂತೆ. ಹಾಗಾಗಿ ಶಂಭವ ಅಂತಂದರೆ ಏನು, ಐಹಿಕ ಸುಖ ಸಂಪತ್ತುಗಳನ್ನು ಕೊಡ್ತಾ ಇರ್ತಕ್ಕಂಥ ಅವನು ಅಂತ. ಮಯೋ ಭವೇಚ ಅಂತ ನೆಕ್ಸ್ಟ್ ಇನ್ನೊಂದು ಮಂತ್ರ. ಮಯ ಅಂದರೆ ಪಾರಲೌಕಿಕವಾದ ಸುಖ ಸಂಪತ್ತು, ಪಾರಮಾರ್ಥಿಕವಾದ ಸುಖ ಸಂಪತ್ತು ಅಥವಾ ಮೋಕ್ಷ. ಅಂದರೆ ಇವಾಗ ಕೆಲವರಿಗೆ ಸ್ವರ್ಗಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಇರುತ್ತೆ, ಅಥವಾ ನೆಕ್ಸ್ಟ್ ಜನ್ಮದಲ್ಲಿ ಉತ್ತಮವಾಗಿರ್ತಕ್ಕಂಥ ಜನ್ಮ ಬರಬೇಕು ಅಂತಕ್ಕಂಥದ್ದು ಇರುತ್ತೆ. ಇಂಥದ್ದೇನ ಕೋರಿಕೆಗಳಿದ್ರೆ ತೀರಿಸ್ತಾನೆ. ಅಥವಾ ಮೋಕ್ಷನೇ ಬೇಕು ನಮಗೆ ಅಂತ ಕೇಳ್ಕೊಳ್ತಕ್ಕಂಥವ್ರಿಗೆ ಮೋಕ್ಷ ಪದವಿಯನ್ನೇ ಅನುಗ್ರಹಿಸ್ತಾನೆ. ಮಯ ಅಂತಂದರೆ ಪಾರಲೌಕಿಕ ಸುಖ ಸಂಪತ್ತು, ಪಾರಮಾರ್ಥಿಕವಾದ ಸುಖ ಸಂಪತ್ತು ಅಥವಾ ಮೋಕ್ಷ. ಭವೇಚ ಅಂದರೆ ಅದನ್ನೂ ಸಹ ದಯಪಾಲಿಸ್ತಕ್ಕಂಥ ಅವನು ಅಂತ ಹೇಳ್ಬಿಟ್ಟು ಅಂತ. ನೋಡಿ, ಶ್ವೇತಾಶ್ವತರೋಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ. ಸುಖೈಕ ಸ್ವರೂಪನಾದ ಶಿವನ ಒಂದೊಂದು ತುಣುಕನ್ನು ಕಂಡ ಜೀವಿಯು ಸುಖವೆಂದು ಆನಂದಿಸುತ್ತಾನೆ.
ನಾವಿವತ್ತು ಸುಖ ಅಂತ ಅನ್ಕೊತಾ ಇದೀವಿ. ಅಯ್ಯೋ ಹೆಂಡತಿ ಇದ್ರೆ ಸುಖ, ಮಕ್ಕಳಿಂದ ಸುಖ, ಅಥವಾ ಏನೋ ಮನೆ ಇದ್ರೆ ಸುಖ, ಕಾರ್ ಇದ್ರೆ ಸುಖ ಅನ್ಕೊಂತೀವಿ. ಆ ಸುಖಗಳೆಲ್ಲ ಕೂಡ ಭಗವಂತನ ಸುಖದ ಒಂದೊಂದು ತುಣುಕಂತೆ ನಾವು ನೋಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅದೆಲ್ಲ ಕೂಡ ತುಣುಕಷ್ಟೇ. ನಿಜವಾದ ಸುಖ ನೋಡಬೇಕು ಅಂದರೆ ಭಗವಂತನನ್ನೇ ಆರಾಧನೆ ಮಾಡಬೇಕು ಅಂತ. ಕನಕದಾಸರು ಒಂದು ಕಡೆ ಹೇಳ್ತಾರೆ, ಶಿವ 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 ಎನ್ನಿರೋ ಮೂಜಗದೊಳಗೆಲ್ಲ ಶಿವ 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 ಎನ್ನಿರೋ. ಕನಕದಾಸರು ಹೇಳ್ತಾ ಇರೋದು, ಪೃಥ್ವಿಯೊಳಗೆ ಹುಟ್ಟಿ ಮೈ ಮರೆತಿರಬೇಡಿ ಶಿವ 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 ಎನ್ನಿರೋ. ನಿಮ್ಮ ತನುಮನ ಪ್ರಾಣವ ವ್ಯರ್ಥವ ಮಾಡದೆ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಮೂಜಗದೊಳಗೆಲ್ಲ ಶಿವ 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 ಎನ್ನಿರೋ. ಗುರುಲಿಂಗ ಜಂಗಮವ ಅರಿಯಬೇಕಾದರೆ ಶಿವ 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 ಎನ್ನಿರೋ. ತತ್ವಪತಿ ಆದಿಕೇಶವನ ಅರಿಯಬೇಕಾದರೆ ಶಿವ 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 ಎನ್ನಿರೋ. ಶಿವ 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 ಎನ್ನಿರೋ. ಮೂಜಗದೊಳಗೆಲ್ಲ ಶಿವ 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 ಎನ್ನಿರೋ. ಮನುಷ್ಯನಾಗಿ ಹುಟ್ಟಿ ಮೈಮರೆತಿರಬೇಡಿ ಶಿವ 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 ಎನ್ನಿರೋ ಅಂತ ಹೇಳ್ತಾರೆ ಕನಕದಾಸರು. ಹಾಗಾಗಿ ಸುಖೈಕ ಸ್ವರೂಪನಾಗಿರತಕ್ಕಂಥ ಪರಮೇಶ್ವರ ಒಟ್ಟಾರೆಯಾಗಿ ಶಂಭವೇಚ ಮಯೋಭವೇಚ ಅಂತಂದರೆ ಐಹಿಕ ಆಮುಷ್ಮಿಕ ಸುಖ ಸ್ವರೂಪನು, ಭುಕ್ತಿ ಮುಕ್ತಿ ಪ್ರದಾಯಕನು ಅಂತಕ್ಕಂಥ ಅರ್ಥ. ಇನ್ನು 15ನೇ ಮಂತ್ರ ನಮಃ ಶಂಕರಾಯ ಚ, ಬಯಸಿದ ಭಾಗ್ಯ ಪ್ರದಾಯಕನಿವನು. ಶಂ ಕರೋತಿ ಇತಿ ಶಂಕರ. ಶಂ ಅಂದರೆ ಶಾಂತಿ ಸುಖ ಸಂಪತ್ತಿ ಅಂತ ಅರ್ಥ. ಶಂ ಕರೋತಿ ಇತಿ ಶಂಕರ ಅಂತ. ಅದಕ್ಕೆ ಭಗವಂತ ಏನು ಹೇಳ್ಕೊತಾನೆ ವಿಭೂತಿ ಯೋಗದಲ್ಲಿ, ರುದ್ರಾಣಾಂ ಶಂಕರಶ್ಚಾಸ್ಮಿ ಅಂತ ಹೇಳ್ಕೊತಾನೆ. ಅಪ್ಪ ನೀನು ಎಲ್ಲ ಹುಡ್ಕೋದಕ್ಕೆ ಹೋಗಬೇಡ, ಶಂಕರ ಅಂದರೆ ಯಾರೋ ಅಂತ ಅನ್ಕೋಬೇಡ, ಆ ಶಂಕರನ ರೂಪದಲ್ಲಿರ್ತಕ್ಕಂಥ ಅವನು ನಾನೇ. ಹಾಗಾಗಿ ರುದ್ರಾಣಾಂ ಶಂಕರಶ್ಚಾಸ್ಮಿ ಅಂತ ಹೇಳ್ಕೊತಾನೆ. ಹಾಗಾಗಿ ಶಂ ಕರೋತಿ ಇತಿ ಶಂಕರ. ಯಾವನು ಶಾಂತಿ ಸುಖ ಸಂಪತ್ತುಗಳನ್ನು ನೀಡ್ತಾ ಇದ್ದಾನೋ ಅವನನ್ನು ಶಂಕರ ಅಂತ ಕರೀತಾರೆ. ಇನ್ನು 16ನೇ ನಾಮ ಮಯಸ್ಕರಾಯ ಚ, ಮೋಕ್ಷಪಥ ನಿರ್ದೇಶಕರಾದ ಸದ್ಗುರುಗಳ ರೂಪನಾದ ಗುರುಮೂರ್ತಿ ಇವನು. ಮಯಸ್ಕರಾಯ ಚ ಅಂದರೆ ಗುರುಮೂರ್ತಿ ಅಂತ. ನಮಗೆ ನೋಡಿ ಆಧ್ಯಾತ್ಮಿಕ ಗುರುಗಳು ಅಂತ ಇರ್ತಾರೆ. ನಮಗೆ ಯಾರೋ ಒಬ್ಬರು ಗುರುಗಳು ಅಂತ ನಮಗೆ ಮಾರ್ಗದರ್ಶನ ಮಾಡದೇ ಇದ್ದರೆ ನಮಗೆ ಆಗೋದಿಲ್ಲ. ಲೌಕಿಕವಾಗಿರ್ತಕ್ಕಂಥ ವಿದ್ಯೆಗಳಿಗೆ ಕೂಡ ನಮ್ಗೆ ಒಂದೊಂದ್ಸರಿ ಕನ್ಫ್ಯೂಸ್ ಆಗಿಬಿಡುತ್ತೆ. ಏನಪ್ಪ ಮಾಡೋದು, ಈಗ ಏನು ಮಾಡಬೇಕು, ಇದೇನೋ ಮಾಡ್ತಾ ಇದ್ದೆ, ಇವಾಗ ಅಡುಗೆ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಏನು ಉಪ್ಪು ಹಾಕ್ಬೇಕಾ ಖಾರ ಹಾಕ್ಬೇಕಾ ಗೊತ್ತಾಗ್ತಾ ಇಲ್ವಾ ಅಂತ ಪಕ್ಕದ ಮನೆಯಲ್ಲಿ ಯಾರೋ ಹಿರಿಯರು ಇರ್ತಾರೆ, ಹೋಗಿ ಕೇಳ್ಕೊಂಬರ್ತೀವಿ, ಸ್ವಾಮಿ ಅಮ್ಮ ಏನಾಗಬೇಕು ಇದಕ್ಕೆ ಅಂತ ಹೇಳ್ಬಿಟ್ಟು. ಆ ಪ್ರತಿಯೊಂದು ನಮಗೆ ಲೌಕಿಕವಾಗಿರ್ತಕ್ಕಂಥ ವಿದ್ಯೆಗಳಲ್ಲೇ ಗುರು ಅಂತಕ್ಕಂಥದ್ದು ಬೇಕಾಗತ್ತೆ. ಇನ್ನು ಅಧ್ಯಾತ್ಮ ವಿದ್ಯೆಯಲ್ಲಿ ಗುರುವಿನ ಮಹತ್ವ ಅಂತಕ್ಕಂಥದ್ದು ತುಂಬ ವಿಶೇಷವಾಗಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಗುರುಮೂರ್ತಿ ಅಂತಂದರೆ ಸಾಕ್ಷಾತ್ತಾಗಿ ನಮಗೆ ಕಾಣ್ತಾ ಇರ್ತಕ್ಕಂಥ ಪರಮಾತ್ಮನೇ, ಪರಮೇಶ್ವರನೇ. ಗುರುವಿಗೆ ಪರಮೇಶ್ವರನಿಗೆ ಭೇದ ಇಲ್ಲ. ಪರಮೇಶ್ವರನೇ ನಮಗೆ ಗುರು ರೂಪವಾಗಿ ಮಾರ್ಗದರ್ಶಕನಾಗಿ ನಮಗೆ ಮುಂದೆ ಬಂದಿರ್ತಾನೆ. ಹಾಗಾಗಿ ಗುರುವಿನ ರೂಪದಲ್ಲಿರ್ತಕ್ಕಂಥ ಅವನು ಮಯಸ್ಕರಾಯಚ ಅಂತಂದರೆ ಆಚಾರ್ಯನಿಗೂ ಭಗವಂತನಿಗೂ ಭೇದವಿಲ್ಲ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಭೋತತ ಅಂತ ಹೇಳುತ್ತೆ ಕಠೋಪನಿಷತ್ನಲ್ಲಿ. ಯಮ ನಚಿಕೇತನಿಗೆ ಹೇಳ್ತಾನೆ, ಹೇ ಜೀವಿ ಬೇಗ ಎದ್ದೇಳು, ಎದ್ದು ಪ್ರಾಪ್ಯ ವರಾನ್ ನಿಭೋತತ. ವರಾನ್ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಗುರುವನ್ನ ಹುಡುಕೋ. ಅಳ್ಳಾಳ್ ಟೊಪ್ಪಿ ಇರ್ತಕ್ಕಂಥ ಯಾವುದೋ ಅಡ್ಡಾದಿಡ್ಡಿ ಗುರುಗಳನ್ನ ಹುಡುಕೋಬೇಡ. ಒಬ್ಬ ಕುರುಡ ಇನ್ನೊಬ್ಬ ಕುರುಡನಿಗೆ ದಾರಿ ತೋರಿಸೋದಕ್ಕಾಗತ್ತಾ? ತಾನೇ ಕುರುಡ, ತನಗೇನು ಗೊತ್ತಿಲ್ಲ. ಇನ್ನೊಬ್ಬ ಕುರುಡನಿಗೆ ಕೈ ಹಿಡ್ಕೊಂಡು ಕರ್ಕೊಂಡು ಬಂದಂತೆ, ಬಾಪ ನಾನು ದಾರಿ ತೋರಿಸ್ತೀನಿ ಅಂತ. ಇವನು ಗುಣಿಗೆ ಬೀಳ್ತಾನೆ, ಅವನನ್ನು ಗುಣಿಗೆ ಬೀಳಿಸ್ತಾನೆ. ಹಾಗಾಗಿ ಪ್ರಾಪ್ಯ ವರಾನ್ ನಿಭೋದತ. ವರ ಅಂತಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಗುರುವನ್ನ ಹುಡುಕೋ. ಯಾವನು ತತ್ವವನ್ನು ತಿಳಿದಿದನೋ ಅವನು ಗುರು ಅಂತ ಅನ್ನಿಸ್ಕೊತಾನೆ. ಅಂಥ ಗುರುವನ್ನು ಹುಡುಕೊಂಡು ಗೆಲ್ತಕ್ಕಂಥ ಒಂದು ಮಾರ್ಗನ ನೋಡ್ಕೋ ಅಂತ ಹೇಳ್ಬಿಟ್ಟು ಅಂತ. ಕಾದು ಕಾದು ಗುರುಳು ಕಾಗು ನಿಂತ ಮುಚಪ್ಪ, ಶಾಸ್ತ್ರ ಪಾಠ ಮುಲನು ಚದಿವಿ ಜಪ್ಪ, ಮುಕ್ತಿದಾರಿ ತೋರು ಮೂಲಂಬು ಗುರುಡುರ, ವಿಶ್ವದ ವಿರಾಮ ವಿನುರವೇಮ. ವೇಮನ ಪದ್ಯಗಳಲ್ಲಿ ವೇಮನಾಚಾರ್ಯರು ಹೇಳಿರ್ತಕ್ಕಂಥ ಮಾತಿದು. ಕಾದು ಕಾದು ಗುರುಳು ಕಾಗು ನಿಂತ ಮುಚಪ್ಪ. ಏನೋ ವಿದ್ಯೆ ಹೇಳ್ಕೊಡ್ತಾರೆ ಲೌಕಿಕ ವಿದ್ಯೆಗಳು ಅಂದರೆ ಅವರನ್ನು ನಾವು ಮಹದ್ಗುರುಗಳು ಅಂತ ಒಪ್ಕೊಳೋದಕ್ಕೆ ಆಗೋದಿಲ್ಲ.
ಶಾಸ್ತ್ರ ಪಾಠములను ಚದಿವಿ ಚಪ್ಪ. ಯಾರು ಒಂದಷ್ಟು ಶ್ಲೋಕಗಳನ್ನ ಮಂತ್ರಗಳನ್ನ ಹೇಳ್ಕೊಡ್ತಾರೆ ಅಂತಂದ್ರೆ ಅವರು ಕೂಡ ಗುರು ಅಲ್ಲ. ಯಾರು ಮುಕ್ತಿಗೆ ದಾರಿ ತೋರಿಸ್ತಾರೋ ಅವನೇ ನಿಜವಾದ ಗುರು. ಹರ ಮುನಿದರೆ ಗುರು ಕಾಯುವನು. ಯಾರು ಬಸವಣ್ಣವರು ಹೇಳ್ತಕ್ಕಂಥ ಮಾತು. ಹರ ಮುನಿದರೆ, ಹರ ಅಂದರೆ ಈಶ್ವರ, ಹರ ಮುನಿದರೆ ಗುರು ಕಾಯುವನು. ಈಶ್ವರ ಎನ್ನ ಕೋಪ ಮಾಡ್ಕೊಂಡ್ಬಿಟ್ಟ ಅಂತಂದರೆ ಗುರುವಿನ ಪಾದ ಆಶ್ರಯಿಸಿಬಿಟ್ರೆ ಗುರು ಕಾಪಾಡ್ತಾನೆ ನಮ್ಮನ್ನು. ಗುರು ಮುನಿದರೆ ಹರ ಕಾಯುವನೇ. ಒಂದು ವೇಳೆ ಗುರುವಿಗೆ ನನ್ನ ಕೋಪ ಬಂದುಬಿಟ್ರೆ ಈಶ್ವರ ಕೂಡ ತಪ್ಪಿಸೋದಕ್ಕಾಗೋದಿಲ್ಲ. ಹಾಗಾಗಿ ಮಹತ್ತರವಾಗಿರ್ತಕ್ಕಂಥದ್ದು ಗುರುಸ್ಥಾನ. ಆ ಗುರುಸ್ಥಾನ ಯಾವುದಪ್ಪ? ಆ ಗುರುವಿನ ರೂಪದಲ್ಲಿರ್ತಕ್ಕಂಥವನು ಯಾರು ಅಂದರೆ ಪರಮೇಶ್ವರನೇ. ಹಾಗಾಗಿ ಮಯಸ್ಕರಾಯಚ ಅಂದರೆ ಗುರುವಿನ ಸದ್ಗುರುವಿನ ರೂಪದಲ್ಲಿ ನಮಗೆ ಕಾಣಿಸ್ಕೊತಾ ಇರ್ತಕ್ಕಂಥವನು. ಇನ್ನು ವಿಶೇಷವಾಗಿರ್ತಕ್ಕಂಥ ನಾಮ ನಮಃ ಶಿವಾಯಚ ಅಂತ. ಇದನ್ನೊಂದನ್ನು ಹೇಳ್ಕೊಂಡ್ಬಿಟ್ಟು ಇವತ್ತಿನ ಪ್ರವಚನ ಮುಗಿಸೋಣ. ಇನ್ನೂ ಇರುತ್ತೆ ನಾಮಗಳು, 30 ನಾಮಗಳಿದೆ ಇದರಲ್ಲಿ. ಅದರಲ್ಲಿ ಇವಾಗ 17ನೇ ನಾಮ ಹೇಳ್ಕೊತಾ ಇದ್ದೀವಿ, ನಮಃ ಶಿವಾಯಚ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಪಂಚಾಕ್ಷರ ಅಕ್ಷರದ ರೂಪದಲ್ಲಿರ್ತಕ್ಕಂಥವನು ಪರಮೇಶ್ವರ. ನಮಃ ಶಿವಾಯ ಅಂತಕ್ಕಂಥದ್ದಕ್ಕೆ ಅಪಾರವಾಗಿರ್ತಕ್ಕಂಥ ಒಂದು ಬೆಲೆ ಇದೆ. ಇದನ್ನು ಏನಂತ ಕರೀತಾರೆ ಅಂತಂದರೆ ತಾರಕ ಮಂತ್ರ. ಇದು ಕೂಡ ನಮಃ ಶಿವಾಯ ಅಂತಕ್ಕಂಥದ್ದು. ನೋಡಿ, ಶಿವಾಗಮಗಳಲ್ಲಿ ಶಿವನ ಆಗಮಗಳಿವೆ, ಶಿವಾಗಮನ ಅಂತ. ಆ ಶಿವಾಗಮಗಳಲ್ಲಿ ಈ ಪಂಚಾಕ್ಷರಿಯನ್ನು ಜೀವರತ್ನ ಅಂತ ಕರೀತಾರೆ. ಏನಂತ ಕರೀತಾರೆ? ಜೀವರತ್ನ. ನಾವೆಲ್ಲ ಕೇಳಿರ್ತೀವಿ, ಇವಾಗ ಕುಡಿಯೋ ನೀರನ್ನು ಏನಂತ ಕರೀತಾರೆ? ಏನೋ ಜೀವ ಜಲ ಅಂತ ಕರೀತಾರೆ. ಅಂದರೆ ನಮ್ಮನ್ನು ಪ್ರಾಣ ಉಳಿಸ್ತಾ ಇರತಕ್ಕಂಥ ಜಲ ಅಂತ. ಅದೇ ಥರನೇ ಓಂ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರಿ ಮಂತ್ರ ಜೀವರತ್ನ. ನಮ್ಮನ್ನು ಈ ಜನ್ಮದಿಂದ ಉದ್ಧಾರ ಮಾಡ್ತಾ ಇರ್ತಕ್ಕಂಥ ರತ್ನ. ಅಂಥ ಅದ್ಭುತವಾಗಿರ್ತಕ್ಕಂಥದ್ದು. ಆ ಜಾನಪದ ಗೀತೆನಲ್ಲೂ ಹೇಳ್ತಾರೆ, ಮಂದ ಗಮನೆಯರೆದ್ದು ಹೊರಟಾರ ಬೀಸಾಕ ಓಂ ನಮಃ ಶಿವ ಎಂದು ಹಾಡ ಹೇಳಾಕ. ಮಂದ ಗಮನೆಯರೆದ್ದು ಹೊರಟಾರ ಬೀಸಾಕ ಓಂ ನಮಃ ಶಿವ ಎಂದು ಹಾಡು ಹೇಳಾಕ. ಹಿಂದೆ ಇತ್ತು ಇವೆಲ್ಲ ಪದ್ಧತಿ, ಈಗಿಲ್ಲ, ಹೋಗಿದೆ. ಮರಿಬಾರದಂಥ ಶಬ್ದ 3 ಲೋಕಾಕ. ಯಾವ್ದು ಮರಿಬಾರದಂಥ ಶಬ್ದ? ಓಂ ನಮಃ ಶಿವಾಯ ಅಂತಕ್ಕಂಥದ್ದು ಮರಿಲೇಬಾರ್ದಾಗಿರ್ತಕ್ಕಂಥ ಶಬ್ದ. 3 ಲೋಕಕ್ಕೂ ಕೂಡ ಮರಿಬಾರದಂಥ ಶಬ್ದ 3 ಲೋಕಾಕ. ಕೋಳಿ ಕೂಗಿತಕ್ಕ ನಂದನವನಕ. ಜನಪದ ಗೀತೆ ಹೇಳ್ತಾ ಇರ್ತಕ್ಕಂಥದ್ದು. ಶಿವಪುರಾಣದಲ್ಲಿ ಬೇರೆ ಬೇರೆ ಲೋಕಗಳಲ್ಲಿನ ನಿವಾಸಿಗಳಾದ ದೇವ, ದಾನವ, ಗಂಧರ್ವ, ಯಕ್ಷ, ರಾಕ್ಷಸ, ಪನ್ನಗ, ನಾಗ, ಸಿದ್ಧ, ಚಾರಣ, ಮನುಷ್ಯ ಇತ್ಯಾದಿಗಳು ಒಬ್ಬನೇ ಆಗಿರ್ತಕ್ಕಂಥ ಶಿವನನ್ನು ಬೇರೆ ಬೇರೆಯ ನಾಮಗಳಿಂದ, ರೂಪಗಳಿಂದ ಆರಾಧಿಸುತ್ತಿರುವರು ಹೀಗಂತ ಹೇಳಿದ್ದಾರೆ. ಅಂದರೆ ನಾವು ಎಷ್ಟೇ ನಾಮಗಳಿಂದ ಪೂಜೆ ಮಾಡಲಿ, ಎಷ್ಟೇ ರೂಪಗಳಿಂದ ಪೂಜೆ ಮಾಡಲಿ, ಯಾವ ಮಾರ್ಗಗಳಿಂದ ಪೂಜೆ ಮಾಡಲಿ, ಎಲ್ಲರೂ ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ಯಾರನ್ನ? ಒಬ್ಬನೇ ಶಿವನನ್ನು ಪೂಜೆ ಮಾಡ್ತಾ ಇದ್ದೀವಿ. ಈ ಸದಾಶಿವನೇ ಈ ಸರ್ವರಿಗೂ ಸರ್ವಸಮನಾಗಿ ಪೊರೆಯುತ್ತಿರುವವನಾದ ದೇವನಾಗಿರುವನು ಅಂತ ಶಿವಪುರಾಣಗಳಲ್ಲಿ ಹೇಳಿರ್ತಕ್ಕಂಥದ್ದು. ಮಹಾಭಾರತದಲ್ಲಿ ಹೇಳುತ್ತೆ, ಸರ್ವ ಜಗತ್ ಸೃಷ್ಟಿ ಜಂತು ಜಾಲ ಕಲ್ಯಾಣಕಾರಕ ಅಂತ. ಮಹಾಭಾರತದಲ್ಲಿ ಹೇಳಿರ್ತಕ್ಕಂಥ, ವ್ಯಾಸರು ಹೇಳಿರ್ತಕ್ಕಂಥ ಮಾತೇನು ಅಂದರೆ, ಶಿವ ಅಂತಂದರೆ ಯಾರಪ್ಪ ಅಂದರೆ ಸರ್ವ ಜಗತ್ ಸೃಷ್ಟಿ ಜಂತು ಜಾಲ ಕಲ್ಯಾಣಕಾರಕ. ಅವನು ಒಳ್ಳೆಯದನ್ನೇ ಮಾಡ್ತಾನೆ, ಕೆಟ್ಟದ್ದನ್ನು ಯಾವತ್ತೂ ಮಾಡಲ್ಲ. ರಾಕ್ಷಸರಿಗೆ ಏನನ್ನ ಕೆಟ್ಟದ್ದು ಮಾಡೋಕ್ಕೆ ಹೋಗಿದ್ದಾನೆ? ಕೇಳಿದ ವರಗಳನ್ನೆಲ್ಲ ಕೊಟ್ಟಿದ್ದಾನೆ. ಎಂಥ ಪಾಪ ಮಾಡಿರ್ತಕ್ಕಂಥವ್ರು, ಎಂಥ ತಪ್ಪು ಮಾಡಿರೋರಿಗೂ ಕೂಡ ಒಳ್ಳೆಯದನ್ನೇ ಮಾಡೋದಕ್ಕೆ ಹೋಗ್ತಾನೆ. ಹಾಗಾಗಿ ಕಲ್ಯಾಣಕಾರಕ ಅವನು. ಶಿವ ಅಂದ್ರೇ ಮಂಗಳಮಯ ಅಂತ. ಸದಾಶಿವ ಅಂದರೆ ಸದಾ ಮಂಗಳಮಯ ಅಂತ ಹೇಳ್ಬಿಟ್ಟು ಅಂತ. ಸರ್ವಜ್ಞ, ಸರ್ವಶಕ್ತ, ಸರ್ವವ್ಯಾಪಿ, ಸರ್ವತಂತ್ರ ಸ್ವತಂತ್ರ, ಸರ್ವೈಶ್ವರ್ಯ ಸಂಪನ್ನ, ಸರ್ವೈಶ್ವರ್ಯ ಪ್ರದಾತಾರ, ಇವನನ್ನು ಶಿವ ಅಂತ ಕರೀತಾರೆ. ಈ ಶಿವನನ್ನು ಒಲಿಸ್ಕೊಳ್ಳೋದಕ್ಕೆ ಇರತಕ್ಕಂಥ ಏಕೈಕ ಮಾರ್ಗ ಪಂಚಾಕ್ಷರಿ, ಶಿವಪಂಚಾಕ್ಷರಿ. ನಾಮದ ಉಚ್ಚಾರ ಮಾತ್ರದಿಂದ ಸರ್ವ ಶುಭಗಳು ಉಂಟಾಗುವುದು. ನಾವು ಬರೀ ಓಂ ನಮಃ ಶಿವಾಯ ಅಂದರೆ ಸಾಕು, ಸರ್ವ ಶುಭಗಳು ಕೂಡ ಉಂಟಾಗುತ್ತೆ ಅಂತ. ಇನ್ನು ಇದಕ್ಕೆ ಇನ್ನೊಂದು ವಿಶೇಷವಾಗಿರತಕ್ಕಂಥ ತತ್ವತಃ ಇರತಕ್ಕಂಥ ಒಂದು ಅರ್ಥ ಇದೆ. ನಮಃ ಶಿವಾಯ ಅಂತಂದರೆ ಇದನ್ನು ಪಂಚಾಕ್ಷರಿ ಅಂತ ಕರೀತಾರೆ. ನ ಅಂದರೆ ನಭ ಅಂತೆ. ಸಂಸ್ಕೃತದಲ್ಲಿ ನಭ ಅಂದ್ರೇನು? ಆಕಾಶ. ಮ ಅಂದರೆ ಮರುತ್ತು, ಮರುತ್ತು ಅಂದರೆ ಗಾಳಿ. ಶಿ ಅಂದರೆ ಶಿಖಿ, ಶಿಖಿ ಅಂದರೆ ಅಗ್ನಿ. ವಾ ಅಂದರೆ ವಾರಿ, ವಾರಿ ಅಂದರೆ ನೀರು. ಯ ಅಂದರೆ ಯಂತ್ರ, ಯಂತ್ರ ಅಂದರೆ ಭೂಮಿ ಅಂತ ಹೇಳ್ಬಿಟ್ಟು. ಇದು ಸಂಸ್ಕೃತದಲ್ಲಿರ್ತಕ್ಕಂಥ ಮಂತ್ರ. ನಮಃ ಶಿವಾಯ ಅಂದರೆ ಅರ್ಥ ಏನು ಅಂದರೆ ಪಂಚಭೂತಾತ್ಮಕನಾಗಿರ್ತಕ್ಕಂಥ ಪರಮೇಶ್ವರ ಅಂತ ಹೇಳ್ಬಿಟ್ಟು. ಪಂಚಭೂತ ಅಂತಂದ ತಕ್ಷಣ ನಾವೇನು ಮಾಡ್ತೀವಿ? ಎಲ್ಲೋ ನೀರು ಹರಿತದೆ, ಎಲ್ಲೋ ಬೆಂಕಿ ಉರಿತದೆ, ಎಲ್ಲೋ ಗಾಳಿ ಇದೆ, ಆಕಾಶ ಇದೆ ಅನ್ಕೊತೀವಿ. ಅಲ್ಲ, ಪಂಚೀಕೃತವಾಗಿರತಕ್ಕಂಥ ಈ ಪಿಂಡಾಂಡ ಅಂದರೆ ಈ ಶರೀರ ಇದೆಯಲ್ಲ, ಇದರೊಳಗೆ ಪಂಚಭೂತಗಳಿದೆ. ಇದನ್ನು ಪಂಚೀಕೃತ ಅಂತ ಕರೀತಾರೆ. ಈ ಕೆಮಿಸ್ಟ್ರಿ ಲ್ಯಾಬ್ಗೆ ಹೋಗ್ರಿ, ಈ ಕಾಂಪೌಂಡನ್ನು ಅಂದರೆ ಈ ಕೆಮಿಕಲನ್ನು ಆ ಕೆಮಿಕಲನ್ನು ಮಿಕ್ಸ್ ಮಾಡಿಬಿಟ್ಟು ಇನ್ಯಾವುದೋ ಏನೋ ಒಂದು ಹಾಕಿದ್ರೆ ಅದೇನೋ ಬೇರೆ ಕೆಮಿಕಲ್ ಆಗೋಗ್ಬಿಡುತ್ತೆ.
ವಿಶೇಷವಾಗಿರತಕ್ಕಂಥದ್ದು ಏನೋ ಆಗುತ್ತೆ. ಹಾಗೆ ಭಗವಂತ ಏನು ಮಾಡಿದ್ದಾನೆ, ಒಂದು ಪ್ರಯೋಗ ಮಾಡಿದ್ದಾನೆ, ಪಂಚೀಕೃತವಾಗಿರತಕ್ಕಂಥ ದೇಹವನ್ನು ಮಾಡಿದ್ದಾನೆ. ಅಂದರೆ 5 ಪಂಚಭೂತಗಳನ್ನು ಮಿಕ್ಸ್ ಮಾಡಿಬಿಟ್ಟು ಏನೋ ಒಂದು ಕೆಮಿಸ್ಟ್ರಿ ಲ್ಯಾಬಲ್ಲಿ ಏನೋ ಒಂದು ಪ್ರಾಡಕ್ಟ್ ತಯಾರು ಮಾಡ್ದಂಗೆ ಈ ಎಲ್ಲ ಪ್ರಪಂಚದಲ್ಲಿರ್ತಕ್ಕಂಥ ಪ್ರಾಣಿ ಜೀವಿಗಳನ್ನೆಲ್ಲ ಕೂಡ, ಪ್ರಾಣಿ ವರ್ಗಗಳನ್ನೆಲ್ಲ ಕೂಡ ತಯಾರು ಮಾಡಿಟ್ಬಿಟ್ಟಿದ್ದಾನೆ. ಕೆಲವರಿಗೆ ವಾತ ಜಾಸ್ತಿ ಇರುತ್ತೆ, ಕೆಲವರಿಗೆ ಕಫ ಜಾಸ್ತಿ ಇರುತ್ತೆ, ಕೆಲವರಿಗೆ ಪಿತ್ತ ಜಾಸ್ತಿ ಇರುತ್ತೆ. ಒಟ್ಟಿನಲ್ಲಿ ಕಫ, ವಾತ, ಪಿತ್ತ ಮೂರಲ್ಲಿ ಈ ಶರೀರದಲ್ಲಿ ಯಾರೋ ಒಬ್ಬರಿಗೆ ಏನೋ ಒಂದು ಜಾಸ್ತಿ ಅಂತೂ ಇರುತ್ತೆ. ಕಫ, ವಾತ, ಪಿತ್ತಗಳಂತೂ ಇರುತ್ತೆ. ಇದು ಪಂಚೀಕೃತವಾಗಿರತಕ್ಕಂಥ ಶರೀರ. ಇದು ಪಂಚೀಕೃತವಾಗಿರತಕ್ಕಂಥ ಶರೀರ ಅಂತಂದಮೇಲೆ ಯಾರ ಸ್ವರೂಪ ಈ ಶರೀರ? ಮಂಗಳಮಯವಾಗಿರ್ತಕ್ಕಂಥ ಶಿವಸ್ವರೂಪ. ಓಂ ನಮಃ ಶಿವಾಯ ಅಂತಂದರೆ ನಮ್ಮ ಶರೀರದ ರೂಪದಲ್ಲೇ ಪರಮೇಶ್ವರ ಇದ್ದಾನೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನೋಡಿ, ತಂದೆ ತಾಯಿ ಕಾಲಕ್ಕೆ ನಮಸ್ಕಾರ ಮಾಡ್ತೀವಿ, ಹಿರಿಯರಿಗೆ ಕಾಲಕ್ಕೆ ನಮಸ್ಕಾರ ಮಾಡ್ತೀವಿ, ಮಕ್ಕಳನ್ನು ದೇವರು ಅಂತ ಭಾವಿಸ್ತೀವಿ, ಗಂಡಂದ್ರನ್ನ ಹೆಂಡ್ತೀರು ದೇವರು ಅಂತ ಭಾವಿಸ್ತೀವಿ, ಹೆಂಡ್ತೀರನ್ನು ಗಂಡಂದ್ರು ಕೂಡ ದೇವರು ಅಂತ ಭಾವಿಸೋರು ಇದ್ದಾರೆ, ಅಂಥ ಜನಗಳು ಕೂಡ ಇದ್ದಾರೆ. ಹಾಗಾಗಿ ಎಲ್ಲ ಕೂಡ ದೈವ ಸ್ವರೂಪ, ತಪ್ಪೇನೂ ಇಲ್ಲ. ಎಲ್ಲರಲ್ಲೂ ಒಳಗೆ ಹೊರಗೆ ಭಗವಂತನೇ ತುಂಬಿ ತುಳುಕಾಡ್ತಾ ಇದ್ದಾನೆ. ಪರಮಾತ್ಮನಲ್ಲದ್ದು ಪರಮಾತ್ಮನಿಲ್ಲದ್ದು ಯಾವುದೂ ಇಲ್ಲ. ಹಾಗಾಗಿ ಈ ಶರೀರದಲ್ಲಿ ಏನು ಅವಿನಾಶಿತು ತದ್ವಿದ್ದಿ ಏನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ ಅಂತ ಪರಮಾತ್ಮ ಹೇಳ್ತಾನೆ. ಅವಿನಾಶಿತು ತದ್ವಿದ್ದಿ ಅಂದರೆ ವಿನಾಶ ಹೊಂದುತ್ತಾ ಇರತಕ್ಕಂಥ ಈ ಶರೀರದಲ್ಲಿ ವಿನಾಶ ಹೊಂದದೇ ಇರತಕ್ಕಂಥ ಒಂದು ಪ್ರಾಡಕ್ಟ್ ಅಂದರೆ ಒಂದು ವಸ್ತು ಅಂಗಾಲಿನಿಂದ ಮುಡಿಯವರೆಗೂ ಕೂಡ ವ್ಯಾಪಿಸ್ಕೊಂಡಿದೆ. ಅರ್ಜುನ, ಶರೀರವನ್ನು ನಾಶ ಮಾಡ್ಬೋದೇ ಹೊರತಾಗಿ ಶರೀರದಲ್ಲಿರ್ತಕ್ಕಂಥ ಈ ಆತ್ಮತತ್ವವನ್ನು ನಾಶ ಮಾಡೋದಕ್ಕೆ, ಸಚ್ಚಿದಾನಂದಮಯವಾಗಿರ್ತಕ್ಕಂಥ ತತ್ವ, ಇದನ್ನು ನಾಶ ಮಾಡೋದಕ್ಕೆ ನ ಕಶ್ಚಿತ್ ಕರ್ತುಮರ್ಹತಿ ಅಂತಂದರೆ ಯಾರ ಕೈನಲ್ಲೂ ಕೂಡ ಇದು ಆಗೋದಿಲ್ಲ. ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ. ಶಕ್ತಿಯನ್ನು ಯಾರು ಕೂಡ ಉತ್ಪತ್ತಿನೂ ಮಾಡೋಕ್ಕಾಗಲ್ಲ, ನಾಶನೂ ಮಾಡೋದಕ್ಕಾಗಲ್ಲ ಅಂತಕ್ಕಂಥದ್ದು ತತ್ವ. ಅಂಥದ್ದು ಓಂ ನಮಃ ಶಿವಾಯ ಅಂತಕ್ಕಂಥ ನಾಮ. ಶಿವತರಾಯ ಚ ಅಂತಕ್ಕಂಥದ್ದು ಇನ್ನೊಂದು ನಾಮ. ಇದು 18ನೇ ನಾಮ. ಇದನ್ನು ಹೇಳ್ಕೊಂಬಿಟ್ಟು ಮುಗಿಸ್ಬಿಡೋಣ. ಸರ್ವಮಂಗಳ ಸ್ವರೂಪನು ಪರಮಮಂಗಳ ಕಾರಕನಿವನು ಅಂತ. ಶಿವತರಾಯ ಚ ಅಂತಂದರೆ ಮಂಗಳಗಳಲ್ಲೇ ಮಂಗಳಮಯನು ಅಂತ, ಮಂಗಳಗಳಲ್ಲಿ ಅತಿಶಯವಾಗಿರ್ತಕ್ಕಂಥ ಮಂಗಳಮಯನು ಅಂತ. ಇದೇ ಮಂಗಳಮಯನಾಗಿರ್ತಕ್ಕಂಥ ಪರಮೇಶ್ವರನ ಇನ್ನೊಂದು ರೂಪ ಇದೆ, ಅದು ಸ್ತ್ರೀ ರೂಪ. ಅವಳನ್ನು ಏನಂತ ಕರೀತಾರೆ? ಸರ್ವಮಂಗಳ ಅಂತ ಕರೀತಾರೆ. ಯಾರು? ಶಿವೇ. ಶಿವೇ ಸರ್ವಮಂಗಳ ಅಂತ ಅಂದರೆ ದುರ್ಗಾದೇವಿ, ಗೌರಿ, ಪಾರ್ವತಿ ಅಂತ ಹೇಳ್ಬಿಟ್ಟು ಅಂತ. ಶಿವ ಶಿವೆಯರು ಒಂದೇ ನಾಣ್ಯದ 2 ಮುಖಗಳು, ಅರ್ಧನಾರೀಶ್ವರ ತತ್ವ. ಹೀಗೆ ಸರ್ವಮಂಗಳ ಕಾರಕನಾಗಿರ್ತಕ್ಕಂಥವನು, ಅದ್ಭುತವಾಗಿರ್ತಕ್ಕಂಥ ಸ್ವರೂಪದಲ್ಲಿರ್ತಕ್ಕಂಥವನು, ಪಂಚಾಕ್ಷರಿ ಸ್ವರೂಪದಲ್ಲಿರ್ತಕ್ಕಂಥವನು. ನೋಡಿ, ನಮಗೆಲ್ಲ ಪರಮೇಶ್ವರ ಕಾಣಲಿಲ್ಲ ಅಂತ ಯಾರೂ ಹೇಳ್ಬೇಡ್ರಿ, ನಮಗೆ ಪರಮಾತ್ಮ ಕಾಣಲಿಲ್ಲ, ನಮ್ಗೆ ಗೊತ್ತಾಗಲಿಲ್ಲ ಅಂತ ಹೇಳ್ಬೇಡ್ರಿ. ಪಂಚಾಕ್ಷರಿ ಸ್ವರೂಪದಲ್ಲಿ ನಮಗೆ ಅಂದರೆ ಭಗವಂತನ ನಾಮ ಸ್ವರೂಪದಲ್ಲಿ ನಮಗೆ ಭಗವಂತ ಸಿಕ್ಬಿಟ್ಟಿದ್ದಾನೆ. ಎಲ್ಲಿವರೆಗೂ ನಾವು ನಾಮ ಉಚ್ಚಾರಣೆ ಮಾಡ್ತಾ ಇರ್ತೀವೋ ಅಲ್ಲಿವರೆಗೂ ಭಗವಂತ ನಮ್ಮ ಜೊತೆನಲ್ಲಿದ್ದಂಗೆ ಲೆಕ್ಕ. ಒಂದ್ಸಲಿ ಧರ್ಮರಾಜ ಕೇಳದ್ನಂತೆ ಶ್ರೀಕೃಷ್ಣ ಪರಮಾತ್ಮನನ್ನು, ಅಲ್ಲಪ್ಪ ನಾನೇನೋ ಗೊತ್ತಿಲ್ದಿರ ಅಜ್ಞಾನದಿಂದ ಪಗಡೆ ಆಡಿಬಿಟ್ಟೆ, ಸರಿ ನೀನು ಬಂದು ನಮ್ಮನ್ನು ತಡಿಬೇಕಾಗಿತ್ತು ತಾನೆ, ಪಗಡೆ ಆಡೋದ್ರಿಂದ ನಮ್ಮನ್ನು ತಡಿಬೇಕಾಗಿತ್ತು ತಾನೆ, ನಮ್ಮನ್ನು ಕಾಪಾಡಬೇಕಾಗಿತ್ತು ತಾನೆ, ಇಂಥ ಅವಘಡಗಳಿಂದ ನಮ್ಮನ್ನು ರಕ್ಷಿಸಬೇಕಾಗಿತ್ತು ತಾನೆ, ನೀನು ಯಾಕೆ ಸುಮ್ಮನೆ ಇದ್ದೆ ಅಂತ. ಆವಾಗ ಪರಮಾತ್ಮ ಹೇಳ್ತಾನಂತೆ, ನಾನು ತುದಿಗಾಲ ಮೇಲೆ ನಿಂತಿದ್ದೆ, ನನ್ನ ತುದಿಗಾಲ ಮೇಲೆ ನಿಂತಿದ್ದೆ, ಬಾಗಿಲಲ್ಲೇ ಇದ್ದೆ, ನೀನು ಕರಿತೀಯೇನೋ ನಾನು ಬಂದು ಹೆಲ್ಪ್ ಮಾಡಿಬಿಡೋಣ, ನಿಮ್ಮನ್ನು ಉದ್ಧಾರ ಮಾಡಿಬಿಡೋಣ ಅಂತ ಕಾಯ್ಕೊಂಡಿದ್ದೆ. ನಿಮ್ಮ ಪಂಚ ಪಾಂಡವರಲ್ಲಿ ಒಬ್ಬರಾದ್ರೂ ನನ್ನ ನಾಮಸ್ಮರಣೆ ಮಾಡಿದ್ರ? ಮಾಡಲಿಲ್ಲ. ಅಷ್ಟೇ ಅಲ್ಲ, ಧರ್ಮರಾಜ ನೀವು ಬರಬೇಡ 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 ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಅನ್ಕೊಂತ ಇದ್ನಂತೆ, ಮನಸ್ಸಿನಲ್ಲಿ ಅಯ್ಯೋ ಕೃಷ್ಣ ಬರೋದು ಬೇಡ, ಕೃಷ್ಣ ಬರೋದು ಬೇಡ ಅಂತ ಮನಸ್ಸಿನಲ್ಲಿ ಅನ್ಕೊಂತ ಇದ್ನಂತೆ. ಯಾಕೆಂದ್ರೆ ಕೃಷ್ಣ ಬಂದರೆ ಇದಕ್ಕೆ ಅವಕಾಶ ಸಿಗಲ್ಲ, ಒಳ್ಳೆ ರಸವತ್ತರವಾಗಿರ್ತಕ್ಕಂಥ ಘಟ್ಟದಲ್ಲಿ ನಿಲ್ಲಿಸ್ಬಿಡ್ತಾನೆ ಅಂತ ಬಿಟ್ಟಂತ. ಅದಕ್ಕೆ ನೋಡಿ, ನೆಕ್ಸ್ಟ್ ನಾವು ಭಾಗವತ ಹೇಳ್ಕೊಳೋವಾಗ ಆ ಭಾಗವತದಲ್ಲಿ ಕಲಿಪುರುಷ ಪರೀಕ್ಷಿತ್ ರಾಜ ಕಲಿಪುರುಷನಿಗೆ 5 ಸ್ಥಾನಗಳನ್ನು ಕೊಡ್ತಾನೆ. ಅಪ್ಪ, ನನಗೆ ಕಲಿಯುಗ ಪ್ರಾರಂಭ ಆಗಿಬಿಟ್ಟಿದೆ, ನಂದೇ ರಾಜ್ಯ ಬಂದ್ಬಿಟ್ಟಿದೆ, ನೀನು ನೋಡಿದ್ರೆ ಧರ್ಮಮಯವಾಗಿ ರಾಜ್ಯ ಆಳಬೇಕು ಅಂತ ಹೇಳ್ತಾ ಇದೀಯಾ, ಹಾಗಾಗಿ ನಾನು ಎಲ್ಲ ಅಡ್ಮಿನಿಸ್ಟ್ರೇಷನ್ ಮಾಡೋದಕ್ಕೆ ನಂಗೆ ಸ್ವಲ್ಪ ಜಾಗ ಕೊಡು ಅಂತ ಕೇಳದಂತೆ. ಯಾರೋ ಕಲಿಪುರುಷ. ಆವಾಗ ಪರೀಕ್ಷಿತ್ ರಾಜ ಕೊಟ್ಟಿದ್ದ ಜಾಗಗಳೇ 5 ಸ್ಥಾನಗಳು. ಅದರಲ್ಲಿ ಮೊದಲನೇ ಸ್ಥಾನ ಏನು ಅಂತಂದರೆ ಗೋವಿಗೆ ಹಿಂಸೆ ನಡೀತಾ ಇರತಕ್ಕಂಥ ಜಾಗ. ಎಲ್ಲಿ ಗೋವಿಗೆ ಹಿಂಸೆ ನಡೀತಾ ಇರುತ್ತೆ ಅಲ್ಲಿ ಕಲಿಪುರುಷ ಇರ್ತಾನೆ, ಅವನ ಆವಿರ್ಭಾವ ಇರುತ್ತಲ್ಲಿ. ಎರಡನೇದು ಜೂಜು ಆಡ್ತಕ್ಕಂಥ ಜಾಗ, ಅಂದರೆ ಗ್ಯಾಂಬ್ಲಿಂಗ್. ನಾವೆಲ್ಲಿ ಪಗಡೆ, ಜೂಜು, ಸಟ್ಟ, ಆಮೇಲೆ ಇದೇನದು ಈ ಲಾಟ್ರಿ, ಇಸ್ಪೀಟು ಇವೆಲ್ಲ ಆಡ್ತೀವಿ. ಕೆಲವರ ಮನೆಗಳನ್ನಲ್ಲಿ ಏನು ಅಂತಂದರೆ ಅದು ಸ್ಟ್ಯಾಂಡರ್ಡ್,
ಶೋಕಿ ಅಲ್ಲ, ನಾವು ನಮ್ಮ ಸ್ಟ್ಯಾಂಡರ್ಡ್ಗೆ ತಕ್ಕಂತೆ ನಾವು ವ್ಯವಹಾರ ಮಾಡದೇ ಇದ್ರೆ ಆಗತ್ತಾ ಅಂತ ಕ್ಲಬ್ ಮೆಂಬರ್ಶಿಪ್ ಇದ್ದಂಗೆ ಮನೆಯಲ್ಲಿ ತಂದೆ ಮಕ್ಕಳು ಎಲ್ಲ ಕೂತ್ಕೊಂಡು ಇಸ್ಪೇಟುಗಳು ಆಡ್ತಕ್ಕಂಥದ್ದು ರೂಢಿ. ಆಮೇಲೆ ನೋಡಿ ಇನ್ನೊಂದು ಹೇಳ್ತಾರೆ ಏನು ಅಂತಂದರೆ, ಇದನ್ನು ಆಚಮನ ಅಂತ ಕರೀತಾರಂತೆ ವ್ಯಾವಹಾರಿಕವಾಗಿ. ಇದು ಆಚಮನಂತೆ, ಇದು ಅಗ್ನಿಕಾರ್ಯನಂತೆ, ಇದು ಭಜನೆ ಅಂತ, ಆಮೇಲೆ ಇದು ಸಂಧ್ಯಾ ವಂದನಂತೆ. ಏನಿದು? ಆಮೇಲೆ ಈ ಬೆಂಗಳೂರುಗಳ ಕಡೆ ಹೋಗಿ ಕುದುರೆ ಬಾಲಕ್ಕೆ ದುಡ್ಡು ಹಾಕ್ತಾರಲ್ಲ, ಅದು ಅಶ್ವಮೇಧ ಅಂತೆ. ಇದೆಲ್ಲ ಮಾಡದೇ ಇರೋನು ಮನುಷ್ಯನ ಅಂತ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಒಬ್ಬರು ಉಪದೇಶ ಮಾಡಿದ್ದು ಮಾತಿದು, ಸ್ವಾಮಿ ಇದೆಲ್ಲ ಮಾಡದೇ ಇದ್ದ ಮೇಲೆ ಅವ್ನು ಮನುಷ್ಯನ ಅಂತ. ಯಾಕೆ ಸ್ವಾಮಿ ನಾನು ಮನುಷ್ಯ ಅಲ್ವಾ ಅಂತ ಕೇಳಿದ್ರೆ, ಸ್ವಾಮಿ ಚಟ್ಟ ಹತ್ತೋಕೆ ಮುಂಚೆ ಚಟ ಎಲ್ಲ ತೀರಿಸ್ಕೋಬೇಕು. ಇಲ್ಲಿ ಚಟ್ಟ ಹತ್ತೋಕೆ ಮುಂಚೆ ಚಟ ಎಲ್ಲ ತೀರಿಸ್ಕೋಬೇಕು, ಇಲ್ಲಾಂದ್ರೆ ನೀವು ಮನುಷ್ಯರೇ ಅಲ್ಲ, ನೀವು ಬದುಕಿದ್ದು ವೇಸ್ಟ್ ಅಂತಂದ್ರು. ಅಪ್ಪ ಪರವಾಗಿಲ್ಲ, ನಾನು ವೇಸ್ಟ್ ಆದರೂ ಚಿಂತೆ ಇಲ್ಲ, ನೀನು ಹೇಳ್ತಾ ಇರ್ತಕ್ಕಂಥ ಯಾವುದನ್ನು ನಾನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಸ್ಪೀಟು ಗ್ಯಾಮ್ಲಿಂಗ್ ಅಂತಕ್ಕಂಥದ್ದು ತುಂಬ ಡೇಂಜರು. ಅದನ್ನೇನು ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು ಅಂತಂದರೆ, ಮನೆ ಮಂದಿಯಾಗಿ ಕೂತ್ಕೊಂಡು ಆಡ್ತಕ್ಕಂಥದ್ದು, ಏನೋ ಒಂದದು ಸ್ಟೇಟಸ್ಸು, ಇವೆಲ್ಲ ನಾವು ರೂಢಿ. ಅಲ್ಲ, ಕಲಿಪುರುಷ ಬರ್ತಾನೆ. 2ನೇ ಪ್ಲೇಸು ಗ್ಯಾಮ್ಲಿಂಗ್ ಆಡ್ತಾ ಇರ್ತಕ್ಕಂಥ ಪ್ಲೇಸು. 3ನೇ ಪ್ಲೇಸ್ ಬಂದು ವ್ಯಭಿಚಾರ ನಡೀತಾ ಇರ್ತಕ್ಕಂಥ ಪ್ಲೇಸು, ಅಲ್ಲಿ ಭಗವಂತ ಇರ್ತಾನೆ. ಆಮೇಲೆ 4ನೇ ಕಲಿಪುರುಷ ಇರ್ತಾನೆ. 4ನೇ ಪ್ಲೇಸ್ ಬಂದು ಈ ಮಾಂಸ ಮಾರಾಟ ನಡೀತಾ ಇರ್ತಕ್ಕಂಥ ಪ್ಲೇಸಲ್ಲಿ ಇರ್ತಾನೆ. 5ನೇ ಪ್ಲೇಸ್ ಬಂದು ಎಲ್ಲಿ ಬಂಗಾರ ಇರುತ್ತೆ ಅಲ್ಲಿ ಭಗವಂತ ಕಲಿಪುರುಷ ಇರ್ತಾನೆ. ಎಲ್ಲಿ ಬಂಗಾರ ಇರುತ್ತೆ ಅಲ್ಲಿ ಕಲಿಪುರುಷ ಇರ್ತಾನೆ. ಆವಾಗ ಇಷ್ಟು ಪ್ಲೇಸ್ಗಳನ್ನು ಪರೀಕ್ಷಿತ ರಾಜ ಕೊಡ್ತಾನೆ. ನೀನು ಅಡ್ಮಿನಿಸ್ಟ್ರೇಷನ್ ಮಾಡ್ಕೊ ಹೋಗು ಅಂತ ಹೇಳ್ಬಿಟ್ಟು ಅಂತ. ನಿನ್ನ ತಂಟೆಗೆ ನಾನು ಬರಲ್ಲ, ನನ್ನ ತಂಟೆಗೆ ನೀನು ಬರಬೇಡ ಅಂತ. ಆವಾಗ ಕಲಿಪುರುಷ ನಕ್ಕೊಂತಾನೆ, ದಡ್ಡ ನಿನ್ನ ತಲೆ ಮೇಲೆ ಒಂದು ಕಿರೀಟ ಇದೆ, ಆ ಕಿರೀಟ ಯಾವುದರಿಂದ ಮಾಡಿದೆ? ಬಂಗಾರದಿಂದ ಮಾಡಿದೆ. ತಗೋ, ನಾಳೆನೇ ನಿನಗೆ ಬಗ್ಗು ಬಡ್ದಾಕ್ತೀನಿ. ನೀನು ಇರೋವರೆಗೂ ಕೂಡ ನಾನು ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ. ಮಾರಿ ಕೊಟ್ಟಿದ್ದೀಯ ಬಂಗಾರ ಇರೋ ಜಾಗ ನಿನ್ಗಿರಲಿ ಅಂತೇಳ್ಬಿಟ್ಟು ಅಂತ, ನಿನ್ನ ತಲೆ ಮೇಲೆ ಆವಾಹನೆ ಆಗಿ ನಿನ್ನನ್ನು ಹಾಳು ಮಾಡೋವರೆಗೂ ನಾನು ಬಿಡೋದಿಲ್ಲ ಅಂತೇಳ್ಬಿಟ್ಟು ಅಂತ. ಹಾಗಾಗಿ 5 ಪ್ಲೇಸ್ಗಳು ಕಲಿಪುರುಷ ಇರ್ತಕ್ಕಂಥ ಜಾಗ. ಈ 5 ವಸ್ತುಗಳು ಎಲ್ಲಿದೆ ಅಲ್ಲಿ ನಾವು ತುಂಬ ಜಾಗೃತಿಯಾಗಿರಬೇಕು, ಮೈಯೆಲ್ಲ ಕಣ್ಣಾಗಿರಬೇಕು. ಹಾಗಾಗಿ ಇದು ನೋಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಜೂಜು ಅಂತಕ್ಕಂಥದ್ದು ಇದೆಯಲ್ಲ, ಇದು ತುಂಬ ಡೇಂಜರ್ ಅಂತ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಧರ್ಮರಾಜ ಕೇಳ್ಕೊಂಡಂತೆ, ಏನಪ್ಪ ನೀನು ನನ್ನನ್ನು ಕಾಪಾಡಲಿಲ್ಲ ಅಂತ. ಅಪ್ಪ ನೀನು ನನ್ನ ನಾಮಸ್ಮರಣೆ ಮಾಡ್ದ. ದ್ರೌಪದಿ ಏನು ಮಾಡಿದ್ಲು? ಹೇ ಕೃಷ್ಣ ಅಂತ ಕೂಗ್ಕೊಂಡ್ಲು. ತಕ್ಷಣ ಓಡ್ ಬಂದು ಅಕ್ಷಯ ವಸನವನ್ನು ಕೊಟ್ಟ. ಹಾಗಾಗಿ ಕೂಗಬೇಕು, ಭಗವಂತನನ್ನು ಗಟ್ಟಿಯಾಗಿ ಕೂಗಿದ್ರೆ, ನಾಮಸ್ಮರಣೆ ಮಾಡಿದ್ರೆ ಭಗವಂತ ಹಗ್ಗದಲ್ಲಿ ಕಟ್ಟಿ ಎಳ್ಕೊಂಬಂದಂಗೆ ಬಂದ್ಬಿಡ್ತಾನೆ. ಇದು ಈ ನಾಮದ ಮಹಿಮೆ. ಇನ್ನು 19ನೇ ನಾಮದಿಂದ ಇನ್ನು 30ನೇ ನಾಮದವರೆಗೂ ಇದೆ. ಸ್ವಲ್ಪ ಈ ಅನುವಾಕು, ಯಾಕೆಂದರೆ ಇದು ಹೃದಯ ಸ್ಥಾನದಲ್ಲಿರೋದ್ರಿಂದ ಈ ರುದ್ರದಲ್ಲಿ ನಾನೊಂಚೂರು ಡೀಟೇಲ್ ಆಗಿ ಹೇಳಬೇಕಾಗಿ ಬಂತು. ಮುಂದಿನ ಪ್ರವಚನದಲ್ಲಿ ಈ ನಾಮಗಳನ್ನು ಅಧ್ಯಯನ ಮಾಡಿಕೊಂಡು ನೆಕ್ಸ್ಟ್ 9ನೇ ಅನುವಾಕ್ಗೆ ನಾವು ಮುಂದುವರಿಯೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಮುಗಿಸೋಣ. 8ನೇ ಅನುವಾಕನ್ನು ಇನ್ನೊಂದ್ಸಲಿ ಹೇಳ್ಕೊಂಬಿಡೋಣ, ಜೋರಾಗಿ ಎಲ್ಲರೂ ಹೇಳೋಣ. ನಮಃ ಸೋಮಾಯ ಚ ರುದ್ರಾಯ ಚ, ನಮಸ್ತಾಮ್ರಾಯ ಚ ಅರುಣಾಯ ಚ, ನಮಃ ಶಂಗಾಯ ಚ ಪಶುಪತಯೇ ಚ, ನಮಃ ಉಗ್ರಾಯ ಚ ಭೀಮಾಯ ಚ, ನಮೋ ಅಗ್ರೇ ವಧಾಯ ಚ ದೂರೇ ವಧಾಯ ಚ, ನಮೋ ಹಂತ್ರೇ ಚ ಹನೀಯಸೇ ಚ, ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯೋ ನಮಸ್ತಾರಾಯ, ನಮಃ ಶಂಭವೇ ಚ ಮಯೋಭವೇ ಚ, ನಮಃ ಶಂಕರಾಯ ಚ ಮಯಸ್ಕರಾಯ ಚ, ನಮಃ ಶಿವಾಯ ಚ ಶಿವತರಾಯ ಚ, ನಮಸ್ತೀರ್ಥ್ಯಾಯ ಚ ಕೂಲ್ಯಾಯ ಚ, ನಮಃ ಪಾರ್ಯಾಯ ಚ ವಾರ್ಯಾಯ ಚ, ನಮಃ ಪ್ರತರಣಾಯ ಚೋತ್ತರಣಾಯ ಚ, ನಮಃ ಆತಾರ್ಯಾಯ ಚ ಲಾದ್ಯಾಯ ಚ, ನಮಃ ಷಷ್ಪ್ಯಾಯ ಚ ಫೇನ್ಯಾಯ ಚ,
ನಮಃ ಸಿಕತ್ಯಾಯ ಚ ಪ್ರವಾಹ್ಯಾಯ ಚ. ಇಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯ ಮಾಡೋಣ. ಎಲ್ಲರೂ ಜೋರಾಗಿ ಹೇಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿ ಓಂ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು.